ಸೋಮನಾಥ ದೇವರನ್ನು ಮನಸ್ಸಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಕಳೆದ ಒಂದು 6-7 ತಿಂಗಳಲ್ಲಿ ನಮ್ಮ ಸಂಸ್ಥೆ ಆರಂಭಗೊಂಡಿದೆ. ಬಹುಶಃ ಆರಂಭದಲ್ಲಿ ನಾವು ಮುದ್ದುಕೃಷ್ಣ ಕಾರ್ಯಕ್ರಮವನ್ನು ಆರಂಭ ಮಾಡುವ ಮೂಲಕ ನಮ್ಮ ವಿಶೇಷವಾದ ಚಾಲನೆ ಆ ದಿವಸ ದೊರೆತಿದೆ. ಆ ಬಳಿಕ ನಾವು ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಕೂಡ ಕೊಣಾಜೆಯಲ್ಲಿ ಮಾಡಿದೆವು. ಈಗ ನಾವು ಪ್ರಸ್ತುತ ಒಂದು ವಿಶೇಷವಾದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡ್ತೇವೆ. ಈ ಮಹಿಳಾ ದಿನಾಚರಣೆಯಲ್ಲಿ ಬೆಂಕಿಲ್ಲದೆ ಮಾಡುವಂಥ ಅಡುಗೆಯ ಈ ಸ್ಪರ್ಧಾ ಕಾರ್ಯಕ್ರಮ, ಇದರಲ್ಲಿ ಈಗಾಗಲೇ 12 ತಂಡಗಳು ನೋಂದಾಯಿಸಿಕೊಂಡು ಈಗ ಉಪಸ್ಥಿತರಿದ್ದಾರೆ. ಆ ಬಳಿಕ ನಾವು ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ದಿವಸದ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಚಾಲನೆ ನೀಡಲಿಕ್ಕಿದ್ದೇವೆ. ನಮ್ಮೊಟ್ಟಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ರಾಧಾಕೃಷ್ಣ ರಾವ್ ಸರ್ ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ಅವರೊಬ್ಬರು ಕೂಡ ಅತ್ಯುತ್ತಮವಾದ ಅಡುಗೆಯ ಒಬ್ಬ ಪಾಕ ಕಲಾವಿದರು ಕೂಡ ಹೌದು, ಅದರೊಟ್ಟಿಗೆ ಒಳ್ಳೆಯ ಯಕ್ಷಗಾನದ ಕಲಾವಿದರು ಕೂಡ ಹೌದು. ಅವರು ಈ ಒಂದು ಕಾರ್ಯಕ್ರಮವನ್ನು ಚೆಂಡೆ ಬಾರಿಸುವ ಮೂಲಕ ಒಂದು ಉದ್ಘಾಟಿಸಬೇಕಂತ ವಿನಂತಿಸಿದ್ದೇನೆ. ಹಾಗೆ ನಮ್ಮೆಲ್ಲ ನೀಡಬೇಕಂತ ರಾಧಾಕೃಷ್ಣ ಸರ್ ಇವರಲ್ಲಿ ವಿನಂತಿಸಿದ್ದೇನೆ. ಸರಿ ಸರ್, ಕಾರ್ಯಕ್ರಮವನ್ನು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಈ ಸ್ಪರ್ಧಾ ಕಾರ್ಯಕ್ರಮ ತಾವು ಚೆಂಡೆ ಬಾರಿಸುವ ಮೂಲಕ ಉದ್ಘಾಟಿಸಬೇಕಂತ ನಮ್ಮಲ್ಲಿ ವಿನಂತಿಸಿದ್ದೇನೆ. ಧನ್ಯವಾದಗಳು ಸರ್. ಚೆಂಡೆ ಬಾರಿಸೊಮ್ಮೆ.
ಮಾತಲ್ಲಿಯೇ ಹೊಸತನ ಮಗುವನ್ನು ತೋರೋ ಮನ. ರಸಕಾವ್ಯ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಈ ನೀಲಿ ಕಣ್ಣ ಬೆಳಗಲಿ ಮನೆಯಲ್ಲ ಎಂದು ಬೆಳಗಲಿ. ನೀ ತಂದ ಪ್ರೀತಿಲತೆಯಲಿ ನಗುವೆಂಬ ಹೂ ಅರಳಲಿ. ಅಗಲಿ ನಿನ್ನನು ಬಾಳಲಾರೆನು, ಅಗಲಿ ನಿನ್ನನು ಬಾಳಲಾರೆನು, ಜೀವ ಒಡಲಿಂದ ದೂರಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತ ನೀ ಕರೆದರೆ, ನಗುತ್ತ ನೀ ಕರೆದರೆ ಮನದೆ ಸಂತೋಷ ಹಾಡದಂತೆ. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ಬಾಳೆಲ್ಲ ಹಸಿರಾದಂತೆ, ಬಾಳೆಲ್ಲ ಹಸಿರಾದಂತೆ. ಥ್ಯಾಂಕ್ ಯು. ಶ್ರೀಮತಿ ರಿಸೀವ್ ನವರಣ್ಣ ಅವರ ತಂದೆ ತಾಯಿ ನಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಈಗಾಗಲೇ ಸ್ಪರ್ಧೆಗಳು ಪ್ರಾರಂಭ ಆಗಿದೆ. ನಂಬರ್ 2 ಈಗ ಪ್ರಥಮವಾಗಿ ಆಗಮಿಸ್ತಾ ಇದ್ದಾರೆ. ಗ್ರೂಪ್ ನಂಬರ್ 2. ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭೂಮಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭೂಮಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ. ಸಾವಿರ ಬಗೆಯಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ನಿಸರಿ ನಿಸರಿ ಸನಿ ಪಾಮ ನೀ ಪಾ ರೀ ಸಾ
ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ ಬಾನು ಭುವಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ ನಿಸರಿ ನಿಸರಿ ಸನಿ ಪಾಮ ನೀ ಪಾ ರೀ ಸಾ ನಿಸರಿ ನಿಸರಿ ಸನಿ ಪಾಮ ನೀ ಪಾ ರೀ ಸಾ ನೀ ಪಾ ಸಾ ಥ್ಯಾಂಕ್ ಯು ಅಂತ ತಂಡಕ್ಕೆ ವಂದನೆಗಳನ್ನು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಸದಸ್ಯರು ದಯವಿಟ್ಟು ವೇದಿಕೆ ಎದುರುಭಾಗದಲ್ಲಿ ಉಪಸ್ಥಿತರಿರಬೇಕು. ತಾವೆಲ್ಲರೂ ಕೂಡ ಆಸನದಲ್ಲಿ ಕುಳಿತುಕೊಳ್ಳಲು ತಮ್ಮಲ್ಲಿ ವಿನಂತಿಸಿದೆ. ಇನ್ನೊಂದು ತಂಡ ಇದೆ, ಅದು ನಮ್ಮ ಸಭಾ ಕಾರ್ಯಕ್ರಮ ಆದ ಬಳಿಕ ಆ ಕಾರ್ಯಕ್ರಮ ನಾವು ಮುಂದುವರಿಸಲಿಕ್ಕೆ ದಯವಿಟ್ಟು ತಾವು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈಗ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಆಗಮಿಸಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಾದಗಳನ್ನು ಸ್ವಾಗತಿಸಿದ್ದೇವೆ. ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ದಿನೇಶ್ ನಾಯಕ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಹಾಗೆ ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರುವಂಥ ಶ್ರೀಯುತ ಅನ್ಸರಿನೊಳ್ಳಿ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಹಾಗೆ ವಾರ್ತಾಭಾರತೀಯ ವರದಿಗಾರರಾಗಿರುವಂಥ ಶ್ರೀಯುತ ಬಶೀರ್ ಕಲ್ಕಟ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದೆ. ಹಾಗೆ ಬಂದಿರುವಂಥ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ದಿವಸದ ಕಾರ್ಯಕ್ರಮವನ್ನು ನಾವು ಮಹಿಳಾ ದಿನಾಚರಣೆ 2020 ಸಾಧಕಿಯರಿಗೆ ಸನ್ಮಾನ ಹಾಗೂ ಪರಿವಾರ ಕುಟುಂಬ ಮಿಲನ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ತಾವೆಲ್ಲರೂ ಕೂಡ ವೇದಿಕೆ ಎದುರುಭಾಗದಲ್ಲಿ ಆಸೀನರಾಗುವ ತಮ್ಮನ್ನು ವಿನಂತಿಸಿಕೊಳ್ಳುತ್ತಾ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವವರು ನಮ್ಮ ಸಮರ್ಪಣಾ ಪರಿವಾರ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಕುಸುಮ ಪ್ರಶಾಂತ್ ಉಡುಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿಕೊಳ್ತಿದ್ದೇವೆ. ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಬೆಂಗಳೂರು. ನಮ್ಮೊಟ್ಟಿಗೆ ಯಾವತ್ತೂ ಇರುವವರು. ಮೇಡಮ್, ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ಶ್ರೀಮತಿ ಸೌಮ್ಯ ಶೆಟ್ಟಿ, ಕಾರ್ಯದರ್ಶಿಗಳು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ದೇರ್ಲ ಕಡೆ, ತಾವು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿಕೊಡ್ತಿದ್ದೇವೆ. ಭಾರತೀಯ ತೀಯ ಸಮಾಜದ ಉಳ್ಳಾಲ ತಾಲೂಕಿನ ಅಧ್ಯಕ್ಷರು ಸಮಾಜ ಸೇವಕರಾಗಿರುವಂಥ ಶ್ರೀಯುತ ಜಯಂತ್ ಕೊಂಡಣ್ಣವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಡ್ತಿದ್ದೇವೆ. ಭಾರತೀಯ ರೈಲ್ವೆ ಸಲಹಾ ಮಂಡಳಿಯ ಸದಸ್ಯರು ಶ್ರೀಮತಿ ಸುಷ್ಮಾ ಕೋಟ್ಯಾನವರು ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕ ಬರಮಾಡಿಕೊಟ್ಟಿದ್ದೇವೆ. ಲಯನ್ಸ್ ಕ್ಲಬ್ ಪೆರ್ಮನೂರಿನ ಸದಸ್ಯರು ಹಾಗೆ ಲಯನ್ಸ್ 317ಯ ವಲಯಾಧ್ಯಕ್ಷರಾಗಿರುವಂಥ ಲಯನ್ ಜಸಿಂತಾ ಮೆಂಡೋನ್ಸ್ ಅವರು ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ನಮ್ಮ ಆತ್ಮೀಯರಾಗಿರುವ ಶ್ರೀಯುತ ಸುರೇಶಾಚಾರ್ಯ ಅವರು ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಗಾಯತ್ರಿ ಕಿಶೋರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಸರ್ವಜ್ಞ KS ಅಕಾಡೆಮಿಯ MD ಅವರು ಲಯನ್ ಸುರೇಶ್ MS ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಅಧ್ಯಕ್ಷರು ಬರಬೇಕಿತ್ತು. ಅವರು ನಮ್ಮ ಕಾರ್ಯದರ್ಶಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಿ ಅಂತೇಳಿ ಅವರ ಸೂಚನೆ ಮೇರೆಗೆ ಕಾರ್ಯದರ್ಶಿಗಳು ದಿನೇಶ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಿದ್ದೇವೆ ಸರ್. ಹಾಗೆ ನಮ್ಮೆಲ್ಲ ಗೌರವಾನ್ವಿತ ಈ ದಿವಸ ಸನ್ಮಾನಿಸಲ್ಪಡುವಂಥ ಸಾಧಕಿಯರಿದ್ದರೆ ತಮ್ಮನ್ನು ಮತ್ತೆ ನಾವು ವೇದಿಕೆಗೆ ನಾವು ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ತಮ್ಮನ್ನು ವೇದಿಕೆಗೆ ಆಮೇಲೆ ನಾವು ಬರಮಾಡಿಕೊಳ್ಳೋದು. ಹಾಗಾಗಿ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿ ಗೌರವಾದಗಳನ್ನು ಸ್ವಾಗತಿಸಿದ್ದೇವೆ. ಈ ದಿವಸ ಸನ್ಮಾನಿಸಲ್ಪಡುವಂಥ ನಮ್ಮ ಸಮರ್ಪಣಾ ಸಾಧಕಿಯರು ಸಾಮಾಜಿಕ ಕ್ಷೇತ್ರದಲ್ಲಿ ಚಂದ್ರಕಲಾ S ಅವರು, ಹೈನುಗಾರಿಕೆ ಕ್ಷೇತ್ರ ಶ್ರೀಮತಿ ಮೈಮುನಾ MA, ವ್ಯವಹಾರ ಕ್ಷೇತ್ರದಲ್ಲಿ ಶ್ರೀಮತಿ ಸುಮಂಗಲಿರಾವ್, ಮಾಧ್ಯಮ ಕ್ಷೇತ್ರದ ಶ್ರೀಮತಿ ವಜ್ರ ಗುಜರಣ್ಣವರನ್ನು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುತ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಆರಂಭ ಮಾಡಿ ಸಮರ್ಪಣಾ ಪರಿವಾರದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಅಧ್ಯಕ್ಷರು ಅಲ್ಲೇ ಇದ್ದಾರೆ, ವೇದಿಕೆ ಬರಬೇಕು. ತಮ್ಮಲ್ಲಿ ವಿನಂತಿ 26ಕ್ಕೆ ನಮಗೆ ಸಹಕರಿಸಿರುವಂಥ ಭೀಮಾ ಜ್ಯುವೆಲ್ಲರ್ಸ್ನ ಸಿಬ್ಬಂದಿಯವರು ಯಾರು ಒಬ್ಬರು ಇದ್ದು ವೇದಿಕೆಗೆ ಬಂದರು. ತಮ್ಮನ್ನು ಕೂಡ ವೇದಿಕೆಗೆ ನಾವು ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ಳುತ್ತಾ ಈಗ ಲಯನ್ಸ್ ಕ್ಲಬ್ ಚೋಟಮಗಳೂರಿನ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ಮೇಡಮ್ ಅವರು ದಯವಿಟ್ಟು ಬನ್ನಿ ಮೇಡಮ್, ತಾವು ವೇದಿಕೆಗೆ ಬರಬೇಕು. ಲಯನ್ ಹರಿಣಾಕ್ಷಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಿದ್ದೇವೆ. ಇದು ಈ ದಿವಸ ಮಹಿಳೆಯರ ವಿಶೇಷವಾದಂಥ ದಿನ, ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಹುಮ್ಮಸ್ಸಿನಲ್ಲಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯನ್ನು ಮಾಡಬೇಕಂತ ಶ್ರೀಮತಿ ಪ್ರತಿಮೆ ಹೆಬ್ಬಾರ್ ಇವರಲ್ಲಿ ವಿನಂತಿಸಿಕೊಳ್ತಿದ್ದೇವೆ.
ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿದ್ಯಾದಾಯಕ ದೇವಾ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ವಂದನೆಯನ್ನು ಹಾಡಿದ ಶ್ರೀಮತಿ ಪ್ರತಿಭಾ ಹೆಬ್ಬಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತು ಹಾಗೂ ಸ್ವಾಗತದೊಂದಿಗೆ ನಿಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಮೋಹನ್ ಶಿರ್ಲಾಲಿ ಅವರು. ಆಶ್ರಯದ ನಡೆಯುತ್ತಿರುವಂಥ ಮಹಿಳಾ ದಿನಾಚರಣೆ 2026 ಸಾಧಕಿಯರಿಗೆ ಸನ್ಮಾನ ಹಾಗೂ ಪರಿವಾರ ಕುಟುಂಬ ಮಿಲನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡಿದ್ದೇವೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ಕಳೆದ ಆಗಸ್ಟ್ ತಿಂಗಳಲ್ಲಿ ಆರಂಭಗೊಂಡು ಬಹುಶಃ ಸುಮಾರು 100ಕ್ಕಿಂತಲೂ ಹೆಚ್ಚು ಸದಸ್ಯರು ನಮ್ಮ ಉಳ್ಳಾಲ ಹಾಗೆ ಮಂಗಳೂರು ಈ ಭಾಗದ ಎಲ್ಲರೂ ಕೂಡ ಸೇರಿಕೊಂಡು ಮಾಡಿದಂತಹ ಒಂದು ಘಟಕ. ಇದೊಂದು ರೀತಿಯ ನಮ್ಮ ಸಣ್ಣ ಮಟ್ಟಿನ ಒಂದು ವಿಚಾರಗಳ ಧಾರೆಯನ್ನು ಇಟ್ಟುಕೊಂಡು ನಾವು ಮಾಡಿದಂಥ ಕಾರ್ಯಕ್ರಮ ಬಹುಶಃ ಈ ದಿವಸ ಬೇರೆ ಬೇರೆ ನಮ್ಮ ಸಂಘದ ಸದಸ್ಯರ ಮಾರ್ಗದರ್ಶನದಂತೆ ವಿವಿಧ ಕಾರ್ಯಕ್ರಮ ಮಾಡುವ ಮೂಲಕ ಜನಪ್ರಿಯಗೊಳ್ತಾ ಇದೆ. ಈ ದಿವಸ ನಾವು ಮಾಡಿದಂಥ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಮಾಡಬೇಕು, ಅದನ್ನು ವಿಭಿನ್ನವಾಗಿ ಹೇಗೆ ಮಾಡಬಹುದು ಎನ್ನುವಂಥ ಒಂದು ಯೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಮಹಿಳೆಯರ ವಿಶೇಷವಾಗಿ ಅವರು ಮನೆಯಲ್ಲೆಲ್ಲ ಅಡುಗೆ ಕೋಣೆಯಲ್ಲಿದ್ದು ಕೆಲಸ ಮಾಡುವವರು, ಅವರಿಗೆ ಒಂದು ಕಾಂಪಿಟೇಷನ್ ಇಟ್ಟರೆ ಹೇಗೆ ಎನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯನ್ನು ಬೆಂಕಿಯಿಲ್ಲದ ಅಡುಗೆ ಮಾಡುವಂಥ ಸ್ಪರ್ಧೆಯನ್ನು ಆಯೋಜಿಸಿ ಬಹುಶಃ ನಾವೊಂದು 5-6 ಟೀಮ್ ಬರ್ಬೋದಂತ ನಾವು ಯೋಚನೆ ಮಾಡಿದೆವು. ಇದು ಮಂಗಳೂರಿನಿಂದ ಆ ಭಾಗದಿಂದಲೂ ಕೂಡ ತಂಡಗಳು ಬಂದು ಸುಮಾರು 15ಕ್ಕಿಂತಲೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ನಮಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ. ಅದರೊಟ್ಟಿಗೆ ನಾವು ನಮ್ಮವರಿಗೆ ದೇಶಭಕ್ತಿ ಗೀತೆಯನ್ನು ಮಾಡುವೆ ಅಂತೇಳಿ ಯೋಚನೆ ಕೂಡ ಮಾಡಿದೆವು. ಇದು ಕೂಡ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗ್ತಿದೆ. ಅದರೊಟ್ಟಿಗೆ ನಾವು ನಮ್ಮ ಸಮರ್ಪಣಾ ಪರಿವಾರ ಕಾರ್ಯಕ್ರಮದ ಜೊತೆಗೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆಗೂ ನಾವು ಕೆಲವೊಂದು ಕಂಪನಿಗಳನ್ನು ಸಂಪರ್ಕ ಮಾಡಿಕೊಂಡು ಶಾಲೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಹುಡುಕಿಕೊಂಡು ಹೋದಾಗ ನಮಗೆ ಸರ್ಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆ ಇಲ್ಲಿಗೆ ಬೇಕಾದಂಥ ಶೀಟ್ ಹಾಗೆ ಒಂದು ಕ್ಲಾಸ್ ರೂಮ್ಗೆ ಬೇಕಾದಂಥ ಟೈಲ್ಸ್ನ ವ್ಯವಸ್ಥೆ ಇದೆಲ್ಲ ಮಾಡಿಕೊಂಡು 3.5 ಲಕ್ಷ ರೂಪಾಯಿ ಒಂದು ಪ್ರಾಜೆಕ್ಟನ್ನು ನಾವು ಅಂದಾಜು ಮಾಡಿದೆವು. ಬಹುಶಃ ಅದಕ್ಕೆ ನಮ್ಮ ಒಂದು CSR ಫಂಡ್ ಒಂದು ಕಂಪನಿಯವ್ರನ್ನ ಒಪ್ಪಿಕೊಂಡು ಈಗ ಕೆಲಸ ಕೂಡ ಸಂಪೂರ್ಣಗೊಂಡಿದೆ. ಸುಮಾರು 6 ತಿಂಗಳಲ್ಲಿ ನಮ್ಮ ಈ ಒಂದು ಟ್ರಸ್ಟ್ ಉದಯದ ನಂತರ 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಕೂಡ ಆಗಿದೆ ಅನ್ನೋದು ನಮಗೆ ಕೂಡ ಒಂದು ಖುಷಿ ಕೊಟ್ಟಂಥ ವಿಚಾರ. ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸಿಕೊಳ್ಳುತ್ತಾ ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿರುವವರು ನಮ್ಮೆಲ್ಲ ಮಹಿಳಾ ಮಣಿಗಳು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಲ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ತೊಡಕೊಂಡವರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಅವರು, ಸಮರ್ಪಣಾ ಪರಿವಾರ ಮಹಿಳಾ ಘಟಕದ ಅಧ್ಯಕ್ಷರು, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ನಾವು ಸ್ವಾಗತಿಸಿದ್ದೇವೆ ಮೇಡಮ್. ಹಾಗೆ ಈ ದಿವಸದಲ್ಲಿ ನಮ್ಮೊಟ್ಟಿಗೆ ವಿಶೇಷವಾಗಿ ಇರುವವರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಹುಶಃ ಮಮತಕ್ಕನವರಿಗೆ ಸಿಗುವಂಥದ್ದು ಬಹಳ ಇಂಥ ಕಾರ್ಯಕ್ರಮ ಸಿಗೋದೇ ಬಹಳ ಕಷ್ಟದ ಮೇಲೆ ಬ್ಯುಸಿಯಾಗಿರ್ತಾರೆ. ಈ ದಿವಸ ಮಹಿಳಾ ದಿನಾಚರಣೆ ಅವರ ತುರ್ತು ನಮಗೆ ಅರ್ಥ ಆಗ್ತಾ ಉಂಟು ಮೇಡಮ್. ಆದರೂ ಕೂಡ ತಾವು ಭಾಳ ಒಂದು ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮ ಆಗಮಿಸ್ತೀರಿ. ನಮ್ಮ ಸದಸ್ಯರು ಬೇರೆ ಬೇರೆ ರೀತಿಯಿಂದ ತಮಗೆ ಒತ್ತಡ ಹಾಕಿರ್ಬೋದು ಬನ್ನಿ ಅಂತೇಳಿ. ಹಾಗಾಗಿ ನಿಮ್ಮ ಪ್ರೀತಿ ಇದೆ. ನಾನಂತೂ ನಿಮ್ಮೊಟ್ಟಿಗೆ ಹೆಚ್ಚು ಕಾರ್ಯಕ್ರಮದಲ್ಲಿ ತೊಡಕೊಂಡಿದ್ದರಿಂದ ನಿಮ್ಮ ಕಾರ್ಯಕ್ರಮದ ಒತ್ತಡ ನಮಗೆ ಅರ್ಥ ಆಗ್ತಿದೆ. ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಒಂದು ಮಹಿಳಾ ದಿನಾಚರಣೆ ಮತ್ತಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಇದು ಸಹಕಾರಿ ಆಯಿತು. ತಮಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ ಮೇಡಮ್. 200 ವಿದ್ಯಾರತ್ನ ಸಂಸ್ಥೆಯ ಕಾರ್ಯದರ್ಶಿಗಳು ಸೌಮ್ಯ ಆರ್ ಶೆಟ್ಟಿ ಸ್ವಭಾವದವರು. ನಾವು ಯಾವತ್ತೂ ಅವರನ್ನು ಬಿಟ್ಟು ಕಾರ್ಯಕ್ರಮ ಮಾಡಲಿಲ್ಲ. ಅಷ್ಟೊಂದು ಪ್ರೀತಿ ಒಂದು ಮಹಿಳೆ ಕೂಡ ನಮಗೆ ಯಾವ ಕಾರ್ಯಕ್ರಮ ಇದೆ ನಮ್ಮೆಲ್ಲ ಸದಸ್ಯರಿಗೂ ಕೂಡ ಅತ್ಯಂತ ಪ್ರೀತಿಯ ಸೌಮ್ಯಕ್ಕನವರು ಈ ದಿವಸ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಅತಿಥಿಯಾಗಿದ್ದೀರಿ ಮೇಡಮ್. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಗೌರವಾದರಗಳಿಗೆ ಸ್ವಾಗತಿಸ್ತಿದ್ದೇವೆ. ತೀಯ ಸಮಾಜದ ಅಧ್ಯಕ್ಷರು, ಉಳ್ಳಾಲ ತಾಲೂಕಿನ ಅಧ್ಯಕ್ಷ. ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿರುವಾಗ ಜಯಂತ್ ಕೊಂಡನವರು ಇದ್ದಾರೆ ಅಂತೇಳಿ ಲೆಕ್ಕ. ಈ ಭಾಗದ ಎಲ್ಲ ಕಾರ್ಯಕ್ರಮಗಳು ಇದ್ದಾರೆ. ಅದರ ಕೂಡ ನಮ್ಮ ಜೀವನವರು ಜಯಂತ್ ಕೊಂಡನವರು ಕರೀಲೇಬೇಕು. ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಆಹ್ವಾನಿಸಬೇಕು ಎನ್ನುವಂಥ ಅಷ್ಟೊಂದು ಪ್ರೀತಿ ಆಧಾರದಿಂದ ತಮ್ಮ ಮೇಲೆ ಪ್ರೀತಿ ಇಟ್ಟು ನಾವು ಕರೆದಿದ್ದೇವೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಲಯನ್ಸ್ ಕ್ಲಬ್ ನಾವು ವಲಯಾಧ್ಯಕ್ಷರು ಜಸಿಂತ ವ್ಯವಹಾರ ಕ್ಷೇತ್ರಗಳಿರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲಿ ಕೂಡ ಜಸಿಂತ ಮೆಂಡೋನ್ಸ್ ಅವರು ಇದ್ದಾರೆ ಅಂತೇಳಿ ಲೆಕ್ಕ. ಬಹುಶಃ ಸಮಯ ಇರುವುದಿಲ್ಲ, ಒಂದು ಫೋನು ಅಟೆಂಡ್ ಮಾಡುವಾಗಲೂ ಕೂಡ ಅವರು ಬ್ಯುಸಿಯಾಗಿರ್ತಾರೆ. ಅಷ್ಟು ಕೆಲಸಕ್ಕೆ ಒತ್ತಡ ಇಡ್ತೀರಿ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಬಹಳ ಬೇಗ ಬಂದಿದ್ದೀರಿ. ತಮಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ವಿ.
ಇನ್ನು ಉಡುಪಿದ ಅಧ್ಯಕ್ಷರು ಸುರೇಶಾಚಾರ್ಯ ಅವರು ನಮ್ಮ ಮುದ್ದು ಕೃಷ್ಣ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮ್ಮೊಟ್ಟಿಗೆ ಜೊತೆಯಾಗಿದ್ದವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಜೊತೆಯಾಗಿರ್ತೀರಿ. ನಮಗೊಂದು ಅಣ್ಣನಾಗೆ ನಮಗೆ ಸಲಹೆ ಸಹಕಾರವನ್ನು ಕೂಡ ನೀಡ್ತಿದ್ದೀರಿ ಅಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಿದ್ದೇವೆ. ಸಮಾಜ ಸೇವಕರು ಆಗಿರುವಂಥ ಇನ್ನೂರವರು ನಮ್ಮ ರೈಲ್ವೆ ಸಲಹಾ ಮಂಡಳಿಯ ಸದಸ್ಯರು. ಮೊನ್ನೆ ಮುದ್ದುಕೃಷ್ಣ ಕಾರ್ಯಕ್ರಮ ಕೂಡ ನಮ್ಮೊಟ್ಟಿಗೆ ಸಹಕರಿಸಿದವರು. ನಾವು ಮನೆಗೆ ಹೋದಾಗ ಅತ್ಯಂತ ಪ್ರೀತಿಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ನಮ್ಮೊಟ್ಟಿಗೆ ಸಹಕರಿಸುವವರು ಶ್ರೀಮತಿ ಸುಷ್ಮಾ ಕೋಟ್ಯಾನ್ ಮೇಡಮ್ ಅವರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಗಾಯತ್ರಿ ಕಿಶೋರ್ ಪುತ್ತಾರ್ ಅವರು. ಕಿಶೋರ್ ಪುತ್ತಾರ್ ಅವರು ನಮ್ಮೊಟ್ಟಿಗೆ ನಮ್ಮ ಸಂಘಟನೆಯಲ್ಲಿ ಇರುವವರು, ನಮ್ಮ ಸಂಘಟನೆ ಜೊತೆಗೆ ಇರುವವರು. ಅವರ ಮನೆಯವರಿಗೆ ಕೂಡ ಈ ಕಾರ್ಯಕ್ರಮ ಗಾಯತ್ರಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದೆ. ಮಹಿಳಾ ದಿನಾಚರಣೆ ನಾನು ಇನ್ನಷ್ಟು ಅರ್ಥಪೂರ್ಣ ಮಾಡಬೇಕಂತೀರಿ. ಗಾಯತ್ರಿ ಕಿಶೋರ್ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ನಲ್ಲಿರುವಂಥ ಸರ್ವಜ್ಞ ಅಕಾಡೆಮಿಯ MD ಅವರು. ಬಹುಶಃ ಒಂದಷ್ಟು ಜನ IAS KS ಇರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, ಟೀಚರ್ಸ್ ಎಕ್ಸಾಮ್ ಇರ್ಬೋದು, ಎಲ್ಲವನ್ನು ಬರೀಬೇಕಿದ್ರೆ ನಮ್ಮ ಸುರೇಶ್ ಅವರ ಬಳಗದಲ್ಲಿ ಅವರು ಎಲ್ಲ ಪಳಗಿದವರು. ನೋಡುವಾಗ ನಮಗೆ ಹಿಂದ್ಗಡೆ ಕೂತಿದ್ದಾರೆ. ಬಹುಶಃ ಅಷ್ಟು ಜನರಿಗೆ ಕೂಡ ಅಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಟೀಚ್ ಮಾಡಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತ ರಿಜಿಸ್ಟರ್ ಆಗಿರುವಂಥ ನಮ್ಮ ಯತೀಶ್ ಉಳ್ಳಾಲ್ ಅವರ ಗುರುಗಳು ಕೂಡ ಅವರು. ಅವರಿಗೆ ಕೂಡ ಅವರ ಒಟ್ಟಿಗೆ ಕೂಡ ಒಂದು ಕರಡಿಯಲ್ಲಿ ಪಳಗಿದಂಥವರು. ಅವರಿಂದಾಗಿ ಶಿಕ್ಷಣವನ್ನು ಪಡ್ಕೊಂಡು ಈಗ ಹುದ್ದೆಯಲ್ಲಿ ಇರುವವರು ಲಯನ್ ಸುರೇಶ್ MS ಅವರನ್ನು ಅತ್ಯಂತ ಗೌರವಪೂರ್ವಕ ನಾವು ಸ್ವಾಗತಿಸಿದ್ದೇವೆ ಸರ್. ಉಳ್ಳಾಲ ತಾಲೂಕು ಪತ್ರಕರ್ತರ ವರದಿಗಾರರ ಸಂಘ ಬಹುಶಃ ಬಹಳ ಗಟ್ಟಿಯಾದಂಥ ಸಂಘ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಒಗ್ಗಬೇಕಿದ್ರೆ ಆ ಸಂಘಟನೆ ಅಷ್ಟು ಬಲಿಷ್ಠವಾಗಿದೆ. ತಂಡದ ನಾಯಕರು ಬರಬೇಕಿತ್ತು. ಶ್ರೀಯುತ ಶಶಿಧರ್ ಪೈಯತ್ಬೆಳವರು ಅವರ ಪ್ರತಿನಿಧಿಯವರು ನಮ್ಮ ಆಗಮಿಸಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ದಿನೇಶ್ ನಾಯಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಿದ್ದೇವೆ. ಉಳ್ಳಾಲ ಈ ಭಾಗದಲ್ಲಿರುವಂಥ ಲಯನ್ಸ್ ಕ್ಲಬ್ 3 ಲಯನ್ಸ್ ಕ್ಲಬ್ ಇದೆ. ಒಂದು ಮುಡಿಪಲ್ಲಿದೆ, ಇನ್ನೊಂದು 4 ಇದೆ ಕುರ್ನಾಡಲ್ಲಿ, ಇನ್ನೊಂದು ಕೊನಾಜಿಯಲ್ಲಿ, ಇನ್ನೊಂದು ನಮ್ಮ ಚೋಟಮಂಗ್ಳೂರಲ್ಲಿ. ಈ ಚೋಟಮಂಗ್ಳೂರಿನ ಲಯನ್ಸ್ ಕ್ಲಬ್ಬಲ್ಲಿ ಒಬ್ಬ ಮಹಿಳೆಯವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಭಾಳ ಪ್ರೀತಿಯಿಂದ ನಾನು ಕರೆದೆ ಅವರನ್ನು, ನೀವು ಬರಬೇಕು, ನಮ್ಮಲ್ಲಿ ಗೆಸ್ಟಾಗಿ ಬರಬೇಕಂತ. ಅವರು ನನಗೆ ಬೇರೆ ಕಡೆ ಲಯನ್ಸ್ ಕಾರ್ಯಕ್ರಮ ಇದೆ ಅಂತ ಹೇಳಿದರು. ಆದರೂ ನಾನು ಅವರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ನೆನಪಿಟ್ಟುಕೊಂಡು ಬಂದಿದ್ದಾರೆ. ನನ್ನ ಹತ್ರ ಹೇಳಿದರು, ಏನಾಯಿತು ಅಂತೇಳಿ ಅವರ ಆರೋಗ್ಯ ಸರಿ ಇರಲಿಲ್ಲ. ತಾವು ಪ್ರೀತಿಯಿಂದ ಬಂದಿದ್ದೀರಿ, ತಮ್ಮ ಪ್ರೀತಿಗೆ ನಾವು ಚಿರಋಣಿಗಾಗಿದ್ದೇವೆ ಮೇಡಮ್. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಲಯನ್ ಹರಿಣಾಕ್ಷಿ ಮೇಡಮ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ವಿನಂತಿಸ್ತಿದ್ದೇನೆ. ನಮ್ಮೆಲ್ಲ ಇದರ ಜೊತೆಗೆ ಎಲ್ಲರೂ ನಮ್ಮ ಸನ್ಮಾನಿಸಲ್ಪಡುವಂಥ ನಮ್ಮ ಚಂದ್ರಕಲಾ ಎಸ್ ಅವರು ಪ್ರಮುಖರು. ಶ್ರೀಮತಿ ಮೈಮುನಾ MA ಅವರು. ಮೈಮುನಾ ಅವರು ಈಗ ಬರ್ತೀನಿ ಅಂತ ಹೇಳಿದ್ದಾರೆ. 75 ದನ ಇದೆ. ಇವತ್ತು ಹಾಲು ಕರೆಯುವ ಕೈಕೊಟ್ಟಿದ್ದಾನಂತೆ. ಬಹುಶಃ ಅವ್ರು ಹಾಲು ಕರೆದಿಟ್ಟು ನಾನು ಬರ್ತೇನೆ ಅಂತೇಳಿ ಅವರು ನನಗೆ ಸೂಚನೆ ಕೊಟ್ಟಿದ್ದಾರೆ. ಭಾಳ ಒಂದು ಅರ್ಥಪೂರ್ಣವಾದಂಥ ವಿಚಾರ ಕೂಡ ಹೌದು ನಮಗೆ ಹೇಳ್ಕೊಳ್ಳುವಾಗ. ಇನ್ನೊಬ್ಬರು ಲಿಜಿನವರು ಭಾಳ ಬೇಗ ಬಂದಿದ್ದಾರೆ. ಇಡೀ ಕುಟುಂಬ ಸಮೇತ ಬಂದಿದ್ದೀರಿ ಮೇಡಮ್. ಹಾಗೆ ಸುಮಂಗಲಿ ರಾವ್ ಅವರು ಕೂಡ ತಮ್ಮ ಕಲಾ ತಂಡವನ್ನೇ ಇಟ್ಕೊಂಡು ಬಂದಿದ್ದಾರೆ ನಮ್ಮೊಟ್ಟಿಗೆ. ವಜ್ರ ಗುಜರ ಮಾಧ್ಯಮದ ಎಲ್ಲ ತಂಡವನ್ನೇ ಇಟ್ಟುಕೊಂಡು ನಮ್ಮೊಟ್ಟಿಗೆ ಬಂದಿದ್ದೀರಿ. ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಿದ್ದೇವೆ. ಹಾಗೆ ನಮ್ಮ ಮಾಧ್ಯಮದ ಬಂಧುಗಳಿದ್ದೀರಿ. ಹೊಸಕುರಳು ಮಾಧ್ಯಮ, ಅಬ್ಬಕ್ಕ ಮಾಧ್ಯಮ, VI ಮಾಧ್ಯಮದವರು, ಹಾಗೆ ವಾರ್ತಾ ಭಾರತಿ, ಹೊಸದಿಗಂತ, ವಿಜಯವಾಣಿ, ಕನ್ನಡಪ್ರಭ ಎಲ್ಲ ಮಾಧ್ಯಮದವರು ನಮ್ಮೊಟ್ಟಿಗಿದ್ದೀರಿ. ತಮ್ಮ ಸಹಕಾರ ನಮಗೆ ಬಹಳ ಮುಖ್ಯ. ನಮ್ಮ ಕಾರ್ಯಕ್ರಮಗಳು ಮತ್ತೊಂದು ಕಡೆ ವಿಸ್ತಾರಗೊಳ್ಳಬೇಕಿದೆ. ತಾವು ಇದ್ದರೆ ಮಾತ್ರ ಆ ಕಾರ್ಯಕ್ರಮ ನಮ್ಮ ಈ ಭಾಗದಿಂದ ಹೊರವಾಗಿ ಹೋಗ್ತದೆ. ಹಾಗಾಗಿ ತಮ್ಮ ಸಹಕಾರವನ್ನು ಬಯಸ್ತೇವೆ. ತಮಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಬೇಕಿದ್ರೆ ನಮ್ಮ ಸ್ಪರ್ಧೆಗೆ ಬರುವಂಥ ಸ್ಪರ್ಧಾಳುಗಳು ಬಹುಶಃ ಒಂದು 15 ತಂಡಗಳು, 3 ಮಂದಿ 15 ತಂಡಗಳು ಬಂದಿದ್ದಾರೆ. ಎಲ್ಲ ಟೇಬಲ್ ಮೇಲೆ ಫುಡ್ಡು ತಯಾರಾಗಿದೆ. ಎಲ್ಲ ನಮ್ಮ ಜಡ್ಜಸ್ ಕೂಡ ತೀರ್ಪುಗಾರಿಕೆ ನೀಡ್ತಾ ಇದ್ದಾರೆ. ತಾವು ಬಂದಿದ್ದರಿಂದ ಇದಕ್ಕೆ ಅರ್ಥಪೂರ್ಣವಾಗಿದೆ. ತಾವು ಎಲ್ಲ ಬೆಂಕಿಯಿಲ್ಲದೆ ಅಡುಗೆಯನ್ನು ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮ ಮೆರುಗನ್ನು ಹೆಚ್ಚಿಸಿದ್ರಿ. ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಅದರೊಟ್ಟಿಗೆ ಬಂದಂಥ ಎಲ್ಲ ನಮ್ಮ ಸದಸ್ಯರ ಕುಟುಂಬದ ಸದಸ್ಯರುಗಳಿರ್ಬೋದು, ಎಲ್ಲ ಬಂದಿರುವಂಥ ಎಲ್ಲ ಬಂಧುಗಳಿರ್ಬೋದು, ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮ ಸ್ವಾಗತ ಭಾಷಣ ಕೊನೆಗಾಣಿಸ್ತೇನೆ. ಜೈ ಹಿಂದ್. ನಮ್ಮೆಲ್ಲರನ್ನು ಸ್ವಾಗತಿಸಿದ ಶ್ರೀಯುತ ಮೋಹನ್ ಶಿರ್ಲಾರಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಅಂಗ ಉದ್ಘಾಟನಾ ಸಮಾರಂಭ. ಇವತ್ತಿನ ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ಇದರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಸಾಧಕಿಯರಿಗೆ ಸನ್ಮಾನ ಮತ್ತು ಪರಿವಾರ ಕುಟುಂಬ ಮಿಲನ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ DS ಗಟ್ಟಿಯವರು ತಮ್ಮ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಮಮತಾ DS ಗಟ್ಟಿಯವರು ತನ್ನ ಉದ್ಘಾಟನಾ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಸೋಮನಾಥಾಯ ನಮಃ. ಸಮರ್ಪಣ ಪರಿವಾರ ಟ್ರಸ್ಟ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೀತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ, ಸಾಧಕಿಯರಿಗೆ ಸನ್ಮಾನ, ಪರಿವಾರ ಕುಟುಂಬ ಮಿಲನ. ನಮ್ಮ ಲಿಲ್ಲಿ ಪಾಯಸ ಅವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನನ್ನ ಆತ್ಮೀಯ ಸ್ನೇಹಿತೆಯು ಕೂಡ ಬನ್ನಿ. ಈ ಒಂದು ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ವೇದಿಕೆಯಲ್ಲಿದ್ದವರಿಗೂ ವೇದಿಕೆಯ ಮುಂಭಾಗದಲ್ಲಿದ್ದವರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ, ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರೋರು ಈ ಸಮರ್ಪಣಾ ಪರಿವಾರ ಟ್ರಸ್ಟಿನ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪಾರವರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರು. ಈಗಾಗಲೇ ನಮ್ಮ ಜೊತೆ ಸೇರಿದಂಥ ನಮ್ಮವರೇ ಆಗಿರ್ತಕ್ಕಂಥ ಲಿಲ್ಲಿ ಪಾಯಸ್ ಮೇಡಮ್ ಅವರಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ತಿಯಾ ಸಮಾಜದ ಶ್ರೀ ಜಯಂತ್ ಕೊಂಡಾಣರವರಿದ್ದಾರೆ. ಹಾಗೆ ರೈಲ್ವೆ ಸಲಹಾ ಸಮಿತಿ ಮಂಡಳಿಯ ಸದಸ್ಯರಾದ ಶ್ರೀಮತಿ ಸುಷ್ಮಾ ಕೋಟ್ಯಾನ್ರವರಿದ್ದಾರೆ. ಹಾಗೆ ಲಯನ್ ವಲಯಾಧ್ಯಕ್ಷರು ಜಸಿಂಥಾ ಮೆಂಡೋರ್ನಾ ಅವರಿದ್ದಾರೆ. ಹಾಗೆ ನಮ್ಮ ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಸುರೇಶ್ ಆಚಾರ್ಯರವರಿದ್ದಾರೆ. ಮೋಹನ್ ಸುವರ್ಣರವರಿದ್ದಾರೆ. ನಮ್ಮ ಸಮಾಜ ಸೇವಕಿಯು ಶ್ರೀಮತಿ ಗಾಯತ್ರಿ ಕಿಶೋರ್ ಅವರಿದ್ದಾರೆ. ಲಯನ್ ಸುರೇಶ್ MS ಅವರಿದ್ದಾರೆ. ದಿನೇಶ್ ಅವರಿದ್ದಾರೆ. ಲಯನ್ಸ್ ಅಧ್ಯಕ್ಷರು ಇದ್ದಾರೆ. ಹಾಗೆ ಎಲ್ಲ ನನ್ನ ಪ್ರೀತಿಯ ಮುಂಭಾಗದಲ್ಲಿರ್ತಕ್ಕಂಥ ಪರಿವರ್ತನಾ ಟ್ರಸ್ಟಿನ ಎಲ್ಲ ಸಹೋದರ ಸಹೋದರಿಯರೇ, ಆಗಮಿಸಿದಂಥ ಪತ್ರಕರ್ತ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂಥ ಸಾಧಕಿಯರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಾನು ಪ್ರಪ್ರಥಮವಾಗಿ ಪರಿವರ್ತನಾ ಟ್ರಸ್ಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶ್ವ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಅತ್ಯುತ್ತಮವಾದಂಥ ಮನೋಭಾವ ಸಮರ್ಪಣಾ ಟ್ರಸ್ಟಿಗೆ ಬಂದ ಕಾರಣ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ದೇಶದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಹೇಗಿತ್ತು, ಇವತ್ತು ನಮ್ಮ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ವಾಸ್ತವವಾಗಿ ಅರಿತುಕೊಂಡವರು. ಅಡುಗೆ ಕೋಣೆಯಲ್ಲಿದ್ದಂತಹ ಮಹಿಳೆ ಇವತ್ತು ಅಂತರಿಕ್ಷ ಮಟ್ಟಕ್ಕೆ, ಬಾಹ್ಯಾಕಾಶ ಮಟ್ಟಕ್ಕೆ ಏರಿದ್ದಾರೆ ಅಂತೇಳಿದರೆ, ಇವತ್ತು ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರ ಸ್ಥಾನಮಾನ ಇವತ್ತು ಬಹಳಷ್ಟು ಹೆಮ್ಮರವಾಗಿ ಬೆಳೆದು ತನ್ನದೇ ಆದಂಥ ಛಾಪವನ್ನು ಮಹಿಳೆಯರು ಮೂಡಿಸಿದ್ದಾರೆ ಅನ್ನೋದನ್ನು ಕೂಡ ನಾವಿವತ್ತು ಅಭಿನಂದಿಸಬೇಕಾದಂಥ ಸಂದರ್ಭ. ಹೆತ್ತ ತಾಯಿಗೆ ನಮನ, ಹೊತ್ತ ಭೂಮಿಗೆ ನಮನ, ಕಲಿಸಿದ ಗುರುಗಳಿಗೆ ನಮನ. ಈ ಮೂವರನ್ನು ನಾವು ಯಾವತ್ತೂ ಮರೀಬಾರದಂತೆ ಜೀವನದಲ್ಲಿ. ಹಾಗಾಗಿ ಹೆತ್ತ ತಾಯಿ ನಮಗೆಲ್ಲರಿಗೂ ಕೂಡ ನಮ್ಮ ಶಕ್ತಿ, ನಮ್ಮ ದೇವತೆ. ಆ ನಮ್ಮ ಹೆತ್ತ ತಾಯಿ ನಮ್ಮನ್ನು ಇಷ್ಟೆಲ್ಲ ಬೆಳೆಸಿ ಸಾಕಿ ಸಲಹಿದವರು ನಮ್ಮ ತಾಯಿ. ನಮ್ಮ ತಂದೆ ತಾಯಿಯನ್ನು ಯಾವತ್ತೂ ಕೂಡ ನಾವು ಗೌರವಿಸುವುದರ ಮುಖಾಂತರ ನಮ್ಮೆಲ್ಲರ ಶಕ್ತಿಯಾಗಿ ಇದ್ದವರು ನಮ್ಮ ತಾಯಿ ಅಂತ ನಾನು ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ನಮ್ಮ ತಾಯಂದಿರನ್ನು ಕೂಡ ಇವತ್ತು ನೆನಪಿಸುವ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಇವತ್ತು ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ, ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ಕೂಡ ದೇವರು ನೆಲೆಸ್ತಾರೆ ಎನ್ನುವಂತಹ ವಾಸ್ತವವು ಸತ್ಯ. ಯತ್ರ ನಾರ್ಯಸ್ತು ರಮಂತೆ ಪೂಜ್ಯತೆ ತತ್ರ ದೇವತವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲಿ ಮಹಿಳೆಯ, ಯಾವ ಮನೆಯಲ್ಲಿ ಹೆಣ್ಣಾದವಳು ಒಳ್ಳೆ ನೆಮ್ಮದಿಯಿಂದ ಆರೋಗ್ಯಕರವಾಗಿ ಅತ್ಯುತ್ತಮ ಒಂದು ಪಾಸಿಟಿವ್ ಮೈಂಡಲ್ಲಿ ಯಾವ ಮನೆ ಇರ್ತದೆ ಆ ಮನೆ ಬೆಳಗ್ತದೆ. ಆ ಮನೆಯ ಮಕ್ಕಳು ಬೆಳಗ್ತಾರೆ, ಮನೆಯವರು ಬೆಳಗ್ತಾರೆ. ಅದು ನಾವು ಕಂಡುಕೊಂಡಂತಹ ಸತ್ಯ. ಹಾಗಾಗಿ ನಾವೆಲ್ಲರೂ ಕೂಡ
ಅತ್ಯುತ್ತಮವಾದಂತಹ ಮನೋಭಾವದಿಂದ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸಿಕೊಂಡು ಹೋದಾಗ, ನಮ್ಮ ಮಕ್ಕಳಿಗೆ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದಾಗ ಸಮಾಜ ಬೆಳಗ್ತದೆ, ದೇಶವು ಕೂಡ ಬೆಳಗ್ತದೆ ಅಂತೇಳಿ ನಾವು ಕಂಡವರು. ಹಾಗಾಗಿ ಇವತ್ತಿನ ದಿನದಲ್ಲಿ ಮಹಿಳೆಯರ ಪಾತ್ರ ಸಮಾಜದಲ್ಲಿ ಬಹಳಷ್ಟಿದೆ. ಪ್ರತಿಯೊಂದು ಮಹಿಳೆಯಲ್ಲಿ ಕೂಡ ಶಕ್ತಿ ಇದೆ. ಬಹುಶಃ ವೇದಿಕೆಯಲ್ಲಿದ್ದವರಿಗೂ ಕೂಡ ಇದೆ, ವೇದಿಕೆಯ ಮುಂಭಾಗದಲ್ಲಿದ್ದವರಿಗೂ ಕೂಡ ತನ್ನದೇ ಆದಂಥ ಒಂದು ಶಕ್ತಿ ಆ ಮಹಿಳೆಗೆ ದೇವರು ಕೊಟ್ಟಿದ್ದಾರೆ. ಯಾಕಂತೇಳಿದರೆ ಒಂದು ಮನೆಯಲ್ಲಿ ನಾವು ನೋಡ್ಬೋದು, ಒಂದು ತಾಯಿ 10 ಮಕ್ಕಳನ್ನು ಬೇಕಾದ್ರೂ ಸಾಕ್ತಾಳೆ. 10 ಮಕ್ಕಳನ್ನು ಆ ತಾಯಿ ಸಾಕಿ ಸಲಹಿ ಎಲ್ಲ ಮನೆ ಕೆಲಸ ಮಾಡಿಕೊಂಡು, ಕೂಲಿ ಕೆಲಸ ಮಾಡಿಕೊಂಡು ಆ ಫ್ಯಾಮಿಲಿಯನ್ನು ಸಾಕುವಂಥ ಶಕ್ತಿ ಇದ್ದರೆ ಅದು ತಾಯಿಗೆ ಮಾತ್ರ ಅಂಥೇಳಿ ನಾನು ಈ ಸಮಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ 10 ಜನರಿಗೆ 10 ಜನ ಇವತ್ತು ಒಂದು ಮನೆಯಲ್ಲಿದ್ದರೆ ತಂದೆ ತಾಯಿಯನ್ನು ಸಾಕುವಂತಹ ಪರಿಸ್ಥಿತಿ, ಸಾಕದಿರುವಂತಹ ಪರಿಸ್ಥಿತಿಯನ್ನು ಕೂಡ ನಾವು ಇವತ್ತಿನ ದಿನದಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟೊಂದು ವ್ಯತ್ಯಾಸ ಅಂತ ನಾವು ನೋಡಿ, ಅದಕ್ಕೆ ತಾಯಿಯನ್ನು ನಾವು ಶಕ್ತಿ ಅಂತ ಹೋಲಿಸ್ತೇವೆ. ಆ ಉತ್ತಮ ಮನೋಭಾವ ಹೊಂದಿರತಕ್ಕಂತಹ ತಾಯಿ ಹೃದಯ ನಮ್ಮಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಕೂಡ ಬೆಳೀಬೇಕಾಗ್ತದೆ ಅನ್ನೋದನ್ನು ಕೂಡ ನಾನು ನಿಸ್ಸಂದೇಹ ಹೇಳಲಿಕ್ಕೆ ಬಯಸುತ್ತಾ, ಇವತ್ತಿನ ದಿನದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ 18 ವರ್ಷ ಈ ದೇಶದನ್ನು ಆಳಿದ್ರು ಕೂಡ ಆವಾಗ ನಮ್ಮ ಮಹಿಳೆಯರು ಅಡಿಗೆ ಕೋಣೆಗೆ ಸೀಮಿತವಾಗಿದ್ದರು. ಆದರೆ ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ನಮ್ಮ ದೇಶದಲ್ಲಿ ಬಂತು. ಆ ನಂತರ ಇವತ್ತು ಎಲ್ಲ ಈ ಮೀಸಲಾತಿ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಬಂದ ಕಾರಣ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರು ಇವತ್ತು ತನ್ನ ಛಾಪವನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಇದೆ. ಆದರೆ ನಾವು ಇವತ್ತಿನ ದಿನ ಒಂದು ಸಂಕಲ್ಪವನ್ನು ಕೂಡ ಮಾಡಬೇಕಾಗಿದೆ. ಸರಕಾರ ಕೊಡುವಂತಹ ಹಕ್ಕು ಬಾಧ್ಯತೆಗಳು ಏನಿದೆ, ಸರಕಾರ ಕೊಟ್ಟಂತಹ ಕಾನೂನುಗಳು ಮಹಿಳೆಯರಿಗಿದ್ದು ಏನಿದೆ, ಅವಕಾಶಗಳು ಏನಿದೆ, ಅವು ಎಲ್ಲವೂ ಕೂಡ ಇವತ್ತು ಮಹಿಳೆಯರು ಅರಿತುಕೊಳ್ಬೇಕಾಗ್ತದೆ. ಯಾರು ಅಶಕ್ತ ಮಹಿಳೆಯರಿದ್ದಾರೋ ಅವರನ್ನು ಸಶಕ್ತರನ್ನಾಗಿಸುವುದು ಕೂಡ ನಿಮ್ಮೆಲ್ಲರ ಜವಾಬ್ದಾರಿ. ಯಾರು ಕಷ್ಟದಲ್ಲಿದ್ದಾರೋ ಅವರನ್ನು ಮುನ್ನಡೆಸ್ಕೊಂಡು ಹೋಗುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಪ್ರತಿಯೊಂದು ಕುಟುಂಬ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರನ್ನು ಕೂಡ ಮುನ್ನಡೆಸ್ಕೊಂಡು ಹೋಗುವಂತಹ ಕೆಲಸ ಕಾರ್ಯಗಳಿಗೆ ನಾವು ಮುನ್ನುಡಿಯನ್ನು ಬರೆಯೋಣ. ಮಹಿಳೆಯರು ಹಾಕಿಕೊಟ್ಟಂಥ ಏನು ಹೆಜ್ಜೆಗಳಿದೆ ಅದು ಹೋಗುವಂತಹ ದಾರಿದೀಪವಾಗಲಿ, ಬೆಳಕಾಗಲಿ. ಇವತ್ತು ವೇದಿಕೆಯಲ್ಲಿ ನೀವು ನೋಡ್ತಾ ಇದ್ರಿ, ಎಲ್ಲ ರಂಗದಲ್ಲಿರ್ತಕ್ಕಂಥ ಮಹಿಳೆಯರಿದ್ದಾರೆ. ನಮ್ಮ ಸೌಮ್ಯ ಅಕ್ಕ ಇದ್ದಾರೆ, ಒಂದು ಶಾಲೆಯನ್ನು ನಡೆಸಿ ಹೇಗಿದ್ದಂಥ ಶಾಲೆ, 10 ಮಕ್ಕಳಿದ್ದಂಥ ಅವರ ವಿದ್ಯಾಸಂಸ್ಥೆ ಇವತ್ತು 1000 ಮಕ್ಕಳನ್ನು ಆ ಶಾಲೆಗೆ ವಿದ್ಯಾಸಂಸ್ಥೆ ನೀಡ್ತಿದ್ರೆ ಅದಕ್ಕೆ ಮೊದಲು ಕಾರಣ ಸೌಮ್ಯರವರು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಸಾಧನೆ. ಹಾಗೆ ನಮ್ಮ ಲಿಲ್ಲಿ ಮೇಡಮ್ ಅವರೊಬ್ಬರು ಅಧಿಕಾರಿಯಾಗಿ ಬಹಳಷ್ಟು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾರೆ, ಅದು ಅವರ ಸಾಧನೆ. ಹಾಗೆ ರೈಲ್ವೆ ಸಲಹಾ ಮಂಡಳಿಯ ಸದಸ್ಯರು ಸುಷ್ಮಾ ಕೋಟ್ಯಾನ್ ಅವರು ಕೂಡ ತನ್ನದೇ ಆದಂಥ ಒಂದು ಶಕ್ತಿಯಲ್ಲಿ ಆ ಯೋಜನೆಗೆ ಬಂದಿದ್ದಾರೆ. ನಮ್ಮ ಜಸಿಂತಾ ಅವರು ಕೂಡ ಒಬ್ಬರು ಕಾರ್ಪೊರೇಟರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಗಾಯತ್ರಿ ನನ್ನ ಊರಿನವಳು, ನನ್ನ ತಂಗಿಯಾಗಿ ಅವಳು, ಅವರನ್ನು ಕೂಡ ನಾನು ಹಿಂದಿಂದಲೂ ಕೂಡ ನೋಡ್ತಿದ್ರೆ ಈಗಲೂ ಕೂಡ ಒಂದು ಉತ್ತಮ ಅವಕಾಶಗಳನ್ನು ಸಮಾಜ ಸೇವೆ ಗಳಿಸಿಕೊಂಡು ಬಂದ ಇದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರೋರು ಇವತ್ತು ಸನ್ಮಾನಿಸಲ್ಪಡುವಂಥ ಸಾಧಕಿಯರು ಚಂದ್ರಕಲಾ ಎಸ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ, ಶ್ರೀಮತಿ ಮೈಮುನಾ ಎಮ್ಮೆ ಅವರು ಹೈನುಗಾರಿಕೆಯಲ್ಲಿ, ಶ್ರೀಮತಿ ಲಿಜಿ ನೋರನ್ ಅವರು ವ್ಯವಹಾರ ಕ್ಷೇತ್ರದಲ್ಲಿ, ಹಾಗೆ ಶ್ರೀಮತಿ ಸುಮಂಗಲಿ ರಾವ್ ಅವರು ಕಲಾ ಕ್ಷೇತ್ರದಲ್ಲಿ, ಶ್ರೀಮತಿ ವಜ್ರಾ ಗುಜರನ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ. ಬಹುಶಃ ಇವತ್ತಿನ ಸನ್ಮಾನಿತರು ಕೂಡ 5 ಜನರು ಕೂಡ ಸನ್ಮಾನಕ್ಕೆ ಅರ್ಹರಾದವರು. ಇವರೆಲ್ಲರೂ ಕೂಡ ಕಷ್ಟಪಟ್ಟು ಮೇಲೆ ಬಂದವರು. ನಾವು ನೋಡಿದಾಗೆ ಹಿಂದೆ ತನ್ನ ತಂದೆ ತಾಯಿ ಒಂದು ಕೊಟ್ಟಂಥ ನಮಗೆ ದೊಡ್ಡ ಆಸ್ತಿ ಅಂತ ಹೇಳಿದರೆ ಶಿಕ್ಷಣ. ಆ ಶಿಕ್ಷಣವನ್ನು ಪಡೆದುಕೊಂಡು ಅಪ್ಪ ಅಮ್ಮ ಕೊಟ್ಟಂತಹ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ನಮಗೆ ಕೊಟ್ಟಂತಹ ಆ ಗುರುವಿನ ವಿದ್ಯೆಯನ್ನು ಬಳಸಿಕೊಂಡು ಇವತ್ತು ಜೀವನದಲ್ಲಿ ಯಾರು ಕೂಡ ನಾವು ಕಂಡಾಗೆ ಕೋಟ್ಯಾಧೀಶರು ಯಾರೂ ಇಲ್ಲ. ಎಲ್ಲರೂ ಕೂಡ ಕಷ್ಟಪಟ್ಟು ಮೇಲೆ ಬಂದವರು ಒಂದೊಂದು ಸ್ಥಾನಮಾನವನ್ನು ಗಳಿಸಿದ್ದಾರೆ. ಹಾಗಾಗಿ ಎಲ್ಲ ಸಾಧಕಿಯರು ಅವರು ಮಾಡಿದ ಸಾಧನೆಗೆ ಇವತ್ತು ಸಮರ್ಪಣಾ ಪರಿವಾರ ಟ್ರಸ್ಟ್ ಮಾಡ್ತಕ್ಕಂಥ ಈ ಸಾಧಕಿಯರಿಗೆ ಮಾಡ್ತಕ್ಕಂಥ
ಸನ್ಮಾನ ನಿಜವಾಗಿಯೂ ಕೂಡ ಅರ್ಥಪೂರ್ಣ. ಎಲ್ಲ ರಂಗದ ಕ್ಷೇತ್ರದವರನ್ನು ಆರಿಸಿಕೊಂಡಿದ್ದೀರಿ. ಹಾಗಾಗಿ ಎಲ್ಲ 5 ಜನ ಸಾಧಕಿಯರಿಗೆ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ತಾವು ಮುಂದೆ ಹೋಗುವ ಹೆಜ್ಜೆಗಳು ಕೂಡ ಎಲ್ರಿಗೂ ದಾರಿದೀಪವಾಗಲಿ, ಎಲ್ರಿಗೂ ಮಾರ್ಗದರ್ಶನವನ್ನು ಪಡೆಯಲಿ. ಖಂಡಿತ ಇವತ್ತು ವೇದಿಕೆಯಲ್ಲಿ ಇವತ್ತು ನಾವು ಕೂತಿರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಇಂತಹ ವೇದಿಕೆಯಲ್ಲಿ ಕುಳಿತುಕೊಳ್ತಕ್ಕಂಥ ಅವಕಾಶಗಳು ಕೂಡ ಬರಲಿ. ಹಾಗೆ ನಮ್ಮ ಜೊತೆ ನಮ್ಮ ಸಹೋದರರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ಅವರ ನಮಗೆ ಸಹಕಾರಗಳು ಕೂಡ ಬೇಕಾಗಿದೆ. ಯಾವತ್ತೂ ಕೂಡ ನಮ್ಮ ಸಮಾಜ ಸೇವೆ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮಗೆ ನಮ್ಮ ಸಹೋದರರ, ನಮ್ಮ ಮನೆಯವರ ಸಹಕಾರಗಳು ಖಂಡಿತ ಬೇಕಾಗ್ತದೆ. ಹಾಗಾಗಿ ಎಲ್ಲರೂ ನಾವು ಒಟ್ಟು ಸೇರಿದಾಗ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ, ಅರ್ಥಪೂರ್ಣ ಜೀವನವನ್ನು ಕೂಡ ನಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿಕೊಂಡು ಇವತ್ತಿನ ವಿಶೇಷವಾದಂಥ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ಸಮರ್ಪಣಾ ಪರಿವಾರ ಟ್ರಸ್ಟಿನ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಹಾಗೂ ಅವರ ತಂಡ, ಎಲ್ಲ ನಮ್ಮ ಶಿಕ್ಷಕರು, ನಮ್ಮ ಪರಿಚಯದವರು, ವಸಂತ್ ಅವರಿರ್ಬೋದು, ಎಲ್ಲಷ್ಟು ಮೋಹನ್ ಶಿರ್ಲಾಲ್ ಅವರಿರ್ಬೋದು, ಹಾಗೆ ಎಲ್ಲರೂ ಕೂಡ ಒಂದು ಭಾಗವಹಿಸಿ ಒಂದು ಸಮಿತಿಯ ಮುಖಾಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಟುಂಬ ಮಿಲನ ಅಂತ ನೀವು ಇಟ್ಕೊಂಡಿದ್ದೀರಿ. ಇದು ನಿಜವಾಗಿ ಕೂಡ ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಒಂದು ಕುಟುಂಬದವರು ಸೇರಿಕೊಂಡು ಎಲ್ರಿಗೊಂದು ಪರಿಚಯ ಆಗ್ತದೆ, ಆತ್ಮೀಯತೆ ಬೆಳೀತದೆ. ಆ ಒಂದು ಸಮರ್ಪಣಾ ಈ ಒಂದು ಟ್ರಸ್ಟ್ನಲ್ಲಿರ್ತಕ್ಕಂಥ ತಾವೇನು ಸದಸ್ಯರಿದ್ದೀರಿ, ವಿಶೇಷವಾಗಿ ಇವತ್ತಿನ ಕಾಂಪಿಟಿಷನ್ ನಮಗೆ ನೋಡುವಾಗ ಸಂತೋಷ ಆಗ್ತದೆ. ಇವರಿಟ್ಟದ್ದು ಅಡುಗೆಯ ಸ್ಪರ್ಧೆ. ನಿಜವಾಗಿ ಕೂಡ ಈ ಒಂದು ಅಡುಗೆಯ ಸ್ಪರ್ಧೆ ಇಟ್ಟಿರೋದಕ್ಕೆ ನಾನು ತಮ್ಮನ್ನು ಸಮರ್ಪಣಾ ಪರಿವಾರ ಟ್ರಸ್ಟನ್ನು ಅಭಿನಂದಿಸ್ತಾ ಇದ್ದೇನೆ. ಇದು ಖಂಡಿತ ಇವತ್ತು ಆ ಅಡುಗೆ ಮಾಡುವಂತಹ ಕಲೆ ಅದು ಸಣ್ಣ ಕಲೆ ಅಲ್ಲ, ಅದು ಆ ಮಹಿಳೆಯರಿಗೆ ಅಂತರ್ಗತವಾಗಿ ಬಂದದ್ದು, ನಮ್ಮ ತಾಯಿಯಿಂದ ನಮಗೆ ಬಂದಿದೆ. ಹಾಗಾಗಿ ಅಂಥ ಕಲೆಗೂ ಕೂಡ ತಾವು ಪ್ರೋತ್ಸಾಹ ಮಾಡಿದ್ದೀರಿ. ಹಾಗಾಗಿ ಯಾರೆಲ್ಲ ಈ ಒಂದು ಇಂಟ್ರೆಸ್ಟಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಹಾಗೆ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಗವಹಿಸುವುದೇ ಬಹಳ ಒಂದು ಮುಖ್ಯ. ಪ್ರಶಸ್ತಿ ಸಿಗಲಿ, ಬಹುಮಾನ ಸಿಗದೇ ಇರಲಿ, ಆದರೆ ತಮ್ಮೆಲ್ಲರ ಭಾಗವಹಿಸಿಗೆ ಕೂಡ ಒಂದು ಅರ್ಥ ಬರ್ತದೆ ಅಂತ ನಾನು ಹೇಳಿಕೊಂಡು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿ ನನಗೂ ಕೂಡ ಮಾತಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ಜೀವನವನ್ನು ನಾವು ಮುನ್ನಡೆಸ್ಕೊಂಡು ನಾವೆಲ್ಲರೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋಣ. ಖಂಡಿತ ಇವತ್ತಿನ ದಿನದಲ್ಲಿ ನಮ್ಮ ಮಕ್ಕಳು ಕೆಲವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತಿನ ವಿದ್ಯಾರ್ಥಿ ಸಮೂಹ, ಯುವ ಜನತೆ ಬೇರೆ ಕಡೆಯತ್ತ ಸಾಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ವಿಶೇಷವಾಗಿ ಸಮಾಜದಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬರು ತಾಯಿ ಕೂಡ ತಮ್ಮ ಮನೆಯಲ್ಲಿ ಒಬ್ಬಳು ಸಹೋದರಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ರಂಗದಲ್ಲಿ ಕೂಡ ನಾವು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರ್ತೇವೆ. ಹಾಗಾಗಿ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಲ್ಲಿ ನಿಮ್ಮೆಲ್ಲರ ಪಾತ್ರವೂ ಕೂಡ ಬಹಳಷ್ಟಿದೆ ಅಂತ ನಾನು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಶುಭವನ್ನು ಕೋರಿ ಎಲ್ಲರಿಗೂ ಕೂಡ ವಂದಿಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ವಿರಾಮ ಬೆಳೆಸ್ತೀನಿ. ಜೈ ಹಿಂದ್, ಜೈ ಭಾರತ್. ಉದ್ಘಾಟನೆ ಮಾಡುವ ಮೂಲಕ ಅತ್ಯಂತ ಮಮತೆಯ ಮಾತುಗಳಾಡಿರುವಂಥ ನಮ್ಮ ಮಮತಕ್ಕನವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬರ್ತಿದ್ದೇವೆ. ಈ ದಿವಸದ ಸಮರ್ಪಣಾ ಸಾಧಕಿಯರನ್ನು ಗೌರವಿಸುವಂಥ ಸಮಯ. ಶ್ರೀಮತಿ ಚಂದ್ರಕಲೆ ಸಮಾಜ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ಗುರುತಿಸಿಕೊಂಡು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ನಮ್ಮ ಸಮರ್ಪಣಾ ಪರಿವಾರದ ಸದಸ್ಯರು ದಯವಿಟ್ಟು ನಮ್ಮ ಚಂದ್ರಕಲೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು ವಿನಂತಿಸಿದ್ದೇನೆ. ಈ ದಿವಸ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ನಿರ್ಮಿಸುವ ಮೂಲಕ ಒಂದು ಸಂಸಾರದ ಒಂದು ವ್ಯವಸ್ಥೆ ಹೇಗಿರಬೇಕು ಎನ್ನುವಂಥ ಒಂದು ಪ್ರೀತಿಯನ್ನು ಕೊಟ್ಟವರು ಚಂದ್ರಕಲೆ ಅವರು. ಇವರ ಒಂದು ಸನ್ಮಾನದ ವರದಿಯನ್ನು ವಾಚನ ಮಾಡಬೇಕಂತ ಶ್ರೀಮತಿ ಜಯಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಕಲರಕೋಡಿ ಇಲ್ಲಿಯ ಕನ್ನಡ ಉಪನ್ಯಾಸಕ್ಕೆ ತಾವು ಇದನ್ನು ವಾಚಿಸಬೇಕು ವಿನಂತಿಸಿದ್ದೇನೆ. ಶ್ರೀಮತಿ ಚಂದ್ರಕಲಾ ಎಸ್ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಆತ್ಮೀಯರೇ, ಮನೆಯ ಬೆಳಗುವ ನಂದಾದೀಪವಾಗಿ ಸಮಾಜವನ್ನು ಕಾಯುವ ಶಕ್ತಿಯಾಗಿ ನಿಂತಿರುವ ಹೆಣ್ಣು ಸದಾ ಪೂಜ್ಯಳು. ಪ್ರೀತಿ, ತ್ಯಾಗ ಮತ್ತು ಸಹನೆಯ ಸಾಕಾರ ಮೂರ್ತಿಯೇ ನಾರಿ.
ಗೌರವಾನ್ವಿತ ಶ್ರೀಮತಿ ಚಂದ್ರಕಲಾ ಎಸ್, ಶ್ರೀಯುತ ರಾಮಪೂಜಾರಿ ಹಾಗೂ ಶ್ರೀಮತಿ ಪ್ರೇಮ ದಂಪತಿಯ ಸುಪುತ್ರಿಯಾಗಿ ಕೆಸಿ ರೋಡ್ನಲ್ಲಿ ಜನಿಸಿದ ತಾವು ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ನೀಡುತ್ತಿರುವ ಕೊಡುಗೆ ಅನನ್ಯ ಹಾಗೂ ಆದರ್ಶಪ್ರಾಯವಾದದ್ದು. ಮಾಡೂರು ಅವರ ಸಹಧರ್ಮಿಣಿಯಾಗಿ ಪತಿಯ ಪ್ರತಿಯೊಂದು ವ್ಯವಹಾರದಲ್ಲೂ ಬೆನ್ನೆಲುಬಾಗಿ ನಿಂತು ಉದ್ಯಮದ ಏಳಿಗೆಗೆ ತಾವು ನೀಡಿದ ಸಂಪೂರ್ಣ ಸಹಕಾರ ಪ್ರಶಂಸನೀಯ. ಕೇವಲ ಒಂದು ಮನೆಯ ಯಶಸ್ಸಿಗೆ ಮಾತ್ರ ಸೀಮಿತವಾಗದೆ ತುಂಬು ಕುಟುಂಬದ ಹಿರಿಯ ಸೊಸೆಯಾಗಿ ಮನೆಯ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ನೀವು ಎಲ್ಲರಿಗೂ ಮಾದರಿ. ಮೈದುನರು ಪ್ರತ್ಯೇಕ ಮನೆ ಮಾಡಿಕೊಂಡಿದ್ದರೂ ವಾರಕ್ಕೊಮ್ಮೆ ಎಲ್ಲರನ್ನೂ ಒಗ್ಗೂಡಿಸಿ ತಮ್ಮ ಮನೆಯಲ್ಲಿ ಚಹಾಕೂಟ ಏರ್ಪಡಿಸುವ ಮೂಲಕ ಕೌಟುಂಬಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸಿ ಇಂದಿನ ವಿಭಕ್ತ ಕುಟುಂಬಗಳ ಕಾಲಘಟ್ಟದಲ್ಲಿ ಆದರ್ಶ ಗೃಹಿಣಿಯಾಗಿ ಕಂಗೊಳಿಸುತ್ತಿದ್ದೀರಿ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ನುಡಿಯಂತೆ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಂಡಿರುವ ತಾವು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅನೇಕ ಅಸಹಾಯಕರ ಬಾಳಿನಲ್ಲಿ ಬೆಳಕಾಗಿದ್ದೀರಿ. ಮಾಡೂರಿನ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟಿಯಾಗಿ ಮಂದಿರದ ಪೂಜಾ ಕೈಂಕರ್ಯಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಿರುವ ನಿಮ್ಮ ಆಧ್ಯಾತ್ಮಿಕ ಹಾಗೂ ಮಾರ್ಗದರ್ಶನ ಸೇವೆ ಸ್ತುತ್ಯರ್ಹ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಈ ನಿಸ್ವಾರ್ಥ ಸೇವೆ, ಉನ್ನತ ಕೌಟುಂಬಿಕ ಮೌಲ್ಯಗಳು ಹಾಗೂ ಭಕ್ತಿ ಭಾವವನ್ನು ಗುರುತಿಸಿ ಗೌರವಿಸುವ ಸಣ್ಣ ಪ್ರಯತ್ನ ನಮ್ಮದು. ಆ ಶ್ರೀ ಶಿರಡಿ ಸಾಯಿಬಾಬಾರವರ ಕೃಪಾಶೀರ್ವಾದ ಹಾಗೂ ಆಯುರಾರೋಗ್ಯ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರಲಿ. ನಿಮ್ಮ ಸಮಾಜಮುಖಿ ಕಾರ್ಯಗಳು ಭವಿಷ್ಯದಲ್ಲಿ ಇನ್ನಷ್ಟು ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಸಮರ್ಪಣಾ ಪರಿವಾರ, ಮಂಗಳೂರು. ಅಭಿನಂದನೆಗಳು ಮೇಡಮ್. ಇದೀಗ ಇನ್ನೋರ್ವರು ನಮ್ಮ ಸಾಧಕರು ವ್ಯವಹಾರ ಕ್ಷೇತ್ರದಲ್ಲಿ ತನ್ನ ತೊಡಗಿಸಿಕೊಂಡು ಬಹುಶಃ ಉದಯೋನ್ಮುಖ ಒಬ್ಬ ಉದ್ಯಮಿಯಾಗಿ ಮೂಡಿ ಬಂದಿರುವುದು ಶ್ರೀಮತಿ ಲಿಜಿ ನೋರಣ್ಣ ಅವರು. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ನಮ್ಮ ಸಮರ್ಪಣದ ಸದಸ್ಯರು ದಯವಿಟ್ಟು ಅವರನ್ನು ವೇದಿಕೆಗೆ ಸ್ವಾಗತಿಸುವಂತೆ ವಿನಂತಿಸಿದ್ದೇವೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಇವರ ವರದಿಯನ್ನು ಶ್ರೀಯುತ ಜಗನ್ನಾಥ್ ಶಿರ್ಲಾಲ್ ಅವರು ವಾಚಿಸಬೇಕೆಂದು ವಿನಂತಿಸಿದ್ದೇನೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ 2026ರ ಅಂಗವಾಗಿ ಶ್ರೀಮತಿ ಲಿಜಿ ನೋರಣ್ಣ ವ್ಯವಹಾರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಆತ್ಮೀಯರೇ, ಹೆಣ್ಣು ಅಬಲೆಯಲ್ಲ, ಆಕೆ ಸಬಲೆ, ಕೇವಲ ನಾರಿಯಲ್ಲ, ಸಾಧಿಸಿದರೆ ಸಮಾಜದ ರೂವಾರಿ. ಮಹಿಳಾ ಸಬಲೀಕರಣ ಮತ್ತು ಉದ್ಯಮಶೀಲತೆಯ ಪ್ರತ್ಯಕ್ಷ ಸಾಕ್ಷಿಯಾಗಿರುವ ಮಂಗಳೂರಿನ ಹೆಮ್ಮೆಯ ಉದ್ಯಮಿ ಡಿಕೆ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳು ಸಂಸ್ಥೆಯ ಮಾಲೀಕರಾದ ಶ್ರೀಮತಿ ಲಿಜಿ ನೋರಣ್ಣರವರ ಅತ್ಯಮೂಲ್ಯ ಸಾಧನೆಗಳನ್ನು ಗುರುತಿಸಿ ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿರುವ ಅಭಿನಂದನಾ ಪತ್ರ. ಶ್ರೀಯುತ ಮರಿಯಾನಾ ಡಿಸೋಜ ಮತ್ತು ಶ್ರೀಮತಿ ಮರ್ಸಿನಾ ಡಿಸೋಜ ದಂಪತಿಗಳ ಸುಪುತ್ರಿಯಾಗಿ ಜನಿಸಿ ಡಿಕೆ ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕರ ನಿರ್ದೇಶಕರಾದ ಶ್ರೀ ಆಲ್ವಿನ್ ಜೋಯಲ್ ನೊರೊನ್ನ ಅವರ ಸಹಧರ್ಮಿಣಿಯಾಗಿ ಕೌಟುಂಬಿಕ ಹಾಗೂ ವೃತ್ತಿಪರ ಬದುಕನ್ನು ಅತ್ಯಂತ ಯಶಸ್ವಿಯಾಗಿ ಸರಿದೂಗಿಸುತ್ತಾ ಸಮಾಜದಲ್ಲಿ ನಿಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದೀರಿ.
ಭಾರತೀಯ ಸಾರಿಗೆ ಮತ್ತು ಲಾಜಿಸ್ಟಿಕ್ ವಲಯದಲ್ಲಿ ಓರ್ವ ಕ್ರಿಯಾತ್ಮಕ ಮಹಿಳಾ ನಾಯಕಿಯಾಗಿ ನಿಮ್ಮ ಸಾಧನೆ ನಿಜಕ್ಕೂ ಅನನ್ಯವಾದುದು. ಜೂನ್ 2025ರಲ್ಲಿ DK ಸಾರಿಗೆ ಮತ್ತು ಲಾಜಿಸ್ಟಿಕ್ ಸೇವೆಗಳು ಸಂಸ್ಥೆಯನ್ನು ಸ್ಥಾಪಿಸಿ ಕೇವಲ 10 ತಿಂಗಳ ಅಲ್ಪಾವಧಿಯಲ್ಲಿ 13 ಟ್ರಕ್ಗಳ ಬೃಹತ್ ಪಡೆಯನ್ನು ಕಟ್ಟಿ ರೂಪಾಯಿ 5 ಕೋಟಿಗೂ ಅಧಿಕ ವಹಿವಾಟು ನಡೆಸುವ ಮೂಲಕ ನಿಮ್ಮ ಅಸಾಧಾರಣ ನಾಯಕತ್ವ ಹಾಗೂ ಅತ್ಯುತ್ತಮ ಕಾರ್ಯತಂತ್ರವನ್ನು ಜಗತ್ತಿಗೆ ಸಾಬೀತುಪಡಿಸಿದ್ದೀರಿ. ರಸ್ತೆ, ರೈಲು, ಜಲ ಮತ್ತು ವಾಯು ಮಾರ್ಗಗಳ ಮೂಲಕ ಸಮಗ್ರ ಪೂರೈಕೆ ಸರಪಳಿ ಪರಿಹಾರಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಒದಗಿಸುತ್ತಿರುವ ನಿಮ್ಮ ವೃತ್ತಿಪರತೆ ಸರ್ವರಿಗೂ ಮಾದರಿಯಾಗಿದೆ. ಗ್ರಾಹಕರೊಂದಿಗಿನ ನಿಮ್ಮ ಉತ್ತಮ ಬಾಂಧವ್ಯ, ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತು ಹಾಗೂ ಕಾರ್ಯಾಚರಣೆಯ ಶ್ರೇಷ್ಠತೆಯು ಇಂದಿನ ಉದಯೋನ್ಮುಖ ಉದ್ಯಮಿಗಳಿಗೆ ಹಾಗೂ ಯುವಜನತೆಗೆ ಅತ್ಯುತ್ತಮ ಸ್ಫೂರ್ತಿಯಾಗಿದೆ. ಮುಂಬರುವ 2027-28 ಸಾಲಿಗೆ 100ಕ್ಕೂ ಹೆಚ್ಚು ಟ್ರಕ್ಗಳ ಗುರಿ ಹಾಗೂ 2035 ವೇಳೆಗೆ 600ಕ್ಕೂ ಹೆಚ್ಚು ವಾಹನಗಳ ಬೃಹತ್ ಪಡೆಯನ್ನು ಹೊಂದುವ ನಿಮ್ಮ ಸಂಕಲ್ಪ ಅತ್ಯಂತ ಪ್ರಶಂಸನೀಯ. ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಸಂಸ್ಥೆಯನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಪರಿವರ್ತಿಸಿ IPO ತರುವ ಮೂಲಕ ಭಾರತದ ಅಗ್ರಗಣ್ಯ ಲಾಜಿಸ್ಟಿಕ್ ಸೇವಾ ಪೂರೈಕೆದಾರರನ್ನಾಗಿ ಮಾಡುವ ನಿಮ್ಮ ಬೃಹತ್ ಕನಸುಗಳು ಆದಷ್ಟು ಬೇಗ ನನಸಾಗಲಿ ಎಂದು ನಾವು ತುಂಬು ಹೃದಯದಿಂದ ಹಾರೈಸುತ್ತೇವೆ. ನಿಮ್ಮ ಮುಂದಿನ ಎಲ್ಲ ಕಾರ್ಯಯೋಜನೆಗಳಿಗೂ ಯಶಸ್ಸು ಒಲಿಯಲಿ. ಭಗವಂತನು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಸುಖ, ಶಾಂತಿ ಹಾಗೂ ಸಮೃದ್ಧಿಯನ್ನು ಕರುಣಿಸಲು ಎಂದು ಪ್ರಾರ್ಥಿಸುತ್ತಾ ನಿಮ್ಮ ಈ ಅಪ್ರತಿಮ ಸಾಧನೆಯನ್ನು ಪ್ರಶಂಸಿಸಿ ಈ ಸನ್ಮಾನ ಪತ್ರವನ್ನು ಅತ್ಯಂತ ಹೆಮ್ಮೆಯಿಂದ ಹಾಗೂ ಪ್ರೀತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು, ಸದಸ್ಯರು, ಸರ್ವ ಸದಸ್ಯರು, ಸಮರ್ಪಣಾ ಪರಿವಾರ ಟ್ರಸ್ಟ್ ಮಂಗಳೂರು. ವಂದನೆಗಳು. ಮೂರು ಒಟ್ಟಿಗೆ ಮಾಡ್ತೇವೆ. ಸೇವೆ ಜೊತೆಗೆ ಕಲಾಕ್ಷೇತ್ರದಲ್ಲಿ ದುಡಿಯುವವರು ಇವರನ್ನ ಚಂದ್ರಶೇಖರ್ ಕುಚ್ಚಲಗುಡ್ಡೆ ಶಾಲೆಯ ಶಿಕ್ಷಕರು ಚಂದ್ರಶೇಖರ್ ಅವರು ಸನ್ಮಾನ ಪತ್ರ ವಾಚಿಸಬೇಕು ವಿನಂತಿಸಿದ್ದೇನೆ. ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ 2026 ಶ್ರೀಮತಿ ಸುಮಂಗಲಿ ರಾವ್ ಕಲಾಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಾಗಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ. ಕಾಯಕ ಮತ್ತು ಕಲೆಯ ಸುಂದರ ಸಮಾಗಮವೇ ಸಾರ್ಥಕ ಬದುಕಿನ ಸಂಕೇತ. ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ವಿಭಾಗದಲ್ಲಿ ಕಚೇರಿ ಅಧೀಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಕಾಯಕ ನಿಷ್ಠೆಯ ಜೊತೆಯಲ್ಲಿ ಕಲಾಮಾತೆಯ ಆರಾಧನೆಯನ್ನು ಮೈಗೂಡಿಸಿಕೊಂಡು ಬಹುಮುಖ ಪ್ರತಿಭೆಯಾಗಿ ಅರಳಿರುವ ಶ್ರೀಮತಿ ಸುಮಂಗಲಿ ರಾವ್ ಅವರಿಗೆ ಸಲ್ಲಿಸುವ ಪ್ರೀತಿಯ ಗೌರವ ಸಮರ್ಪಣೆ. ಶ್ರೀ ಅಮ್ಮೆಂಬಲ ಅನಂತಯ್ಯ ನಾವಡ ಮತ್ತು ಶ್ರೀಮತಿ ಮಹಾಲಕ್ಷ್ಮಿ ದಂಪತಿಯ ಸುಪುತ್ರಿಯಾಗಿ ಜನಿಸಿ ಶಿಕ್ಷಕರಾದ ಶ್ರೀ ರಾಧಾಕೃಷ್ಣ ರಾವ್ TD ಅವರ ಸಹಧರ್ಮಿಣಿಯಾಗಿ ಕೊಣಜೆ ಗ್ರಾಮದ ಸಾಂಸ್ಕೃತಿಕ ಕುಂಡಿಯಾಗಿರುವ ತಮ್ಮ ಬದುಕು ಆದರ್ಶಪ್ರಾಯವಾದದ್ದು. ವೃತ್ತಿ ಜೀವನದ ಜವಾಬ್ದಾರಿಗಳ ನಡುವೆಯೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿರಿಯ ಶ್ರೇಣಿ ಅಂದರೆ ಸೀನಿಯರ್ ತೇರ್ಗಡೆಯಾಗಿ ಪ್ರಸ್ತುತ ವಿದ್ವತ್ ತರಬೇತಿಯನ್ನು ಪಡೆಯುತ್ತಿರುವ ತಮ್ಮ ಕಲಾ ಭಕ್ತಿ ಅನನ್ಯವಾದದ್ದು. ಕೊಣಾಜೆಯ ಸಪ್ತಸ್ವರ ಕಲಾಕೇಂದ್ರದಲ್ಲಿ ಕೀಬೋರ್ಡ್ ವಾದನವನ್ನು ಉಳಿಸಿಕೊಳ್ಳುತ್ತಾ ಅನೇಕ ಸಂಗೀತ ವೇದಿಕೆಗಳಲ್ಲಿ ಗಾಯನ ಸುಧಾರಿಸಿರುವ ತಾವು ಓರ್ವ ಹವ್ಯಾಸಿ ಯಕ್ಷಗಾನ ಕಲಾವಿದೆಯಾಗಿ ರಂಗದ ಮೇಲೆ ಹೆಜ್ಜೆ ಹಾಕಿ ಕಲೆಗೆ ಮೆರುಗು ನೀಡಿದ್ದೀರಿ. ತಮ್ಮ ಗಾಯನ ಪ್ರತಿಭೆಗೆ ಕನ್ನಡಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕ ಕೀರ್ತನ ಗಂಗೋತ್ರಿ ಕಾರ್ಯಕ್ರಮದಲ್ಲಿ ತಾವು 3 ಬಾರಿ ಕನಕ ಪುರಸ್ಕಾರ ಭಾಜನರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಕೇವಲ ಕಲೆಗೆ ಮಾತ್ರ ಸೀಮಿತವಾಗದೆ ಕಳೆದ 3 ದಶಕಗಳಿಂದ ವಿವಿಧ ತಳಿಗಳ ಶ್ವಾನಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹುತ್ತಿರುವುದು ತಮ್ಮಲ್ಲಿರುವ ಅತೀವ ಜೀವಕಾರುಣ್ಯ ಹಾಗೂ ವಾತ್ಸಲ್ಯ ಭಾವವನ್ನು ಎತ್ತಿ ತೋರಿಸುತ್ತದೆ. ವೃತ್ತಿ, ಪ್ರವೃತ್ತಿ ಮತ್ತು ಕರುಣೆಯ ತ್ರಿವೇಣಿ ಸಂಗಮವಾಗಿರುವ ತಮ್ಮ ಸಾಧನೆಯ ಹಾದಿ ಯುವಜನತೆಗೆ ಪ್ರೇರಣಾದಾಯಕ. ತಮ್ಮ ಈ ಕಲಾ ಸೇವೆ ಹಾಗೂ ಸಮಾಜಮುಖಿ ಬದುಕು ಹೀಗೆಯೇ ನಿರಂತರವಾಗಿ ಸಾಗಲಿ. ಶ್ರೀ ಭಗವಂತನು ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಆಯುರಾರೋಗ್ಯ, ಸುಖಶಾಂತಿ, ನೆಮ್ಮದಿಗಳನ್ನು ದಯಪಾಲಿಸಿ ಅರಸಲಿ ಎಂದು ತುಂಬ ಹೃದಯದಿಂದ ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಸಮರ್ಪಣಾ ಪರಿವಾರ ಮಂಗಳೂರು. ಧನ್ಯವಾದಗಳು. ವಂದನೆಗಳು ಚಂದ್ರಶೇಖರ್ ಸರ್. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಭಾಗದಲ್ಲಿ ಚಿರಪರಿಚಿತರಾಗಿರುವಂಥ ನಮ್ಮ ಸಮರ್ಪಣಾ ಸಾಧಕಿ ಶ್ರೀಮತಿ ವಜ್ರ ಗುಜರನ್ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಪ್ರೀತಿ ಆಧಾರಗಳಿಂದ ನಾವು ಸ್ವಾಗತಿಸ್ತಿದ್ದೇವೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ
ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ 2026 ಈ ದಿನ ಶ್ರೀಮತಿ ವಜ್ರ ಗುಜರನ್ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಗೌರವಪೂರ್ವಕ ಸನ್ಮಾನ ಪತ್ರ ಮೇಡಮ್. ಆತ್ಮೀಯರೇ, ಸಾಧಿಸುವ ಛಲವಿದ್ದ ಹೆಣ್ಣಿಗೆ ಆಕಾಶವು ಮಿತಿಯಿಲ್ಲ. ಆಕೆ ಸಮಾಜವನ್ನು ತಿದ್ದಬಲ್ಲ, ಜಗತ್ತನ್ನು ಬೆಳಗಬಲ್ಲ ಅಕ್ಷಯ ಜ್ಯೋತಿ. ಸಾಮಾಜಿಕ ಬದ್ಧತೆ, ವೃತ್ತಿನಿಷ್ಠೆ ಮತ್ತು ಧೈರ್ಯಶಾಲಿ ವರದಿಗಾರಿಕೆಯ ಮೂಲಕ ಉಳ್ಳಾಲ ತಾಲೂಕಿನ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಶ್ರೀಮತಿ ವಜ್ರ ಗುಜರನ್ ಅವರನ್ನು ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಉಳ್ಳಾಲ ತಾಲೂಕಿನ ಕೋಟೆಕಾರು ಗ್ರಾಮದ ಮಾಡೂರಿನಲ್ಲಿ ಶ್ರೀ ಬಾಲಕೃಷ್ಣ ಹಾಗೂ ಶ್ರೀಮತಿ ಕಲ್ಯಾಣಿ ದಂಪತಿಗಳ ಪುತ್ರಿಯಾಗಿ ಜನಿಸಿದ ತಾವು ಮಾಡೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಉಚ್ಚಿಲ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಗೋರಿಗುಡ್ಡೆಯ ಕಿಟ್ಟಲ್ ಮೆಮೋರಿಯಲ್ ಕಾಲೇಜಿನ ಪದವಿ ಪಡೆದಿದ್ದೀರಿ. ಬಳಿಕ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಪದವಿ ಸಂಪಾದಿಸಿ ನಿಮ್ಮ ಕನಸಿನ ವೃತ್ತಿಗೆ ದೃಢವಾದ ಹೆಜ್ಜೆ ಇಟ್ಟಿರುವಿರಿ. ವಜ್ರ ಗುಜರನ್ ಎಂಬ ವೃತ್ತಿನಾಮದಿಂದ ಪ್ರದಕ್ಷಿಣೆ ವೆಬ್ ಪೋರ್ಟಲ್ ಮೂಲಕ ವೃತ್ತಿ ಜೀವನ ಆರಂಭಿಸಿದ ತಾವು C&C ನ್ಯೂಸ್ ಹಾಗೂ ಉಳ್ಳಾಲ ವಾಣಿ ಮುಂತಾದ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿ ಅಪಾರ ಅನುಭವ ಸಂಪಾದಿಸಿದ್ದೀರಿ. ಪ್ರಸ್ತುತ ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಉಳ್ಳಾಲ ತಾಲೂಕು ವರದಿಗಾರ್ತಿಯಾಗಿ ತಾವು ಸಲ್ಲಿಸುತ್ತಿರುವ ಸೇವೆ ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಗೆ ದೊರೆತ ಅತ್ಯುತ್ತಮ ಮಾನ್ಯತೆಯಾಗಿದೆ. ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ದುರಸ್ತಿ, ಆರೋಗ್ಯ ಶಿಕ್ಷಣದ ಮೂಲಸೌಕರ್ಯಗಳ ಕೊರತೆ ಹಾಗೂ ಸರ್ಕಾರಿ ಇಲಾಖೆಗಳ ನಿರ್ಲಕ್ಷ್ಯದಂತಹ ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಗಳನ್ನು ನಿರ್ಭಯವಾಗಿ ಬೆಳಕಿಗೆ ತಂದು ಜನಸಾಮಾನ್ಯರ ಪರ ಧ್ವನಿಯಾಗಿದ್ದೀರಿ. ವಿಶೇಷವಾಗಿ ತಮ್ಮ ನಿರಂತರ ವರದಿಗಳ ಮೂಲಕ ನೇತ್ರಾವತಿ ಸೇತುವೆಗೆ CC ಕ್ಯಾಮರಾ ಅಳವಡಿಸುವ ಅಗತ್ಯವನ್ನು ಒತ್ತಿ ಹೇಳಿ ಅದರ ಅನುಷ್ಠಾನಕ್ಕೆ ಕಾರಣಕರ್ತರಾಗಿರುತ್ತೀರಿ ಮತ್ತು ತಮ್ಮ ಸಮಾಜಮುಖಿ ಪತ್ರಿಕೋದ್ಯಮದ ಉಜ್ವಲ ಉದಾಹರಣೆಯಾಗಿದೆ. ಹಾಗೆಯೇ ಕುತ್ತಾರಿನ ಕೊರಗಜ್ಜ, ಕೊಂಡಾನ ಕ್ಷೇತ್ರ, ದೈವಪಾತ್ರಿಗಳು ಹಾಗೂ ಅಬ್ಬಕ್ಕ ಪುತ್ಥಳಿಯ ಇತಿಹಾಸದಂಥ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ತಾವು ಬರೆದ ಲೇಖನಗಳು ಸಂಸ್ಕೃತಿ ಸಂರಕ್ಷಣೆಯತ್ತ ತಮಗಿರುವ ಬದ್ಧತೆಯನ್ನು ಎತ್ತಿ ತೋರಿಸುತ್ತವೆ. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ, ಪ್ರಸ್ತುತ ಕೋಶಾಧಿಕಾರಿಯಾಗಿ, ಉಳ್ಳಾಲ ಪ್ರೆಸ್ ಕ್ಲಬ್ ಟ್ರಸ್ಟಿನ ಸದಸ್ಯರಾಗಿ ಹಾಗೂ ಪತ್ರಕರ್ತರ ಸಂಘದ ಕಚೇರಿಯ ಪ್ರಭಾರಿಯಾಗಿ ಸಂಘಟನಾ ಕ್ಷೇತ್ರದಲ್ಲಿಯೂ ತಮ್ಮ ಸೇವೆ ಅನನ್ಯವಾಗಿದೆ. ಪತಿ ಶ್ರೀ ಯಶವಂತ್ ಹಾಗೂ ಪುತ್ರ ಅಗಸ್ತ್ಯ ಅವರೊಂದಿಗೆ ಸುಖಮಯ ಜೀವನ ನಡೆಸುತ್ತಾ ವೃತ್ತಿ ಮತ್ತು ಕುಟುಂಬದ ನಡುವೆ ತಾವು ಸಾಧಿಸಿರುವ ಸಮತೋಲನ ಇಂದಿನ ಮಹಿಳೆಯರಿಗೆ ನಿಜಕ್ಕೂ ಆದರ್ಶಪ್ರಾಯವಾಗಿದೆ. ಸತ್ಯನಿಷ್ಠ, ಸಮಾಜಮುಖಿ ಹಾಗೂ ಪ್ರಭಾವಶಾಲಿ ಪತ್ರಿಕೋದ್ಯಮದ ಮೂಲಕ ಜನಮನದಲ್ಲಿ ಅಚ್ಚಳಿಯದ ನಂಬಿಕೆ ಮೂಡಿಸಿರುವ ತಮ್ಮ ಸಾಧನೆಯನ್ನು ಗೌರವಪೂರ್ವಕವಾಗಿ ಕೊಂಡಾಡುತ್ತಾ ಈ ಸನ್ಮಾನ ಪತ್ರವನ್ನು ಹೆಮ್ಮೆಯಿಂದ ಸಮರ್ಪಿಸುತ್ತಿದ್ದೇವೆ. ತಮ್ಮ ಮುಂದಿನ ಜೀವನ ಪಥ ಇನ್ನಷ್ಟು ಯಶಸ್ಸು, ಕೀರ್ತಿ, ಸಾಧನೆಗಳಿಂದ ಕಂಗೊಳಿಸಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು, ಸರ್ವ ಸದಸ್ಯರು, ಸಮರ್ಪಣಾ ಪರಿವಾರ, ಮಂಗಳೂರು. ಥ್ಯಾಂಕ್ ಯು. ವಂದನೆಗಳು. ನಮ್ಮೆಲ್ಲ ಅತಿಥಿಗಳು ಸಮರ್ಪಣಾ ಸಾಧಕಿಯರನ್ನು, ಹಾಗೆ ನಮ್ಮ ಚಂದ್ರಕಳಕಮೆ ಒಂದು ಮುಂದೆ ಬರಲಿ, ಸಮರ್ಪಣಾ ಸಾಧಕಿಯರನ್ನು ಗೌರವಿಸುವಂತೆ ವಿನಂತಿಸಿದ್ದೇವೆ.
ಇದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಪ್ರಥಮ ಕಾರ್ಯಕ್ರಮವಾಗಿ ಮಹಿಳಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಗೊಳ್ಳುವಲ್ಲಿ ಮಹಿಳೆಯರು ಪಂಚದುರ್ಗೆಯರನ್ನು ನಾವು ಸನ್ಮಾನಿಸ್ತೇವೆ ಎನ್ನುವಂಥ ಭಾವ ನಮಗೆ ಮೂಡ್ತಿದೆ. ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವಂಥ ಭಾವನೆಗಳನ್ನು ಆಗಬೇಕು, ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ಭಾಗದಲ್ಲಿ ನೆಲೆಸಬೇಕು ಎನ್ನುವಂಥ ಒಂದು ಮಹದಾದಂಥ ಒಂದು ಆಶೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಬಹುಶಃ ಯತ್ರ ನಾರ್ಯಸ್ತು ಪೂಜತೆ ರಮತೆ ತತ್ರ ದೇವತ ಎನ್ನುವಂಥ ಮಾತುಗಳನ್ನು ಕೇಳಿದ್ದೇವೆ. ಇಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವರು ನೆಲೆಸಿರುವ ಎನ್ನುವಂಥ ನಮ್ಮೆಲ್ಲರೂ ಕೂಡ ಬಹಳ ಒಂದು ವಿಶೇಷವಾದ ಅರ್ಥಗರ್ಭಿತವಾದಂಥ ಮಾತುಗಳು ನಾವು ತಿಳ್ಕೊಂಡಿದ್ದೇವೆ. ಇಂಥ ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮದಲ್ಲಿ ತಾವು ಗೌರವವನ್ನು ಸ್ವೀಕರಿಸಿದಿರಿ. ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿದೆ, ಅಭಿನಂದನೆಗಳು. ತಾವು ದಯವಿಟ್ಟು ವೇದಿಕೆ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರಿದ್ದಾರೆ. ತಾವು ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಮರ್ಪಣಾ ಪರಿವಾರ ಟ್ರಸ್ಟ್ ಇದರ ವತಿಯಿಂದ ಈಗ ತಾನೇ ನಡೆದಂಥ ಸಾಧಕಿಯರ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೆ ಶುಭಾಶಯ ಹೇಳುತ್ತಾ, ಹಾಗೆ ಇವತ್ತು ಟ್ರಸ್ಟ್ನ ಮುಖಾಂತರ ನಡೆದಂಥ ಕುಕಿಂಗ್ ವಿದೌಟ್ ಫೈರ್ ಆಗಿರ್ಬೋದು ಅಥವಾ ದೇಶಭಕ್ತಿ ಗೀತೆ ಕಾಂಪಿಟೇಷನ್ ಆಗಿರ್ಬೋದು, ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೂ ಶುಭಾಶಯ ಹೇಳುತ್ತಾ, ಇವತ್ತು ಇಲ್ಲಿ ನಡೆದಂಥ ಈ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಅಧ್ಯಕ್ಷತೆ ವಹಿಸಿದಂಥ ಕುಸುಮ ಹಾಗೂ ಎಲ್ಲ ಗಣ್ಯರಿಗೆ ನಮಿಸುತ್ತಾ, ಇವತ್ತು ಈ ಮಹಿಳಾ ದಿನಾಚರಣೆಯನ್ನು ಈ ಸಮರ್ಪಣಾ ಟ್ರಸ್ಟಿನವರು ಆಯೋಜಿಸಿದ್ದೀರಿ, ಅವರಿಗೂ ಅಭಿನಂದಿಸುತ್ತಾ, ನಾವಿಲ್ಲಿ ಮಹಿಳೆಯರಿದ್ದೇವೆ, ನಾವು ಯಾವುದೇ ಸಾಧನೆ ಮಾಡಬೇಕಾದರೂ ಕೂಡ ನಮಗೆ ನಮ್ಮ ಮನೆಯವರ ಸಪೋರ್ಟ್ ತುಂಬ ಬೇಕಾಗ್ತದೆ. ಅವರ ಒಂದು ಸಹಕಾರ ಇದ್ದಲ್ಲಿ ಮಾತ್ರ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅದು ಇಲ್ಲಿ ನೆರವಿರುವಂಥ ಈ ವೇದಿಕೆಯಲ್ಲಿರುವವರು ಕೂಡ ಅದನ್ನೇ ಪ್ರತಿಪಾದಿಸ್ತಾರೆ ಅಂತ ಹೇಳಿಕೊಂಡು, ಇಲ್ಲಿ ಇವತ್ತು ನಮ್ಮ ಮೋಹನ್ ಶಿರ್ಲಾಲ್ ಆಗಿರ್ಬೋದು, ಅವರ ಎಲ್ಲ ತಂಡದವರು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಹಾಗೆ ಮಂಗಳೂರಿಂದ ಆಗಿರ್ಬೋದು, ತುಂಬ ಕಡೆಯಿಂದ ಇಲ್ಲಿ ಬಂದಿದ್ದೀರಿ ಕಾಂಪಿಟೇಟರ್ಸ್. ಎಲ್ಲರಿಗೂ ಶುಭಾಶಯ ಹೇಳುತ್ತಾ, ಇನ್ನೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಒಳ್ಳೆಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೊಡ್ತೀವಿ, ವಂದನೆಗಳನ್ನು ಸಲ್ಲಿಸಿಕೊಂಡು ಈಗ ಬಹಳ ತುರ್ತಲ್ಲಿದ್ದಾರೆ ನಮ್ಮ ಲಯನ್ ಜಸಿಂತಾ ಮೇಡಮ್ ಅವರು, ಮೆಂಡೋಸ ಮೇಡಮ್ ಅವರು. ತಾವು ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಕೂತಲ್ಲಿ ಶುಭಾಶಯವನ್ನು ಕೊಡಿದ್ದಾರೆ ಅವರಿಗೆ. ಇವತ್ತು ಈ ದಿವಸ ಅವರ ಮನೆಗೆ ದೇವರು ಬರುವಂಥ ಕಾರ್ಯಕ್ರಮ ಇದೆ. ತಾವು ತುರ್ತಲ್ಲಿದ್ದಾರೆ, ತಮ್ಮನ್ನು ಬೀಳ್ಕೊಡ್ಬೇಕು ಮೇಡಮ್, ತಮ್ಮನ್ನು ಬೀಳ್ಕೊಡ್ತಿದ್ದೇವೆ. ತಮಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ, ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಕ್ಷೇತ್ರದಲ್ಲಿ ನಮ್ಮೊಟ್ಟಿಗೆ ಸನ್ಮಾನಿಸಲ್ಪಟ್ಟಂಥ ವಜ್ರಾ ಗುಜರಣ್ಣ ಅವರು ಎಲ್ಲ ನಮ್ಮ ಸನ್ಮಾನಿತರ ಪರವಾಗಿ ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲೂ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಹಾಗೂ ಪರಿಹಾರ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ನಾವೀಗ ಸೇರಿದ್ದೇವೆ. ಫಸ್ಟ್ ಆಫ್ ಆಲ್ ನನಗೆ ಈ ಸನ್ಮಾನವನ್ನು ಕೊಟ್ಟದಕ್ಕೆ ನಾನು ಸಮರ್ಪಣಾ ಪರಿವಾರ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಕೂಡ ವಂದಿಸ್ತಿದ್ದೇನೆ. ತುಂಬ ಖುಷಿ ಆಗ್ತುಂಟು. ಇಂದು ದೊಡ್ಡ ವೇದಿಕೆಯಲ್ಲಿ ಒಂದು ಸನ್ಮಾನ ಸ್ವೀಕರಿಸಿದ ತುಂಬ ಖುಷಿಯ ವಿಚಾರ. ಇವತ್ತು ನಾವು ಮಹಿಳಾ ದಿನಾಚರಣೆ ಆಚರಿಸ್ತಿದ್ದೇವೆ. ಮೊದಲ ಬಾರಿಗೆ ಎಲ್ರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ಅಲ್ಲದೆ ಇವತ್ತು ವೇದಿಕೆಯಲ್ಲಿ ನಾವು ನೋಡ್ಬೋದು, ನನಗೆ ತುಂಬ ಖುಷಿಯಾಗಿದೆ ಏನಂತ ಹೇಳಿದರೆ, ಮಹಿಳಾ ದಿನಾಚರಣೆ ಆದರೂ ಕೂಡ ಇವತ್ತು ಪುರುಷರು ಕೂಡ ನಮ್ಮ ಜೊತೆ ಇದ್ದಾರೆ. ಇದರ ಅರ್ಥ ಇಷ್ಟೇ, ನಾವು ಖಾಲಿ ಮಹಿಳೆಯರೇ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅದರ ಹಿಂದೆ ಪುರುಷರು ಕೂಡ ಬೇಕು. ಆಗಿದ್ದರೆ ಮಾತ್ರ ಒಂದು ಸಮಾಜವನ್ನು ಒಂದು ನಿರ್ಭೀತವಾಗಿ ನಾವು ಕಟ್ಬೋದು ಅಂತೇಳಿ ನಾವು ಹೇಳ್ಬೋದು. ಮೊದಲೆಲ್ಲ ನಮ್ಮದು ಮೊದಲಿನ ಕಾಲ ಇತ್ತು, ಮಮತಕ್ಕ ಹೇಳಿದ ಹಾಗೆ ಮೊದಲೆಲ್ಲ ಕಾಲ ಇತ್ತು, ಹೆಣ್ಣಂತೇಳಿದರೆ ಕೇವಲ ಅಡುಗೆ ಮಾಡಲಿಕ್ಕೆ ಮಾತ್ರ, ಮಕ್ಕಳನ್ನು ಹೊರಲಿಕ್ಕೆ ಮಾತ್ರ ಅಂತೇಳಿ. ಬಟ್ ಇವಾಗ ಕಾಲ ಬದಲಾಗಿದೆ. ಕಾಲ ಹೇಗೆ ಬದಲಾಗಿದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಅಂದರೆ ಈಗ ಅಂತರಿಕ್ಷದಿಂದ ಇದ್ದಾಗಿರ್ಬೋದು, ನಮ್ಮ ರಾಷ್ಟ್ರಪತಿಯಿಂದ ಹಿಡಿದು ಎಲ್ಲರೂ ಮಹಿಳೆಯರಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಮಹಿಳೆಯರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ಮರಿಸಲೇಬೇಕು. ಇನ್ನು
ನನಗೆ ಎಷ್ಟು ಮಾತಾಡಲಿಕ್ಕೆ ಎಷ್ಟು ಬರಲ್ಲ. ನಾನೇನು ಮಮತಕ್ಕನಷ್ಟು ಒಳ್ಳೆ ಸ್ಪೀಕರ್ ಅಲ್ಲ. ಆದರೂ ಕೂಡ ಒಂದು ಸನ್ಮಾನ ತೆಕ್ಕೊಂಡ ನಂತರ ಏನಾದರೂ ಮಾತಾಡಲೇಬೇಕಲ್ವಾ, ಅದಕ್ಕೋಸ್ಕರ ಮಾತಾಡ್ತಿದ್ದೇನೆ ಅಷ್ಟೇ. ಮತ್ತು ಇವತ್ತು ತುಂಬ ಖುಷಿ ಆಗ್ತುಂಟು. ಇನ್ನು ನಾವು ಮಹಿಳೆಯರ ಬಗ್ಗೆ ಹೇಳಬೇಕಂತೇಳಿದರೆ, ಮಹಿಳೆ ಅಂತೇಳಿದರೆ ಕೇವಲ ಅದು ಹೆಣ್ಣಲ್ಲ, ಅದೊಂದು ಶಕ್ತಿ ಅಂತೇಳಿದರೆ ನಾವೀಗ ತಿಳ್ಕೊಳ್ಬೇಕು ಎಷ್ಟು ಅಂತೇಳಿದರೆ, ನಮ್ಮದೊಂದು ಆದಿಶಕ್ತಿನೇ ಮಹಿಳೆ. ಅದಕ್ಕಿಂತ ಜಾಸ್ತಿ ಉದಾಹರಣೆ ಬೇಕಿಲ್ಲ. ಆ ಒಂದು ಧೈರ್ಯ ನಮ್ಮಲ್ಲಿದ್ದರೆ ನಾವೆಂತಹ ಕೆಲಸವನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ಈ ನಮ್ಮ ಒಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ನನ್ನನ್ನು ಸನ್ಮಾನಿಸಿದ್ದಕ್ಕೆ ಎಲ್ಲ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾನು ಋಣಿಯಾಗಿದ್ದೇನೆ. ಅವಕಾಶಕ್ಕೆ ಧನ್ಯವಾದಗಳು. ಮೇಡಮ್, ಬಹುಶಃ ನಾವು ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಭವನಕ್ಕೆ ಹೋದಾಗ ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿ ಎಲ್ಲರನ್ನು ನಗುಮುಖದಲ್ಲಿ ಸ್ವಾಗತಿಸುವವರು ವಜ್ರ ಗುಜರಣ್ಣವರು. ಈ ಭಾಗದಲ್ಲಿ ತುಂಬ ಒಂದಷ್ಟು ಜನ ಪುರುಷರು ಇದ್ದರೂ ಕೂಡ ನಮ್ಮ ಉಳ್ಳಾಳದಲ್ಲಿ ತ್ರಿಭುವನದಲ್ಲಿರುವಂಥ ಒಬ್ಬ ಏಕೈಕ ಮಹಿಳೆ, ವಜ್ರದಂಥ ಕಠೋರವಾದಂಥ ಒಂದು ದೇಹ ಮನಸ್ಸು ಎಲ್ಲವೂ ಇದೆ. ನಮ್ಮ ಹತ್ರ ಅಷ್ಟು ಪ್ರೀತಿ ನಾವು ನೀಡ್ತೀರಿ ವಜ್ರ ಮೇಡಮ್ ಅವರು. ತಮ್ಮನ್ನು ನಾವು ವಜ್ರ ಅವರನ್ನು ಆಯ್ಕೆ ಮಾಡುವಾಗ ಎಲ್ಲರೂ ಕೂಡ ಖುಷಿಯಿಂದ ಅವರನ್ನು ಆಗ್ಬೋದು ಸನ್ಮಾನಕ್ಕೆ ಈ ವರ್ಷ ಸಾಧಕಿ ಅಂತೇಳಿ ಎಲ್ಲರೂ ಕೂಡ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ತಮಗೆ ಈ ದಿವಸ ತಾವು ಉತ್ತಮ ಮಾತುಗಳನ್ನು ಆಡಿದ್ದೀರಿ ಮೇಡಮ್, ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇದೀಗ ನಮ್ಮ ಸಮರ್ಪಣಾ ಪರಿವಾರನ ಒಬ್ಬರು ನಮ್ಮ ಸದಸ್ಯೆಯವರು ಶ್ರೀಮತಿ ನಯನ ವಸಂತ್ ಅವರು ತಮ್ಮ ಮನೆಯಲ್ಲಿ ತಯಾರಿಸಿದಂಥ ಪ್ರಾಡಕ್ಟನ್ನು ಒಂದು ಅನಾವರಣಗೊಳಿಸಲಿಕ್ಕಿದ್ದಾರೆ. ಈ ಅನಾವರಣವನ್ನು ನಮ್ಮ ಗೈರು ಅಭಿವೃದ್ಧಿ ನಿಗಮದ ರಾಜ್ಯದ ಅಧ್ಯಕ್ಷರು ಶ್ರೀಮತಿ ಮಮತಾ DS ಗಟ್ಟಿ ಅವರು ಹಾಗೆಲ್ಲ ನಮ್ಮ ಅತಿಥಿಗಳು ಸೇರಿ ಅದನ್ನು ಬಿಡುಗಡೆ ಮಾಡುವಂತೆ ವಿನಂತಿಸಿದ್ದೇವೆ. ಸಾಂಬಾರಿಗೆ ಬೇಕಾದಂಥ ಪದಾರ್ಥವನ್ನು ತನ್ನ ಮನೆಯಲ್ಲೇ ತಯಾರಿ ಮಾಡಿಕೊಂಡು ಅಮ್ಮ ಎನ್ನುವಂಥ ಪ್ರಾಡಕ್ಟನ್ನು ಈ ದಿವಸ ಬಿಡುಗಡೆ ಮಾಡ್ತಿದ್ದೇವೆ. ಅಮ್ಮ ಪ್ರಾಡಕ್ಟ್ ರೆಡಿಯಾಗಿದೆ. ನಮ್ಮ ಮಮತಾ ಗಟ್ಟಿಯವರು ಹಾಗೆಲ್ಲ ಸದಸ್ಯರು ಸೇರಿಕೊಂಡು ಈ ಒಂದು ಪ್ರಾಡಕ್ಟನ್ನು ತಾವು ಬಿಡುಗಡೆಗೊಳಿಸಬೇಕು, ಇದನ್ನು ಲೋಕಾರ್ಪಣೆ ಮಾಡುವಂತೆ ವಿನಂತಿಸಿದ್ದೇವೆ. ಧನ್ಯವಾದಗಳು. ಅಮ್ಮ ಪ್ರಾಡಕ್ಟ್ ಮನೆಯಲ್ಲಿ ತಯಾರಿಸುವಂಥ ಪ್ರಾಡಕ್ಟ್ ಬಹುಶಃ ಅವರು ನೇರ ಪ್ರಸಾರದ ಮೂಲಕ ಅಡುಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಅಡುಗೆಯ ಬಗ್ಗೆ ಸಂದೇಶವನ್ನು ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಪ್ರಾಡಕ್ಟ್ ನಮ್ಮ ವಸಂತ್ ಮಾಸ್ಟರ್ ಮಿಷಲ್ಸ್ ನಳಿನಿ ಅವರು ಮಾಡಿದಂಥ ನಯನ ಅಕ್ಕ ಮಾಡಿದಂಥ ಈ ಒಂದು ಪ್ರಾಡಕ್ಟ್ ದೇವರ ದಯದಿಂದ ಎಲ್ಲರ ಸಹಭಾಗಿತ್ವದಿಂದ ಒಳ್ಳೆ ಈ ಪ್ರಾಡಕ್ಟ್ ಎಲ್ಲರ ಮನೆ ಮಾತಾಗಲಿ, ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಇದನ್ನು ಬಳಸುವಂತಾಗಲಿ, ಆ ದೇವರ ಶುಭಯೋಗ ಸಿಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಆಶಯದಂತೆ ಬಹುಶಃ ಅಲ್ಲಿ ನಾವು ಸ್ಟಾಲ್ ಇಟ್ಟಿದ್ದೇವೆ, ಬೇಕಾದವ್ರು ಪಡ್ಕೊಂಡು ಹೋಗ್ಬೋದು. ಸ್ಟಾಲಲ್ಲಿ ಇದ್ದೇವೆ, ಒಳ್ಳೆಯ ಸಾಂಬಾರು ಕೂಡ ಮಾಡ್ಬೋದು. ಮತ್ತು ನಯನಕ್ಕನ ಮನಸ್ಸು ಕೂಡ ಅಷ್ಟು ಒಳ್ಳೆಯದು. ಹೋಗುವಾಗ ಕೂಡ ನಮಗೆ ಒಳ್ಳೆಯ ಜ್ಯೂಸ್ ಎಲ್ಲ ಮಾಡಿಕೊಡ್ತಾರೆ ಮನೆಯಲ್ಲಿ. ತಮ್ಮ ಇನ್ನಷ್ಟು ಪ್ರಾಡಕ್ಟ್ಗಳು ಇನ್ನಷ್ಟು ಒಳ್ಳೆಯದಾಗಲಿ, ಇನ್ನಷ್ಟು ಹೊಸ ಮುಂದಿನ ವರ್ಷದ ಮಹಿಳಾ ದಿನಾಚರಣೆ ಇನ್ನಷ್ಟು ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಬಿಡುಗಡೆ ಮಾಡುವಂತಾಗಲಿ ತಮಗೆ ಶುಭಾಶಯವನ್ನು ಕೊಡ್ತಿದ್ದೇವೆ ಮೇಡಮ್. ಈಗಲ ಸೋಲ್ಮೇಲು ನನಗೂ ಜಿಜ್ಞಾಸೆ ಅಂತ ಹೇಳಿದರೆ, ನಾನು ಸಾಮಾನ್ಯವಾಗಿ ತುಳುವಿನಲ್ಲಿ ಮಾತಾಡುವ, ಯಾಕೆಂದರೆ ಕುವೆಂಪು ಹೇಳ್ತಾರಲ್ಲ ಒಂದು ಕಡೆ, ಈ ದೇಶ ನನ್ನದು, ಈ ದೇಶದ ಭಾಷೆ ನನ್ನದು, ಈ ದೇಶ ನನ್ನದು ಎನ್ನದವನ ಹೃದಯ ಸುಡುಗಾಡು ಅಂತೇಳಿ. ಹಾಗೆ ಈ ತುಳು ಎನ್ನುವುದು ನನ್ನ ಮಾತೃಭಾಷೆ. ಆ ಭಾಷೆಯಲ್ಲಿ ಮಾತಾಡುವಂತಹ ಸ್ವಂತಿಕೆಗಳು ಪಂಡ ತುಳು ಪಾತೆರ್ನ ಅದು ಪೊರ್ಲು ಕನ್ನಡ ಪಾತೆರ್ ರಾಪು ಜೇಂದು ಅಂಡ ಇನ್ನು ತಾನೇ ಮಾತಿರಲ್ಲ ಮಮ್ಮತಕ್ಕ ಸೇರಿದು ಮಾತಿರಲ್ಲ ಕನ್ನಡನೇ ಪಾತೆರ್ನಾಗ ಕುವೆಂಪುನ ಆಶಯದ ಲೆಕ್ಕ ಈ ದೇಶದ ಭಾಷೆ ನನ್ನದು ಅಂಚ ಈ ರಾಜ್ಯದ ಭಾಷೆ ನನ್ನದು ಎನ್ನಪ್ಪೆ ತುಳುವುದು ಪಂಡ ಈ ರಾಜ್ಯದ ಭಾಷೆ ನನ್ನದು ಪಂಪಿನ ಆಶಯ ಕನ್ನಡನೇ ಪಾತಿರೊಂದುಲ್ಲೇ ಮೂಲು ಬರೆಯಲೇಖನೆ. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೇರೆ ಹೆಸರು ಬೇಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಅಂದು ಯಾನು ಪಂತಿನತ್ತು ಮೂಲು ಬರೆಯಲೇಖನೆ GSS ಉಂಡ GS ಶಿವರೂಪ್ ನಾಡಿನ ಹೆಸರಾಂತ ಸಾಹಿತಿ GS ಶಿವರೂಪ್ನವರು ಹೇಳಿದಂಥ ಮಾತುಗಳು. ಹಾಗೆ ಸ್ತ್ರೀ ಎನ್ನುವುದಕ್ಕೆ ಭಾಳಷ್ಟು ಮಾತುಗಳನ್ನು ಕೇಳಿದವರು ನಾವು. ನಮ್ಮದೇ ನಿಸಾರ್ ಅಹಮದ್ ಒಂದು ಕಡೆ ಹೇಳ್ತಾರೆ, ಜೋಗದ ಸಿರಿ ಬೆಳಕಿನಲ್ಲಿ ಸಹ್ಯಾದ್ರಿಯ ಸಿರಿ ಉತ್ತುಂಗದ ನೆರಳಿನಲ್ಲಿ ನಿತ್ಯೋತ್ಸವ ಅಂತೇಳಿ ಭಾಳಷ್ಟು ಮಾತುಗಳುಂಟು. ನಿಸಾರ್ ಅಹಮದರ ಕ್ಷಮೆ ಕೇಳುತ್ತಾ ಇದನ್ನು ಅರ್ಧದ ಹೇಳಿ ಮುಗಿಸ್ತೇನೆ ಮಾತನ್ನು. ಹಾಗೆ ಇದು ನಿತ್ಯೋತ್ಸವ, ಯಾಕೆಂದರೆ ಮಹಿಳೆಯರು ಒಂದು ಕಡೆ ಸೇರಿಕೊಂಡು
ನಮ್ಮಂತಹ ಗಂಡಸರನ್ನು ಕೂಡ ಸೇರಿಸಿಕೊಂಡು ಮಾಡುವಂಥ ಈ ಕಾರ್ಯಕ್ರಮ ಇದು ನಿತ್ಯೋತ್ಸವ. ಹಾಗೆ ಈ ಮಹಿಳೆ ಎನ್ನುವಲ್ಲಿ ಪ್ರಧಾನ ಪಾತ್ರ ಅಂತ ಹೇಳಿದರೆ ನನ್ನದೇ ಮಾತಿನ ಅರ್ಥದಲ್ಲಿ ಅಮ್ಮ ಎನ್ನುವುದು. ಹೇಳ್ತಾರಲ್ಲ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾತಿರುವೆ ನಾನು ಹೊರಗೆ ಬರಲಿಕ್ಕೆ ಅಂತೇಳಿ. ಯಾಕೆಂತೇಳಿ ಅಮ್ಮ ಎನ್ನುವ ಅರ್ಥದಲ್ಲಿ ಒಂದು ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಬರಬೇಕಾದ ಕೇಳುವ ಮಾತು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತೇಳಿ ಹೊರಗೆ ತಿರುಗಾಡುತ್ತೇನೆ ಅಂತೇಳಿ. ಯಾಕೆ ಅಮ್ಮ ಅಂತ ಹೇಳಿದರೆ ಈ ಸ್ತ್ರೀ ಎನ್ನುವುದಕ್ಕೆ ಎರಡು ಅರ್ಥ ಅಂತಲ್ಲ, ಒಂದೇ ಅರ್ಥ. ಹೆಣ್ಣು ಎನ್ನುವುದು ಒಂದೇ ನಾಣ್ಯ, ಒಂದು ನಾಣ್ಯಕ್ಕೆ ಎರಡು ಮುಖ ಅಂತ ಇದ್ದರೆ ಅದು ಚಲಾವಣೆ ಯಾವತ್ತೂ, ನಾಣ್ಯಗಳು ಯಾವತ್ತೂ ಚಲಾವಣೆ ಇರ್ತದೆ. ನೆನಪಿಟ್ಕೊಳ್ಳಿ, ಈಗ ನಮ್ಮಲ್ಲಿ ನೋಟು ಅಂತ ಹೇಳ್ತೇವೆ, ಇದೊಂದು ಕಾಗದ ಮಾತ್ರ. ಆದರೆ ನಾಣ್ಯಗಳು ಯಾವತ್ತೂ ಬದಲಾಗುವುದಿಲ್ಲ. ರಾಜ ಮಹಾರಾಜರೋ ಪುರಾಣವೋ ಇತಿಹಾಸವೋ ಭಾಗವತವೋ ಎಲ್ಲ ಕಾಲ ನಾಣ್ಯಗಳು ಮಾತ್ರ ಇತ್ತು. ನೆನಪಿಟ್ಕೊಳ್ಳಿ, ನಾಣ್ಯಗಳು ಎಲ್ಲ ಕಾಲದಲ್ಲಿತ್ತು. ಈ ನಾಣ್ಯದ ಒಂದು ಮುಖ, ಈಗ ನಮ್ಮಲ್ಲಿ ಸ್ವತಂತ್ರ ಭಾರತದ ಒಂದು ಅರ್ಥದಲ್ಲಿ ನಾಣ್ಯ ಎನ್ನುವುದಕ್ಕೆ ಒಂದು ಮುಖ ಅಂತ ಹೇಳಿದರೆ, ನಾನು ಯಾಕೆ ಸ್ತ್ರೀಯರನ್ನು ಮಹಿಳೆಯರಿಗೆ ಪ್ರಾಧಾನ್ಯತೆ ಹೇಳುವುದಕ್ಕೆ, ನನಗೆ ಅಮ್ಮ ಯಾವತ್ತೂ ಪ್ರಾಧಾನ್ಯ. ನಾಣ್ಯದ ಒಂದು ಮುಖದಲ್ಲಿ ನೀವು ಕಾಣುವ ಹಾಗೆ ಸಿಂಹ ಮಾತ್ರ ಇರ್ತದೆ, ಇನ್ನೊಂದು ಮುಖದಲ್ಲಿ ಸಂಖ್ಯೆ ಬರೆದಿರ್ತದೆ. ಅಮ್ಮ ಎನ್ನುವುದೊಂದು ಅರ್ಥ ಅಂತ ಹೇಳಿದರೆ ಅದು ಸಿಂಹ ಮಾತ್ರ. ನೋಡಿ, ಅಮ್ಮ ಎನ್ನುವುದಕ್ಕೆ ಒಂದು ಮುಖದಲ್ಲಿ ಸಿಂಹ ಯಾಕೆ ಅಂತ ಬರುವುದು ಅಂತ ಹೇಳಿದರೆ, ಈಗ ಭಾರತ ದೇಶದ ಒಂದು ಯಾವುದು ನಮ್ಮ ಮೂಲಭೂತ ಹಕ್ಕು ಅಂತ ಪ್ರಾಣಿ ಅಂತ ಹೇಳಿದರೆ ಸಿಂಹ ಅಂತ ಅರ್ಥದೆ. ಆದರೆ ಹುಲಿ ಎನ್ನುವುದಕ್ಕೆ ಅರ್ಥ ಬೇರೆಯೇ ಇರುತ್ತದೆ. ಯಾಕೆಂದರೆ ಹುಲಿ ಎನ್ನುವುದು ನಾಳೆ ನಾವು ಬೆಕ್ಕನ್ನು ಕೂಡ ಹುಲಿಯ ಸಂತಾನ ಅಂತ ಮಾಡ್ತೇವೆ, ಆದರೆ ಯಾವತ್ತೂ ಕೂಡ ಸಿಂಹಕ್ಕೆ ಮತ್ತೊಂದು ಉದಾಹರಣೆ ಕೊಡುವುದಿಲ್ಲ. ಅದಕ್ಕೆ ನಾನು ಅಮ್ಮನನ್ನು ಅಮ್ಮನಾಗೇ ಹೊರತು ಕಾಣುವುದು ಹೊರತು ನಾವು ಮತ್ತೊಂದು ನಮ್ಮ ದೃಷ್ಟಿಕೋನ ಕಾಣಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅಮ್ಮ ಅವಳು. ಹಾಗೆ ಇನ್ನೊಂದು ಮುಖದ ನಾಣ್ಯ ಅದು ಸಂಖ್ಯೆ ಬದಲಾಗ್ತಾ ಹೋಗ್ತದೆ. 1ಕ್ಕೆ 0 10 ಆಗ್ತದೆ, 100 ಆಗ್ತದೆ, ಒಂದು ಮತ್ತೊಂದು ಆಗ್ತದೆ. ಆದರೆ ಯಾಕೆ ಸಂಖ್ಯೆ ಬದಲಾಗ್ತದೆ ಅಂತ ಹೇಳಿದರೆ, ಇನ್ನೊಂದು ಮುಖದಲ್ಲಿ ಹೆಣ್ಣು ಎಂಬವಳು ನನಗೆ ಮಗಳು ಆಗ್ತಾಳೆ, ಸ್ನೇಹಿತೆ ಆಗ್ತಾಳೆ, ಸೊಸೆಯೋ ಇನ್ನು ಅಕ್ಕನೋ ತಂಗಿಯೋ ಸಹೋದರ ಎಲ್ಲರಾಗ್ತದೆ. ಯಾಕಂದರೆ ಈ ನಾಣ್ಯ ಬದಲಾಗ್ತದೆ, ಅಮ್ಮನ ಮುಖ ಬದಲಾಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಸ್ತ್ರೀ ಎನ್ನುವುದು ಬದಲಾಗದ ಒಂದು ಮಹತ್ವಪೂರ್ಣವಾದ ನಾಣ್ಯ. ರಾಜ ಮಹಾರಾಜ ಕಾಲದಿಂದ ಬಂದಂತಹ ನಾಣ್ಯಗಳಿದು. ಹಾಗೆ ನನ್ನ ಆತ್ಮೀಯವಾದಂಥ ಅಕ್ಕ ಮಮತಕ್ಕ ಇದ್ದಾರೆ, ಅವರಷ್ಟು ಮಾತಾಡೋ ನಾನಲ್ಲ. ನಾನು ಒಂದು ಹೇಳ್ತೇನೆ, ನಾನು ಮಾತುಗಾರನಲ್ಲ. ನಾವೇನಿದ್ರು ಕೂಡ ಇವರು ನಿರೂಪಕರಾಗಿ ಮಾತಾಡೋಕ್ಕೆ ನನ್ನ ಆತ್ಮೀಯ ಸಹೋದರಿ ಇವರು ಶಶಿಕಲಕ್ಕ ಇದ್ದಾರೆ, ನನ್ನ ಸಹೋದರ ರಾಮಚಂದ್ರಾಚಾರ್ಯರಿದ್ದಾರೆ. ಹಾಗೆ ಒಂದು ಸಂತೋಷ ಅಂತ ಹೇಳಿದರೆ, ಇವತ್ತು ನನ್ನ ಹಳೆಯ ಸ್ನೇಹಿತ ವಸಂತರು ಶಿಕ್ಷಕರವರು, ಅವರ ಬಾಳ ಸಂಗಾತಿ ಒಂದು ಮಹತ್ವಪೂರ್ಣವಾದ ಒಂದು ಯಾವುದು ಸಾಂಬಾರು ಪದ ಬಿಡುಗಡೆ. ಯಾಕೆಂದರೆ ಮಾಡಿದ್ರು ಅಂದರೆ ಅರ್ಥಪೂರ್ಣ ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ವಸಂತ ಋತು ಅಂತೇಳಿ ನಮ್ಮಲ್ಲಿ ಅರ್ಥಪೂರ್ಣ ಋತುಗಳು, ಬೇರೆ ಋತುಗಳಿಗೆ ವಸಂತ ಬಹಳ ಅರ್ಥ. ಶಿಶಿರ ಋತು ಅಂತ ಹೇಳೋದು ಸಂಪ್ರದಾಯ ಬ್ರಾಹ್ಮಣ ಶಿಶಿರ ಋತು ಅಂತ ಹೇಳೋದು. ಶಿಶಿರ ಎನ್ನುವುದು ವಸಂತ ಕಾಲ ಅಂತದ್ದು. ವಸಂತ ಕಾಲದಲ್ಲಿ ವಸಂತರ ಬಾಳ ಸಂಗಾತಿ ಬಿಡುಗಡೆ ಅದು ವಸಂತ ಋತುವಿನ ಅರ್ಥ ಅಂತ ಆಯಿತು. ಹಾಗೆ ಭಾಳಷ್ಟು ಅರ್ಥಪೂರ್ವದ ಕಾರ್ಯಕ್ರಮ ಇದು. ಮಹಿಳೆಯರ ಬಗ್ಗೆ ಭಾಳಷ್ಟು ಹೇಳಲಿಕ್ಕಿಲ್ಲ ನಾವು, ಅದು ನಾವು ಭಾಷೆ ತಿಳಿದವರು. ಯಾಕಂದರೆ ಇಲ್ಲೇ ತಿಳಿದವರು ಇರೋದು ಈ ಕಾಲದಲ್ಲೆಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ. ಈಗಿನ ಮಹಿಳೆಯರಿಗಂತೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೀನು ಭಾರತ ವರ್ಷದ ಪ್ರಥಮ ಸ್ವಾತಂತ್ರ್ಯ ಸೇನಾನಿಯಾದಂಥವರು, ಬ್ರಿಟಿಷರವರು ಸಿಪಾಯಿದಂಗೆ ಅಂತ ಹೇಳಿರ್ಬೋದು. ನಮ್ಮ ಕಾಲದಲ್ಲಿ ಇವತ್ತು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮವಾದ ಮಹಿಳಾ ದಿನವನ್ನು ಮಾಡಿದವರು ನನ್ನ ಅರ್ಥದಲ್ಲಿ. ಯಾಕೆ ಅಂತ ಹೇಳಿದರೆ, ಅನಂತರ ಈ ದೇಶದಲ್ಲಿ ಭಾಳಷ್ಟು ಜನ ಕಂಡಿರ್ಬೋದು ನಾವು. ಕಿತ್ತೂರು ಚೆನ್ನಮ್ಮ ಇರ್ಬೋದು, ನಮ್ಮದೇ ಹಬ್ಬಕ್ಕರಾಣಿ ಬೇರೆ ಬೇರೆ ಇರ್ಬೋದು, ಹಬ್ಬಕ್ಕರಾಣಿ ಹೀಗೆ ಬೇರೆ ಬೇರೆ ನಾವು ಕಂಡವರು. ಹಾಗೆ ನಮ್ಮ ಮಮತಕ್ಕ ಕೂಡ ನಮಗೆ ಒಂದು ಆದರ್ಶ ಮಹಿಳಾಮಣಿ ಅಂತೇಳಿ. ಯಾಕೆ ಆದರ್ಶ ಅಂತ ಹೇಳಿದರೆ ಸಮಾಜವನ್ನು ತಿದ್ದುಪಡಿ ಮಾಡುವವರು ಅಂತೇಳಿ ಆ ಅರ್ಥ ಕೇಳಿದ್ದು ನಾನು. ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದಾದರೆ ನನ್ನ ಅರ್ಥದಲ್ಲಿ ಇವತ್ತು ಕೂಡ ನನಗೆ ಬಹಳವಾದ ಒಂದು, ನಾನು ಇತಿಹಾಸದ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ ನಾನು ಪ್ರತಿಷ್ಠಿತವಾದ ಆನಂದಾಶ್ರಮದ ವಿದ್ಯಾರ್ಥಿ. ಇಲ್ಲಿ ಕೂಡ ಆನಂದ ವಿದ್ಯಾರ್ಥಿ ಹೇಳಿರ್ಬೋದು. ಆದರೆ ಆನಂದಾಶ್ರಮ ವಿದ್ಯಾರ್ಥಿಗಳು ಯಾಕೆ ಇತಿಹಾಸ ಗೊತ್ತಿರುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಜಗನ್ನಾಥ ಮಾಸ್ಟರ್ ಅಂತಿದ್ದರು. ಹಾಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡೋದು ನಮ್ಮಲ್ಲಿ ಸರೋಜಿನಿ ಟೀಚರ್, ನಮ್ಮ ಅಜ್ಜಿ ಟೀಚರ್ ಅಂತ ಹೇಳಿದ್ರು. ಅವನು ಸರೋಜಿನಿ ಟೀಚರ್ ಇದ್ದರು, ಲೀಲಾವತಿ ಟೀಚರ್ ಇದ್ದರು. ಹಾಗೆ ಆನಂದಾಶ್ರಮ ವಿದ್ಯಾರ್ಥಿಯಾಗಿ ನಾನು ಭಾಳ ಸಂಸ್ಕಾರವನ್ನು ಕಲಿತವ. ಹಾಗೆ ನನಗೆ ಆದರ್ಶ ಇವತ್ತು ಕೂಡ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು, ಮಮತಕ್ಕಾಗಿ ಹೇಳಿದರು. ಅವರು ಎಲ್ಲವನ್ನೂ ಹೇಳಿಲ್ಲ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜಕೀಯವನ್ನು ಹೊರತಾಗಿ ಮಾತಾಡೋದು ನಾನು. ಯಾಕೆ ಆದರ್ಶ ಅಂತ ಹೇಳಿದರೆ, ಇವತ್ತು ಕೂಡ ಅವರನ್ನು ಉಕ್ಕಿನ ಮಹಿಳೆ ಅಂತೇಳಿದ್ದು ಇದೇ ಭಾರತ ದೇಶದ ಪ್ರಧಾನಿ ವಾಜಪೇಯಿಯವರು. ಯಾಕೆ ಉಕ್ಕಿನ ಮಹಿಳೆ ಅಂತೇಳಿದರೆ, ಒಂದು ವೇಳೆ ಇಂದಿರಾ ಗಾಂಧಿಯಂತಹ ದೇಶದ ಮಹಿಳಾ ಪ್ರಧಾನಿ ಆಗದೇ ಇದ್ದರೆ ದೇಶ ಇವತ್ತು ಅಖಂಡ ಭಾರತ, ನಾವೆಲ್ಲ ಇಲ್ಲಿ ಕೂತ್ಕೊಳ್ಳಿ ಮಾತಾಡ್ತಿರ್ಲಿಲ್ಲ. ಈ ದೇಶ ಬೇರೆ ಬೇರೆ ನಾವೊಂದು ಪ್ರಾಂತ್ಯಗಳಲ್ಲಿ ಮಾತಾಡ್ತಿದ್ದೀವೇನ. ಹಾಗೆ ಈ ದೇಶಕ್ಕೆ
ಪಂಜಾಬ್ ಎನ್ನೋ ಪ್ರಾಂತ್ಯವನ್ನು ವಿಭಜನೆ ಮಾಡದಾಗೆ ನೋಡಿದಂತಹ ಒಂದು ಒಂದು ಶಕ್ತಿ, ಮಹಿಳಾ ಶಕ್ತಿ. ಯಾಕೆ ಬೇರೆಯವರನ್ನು ಹೇಳಿ ಪ್ರಧಾನಿಗಳ ಒಂದು ಮಹಿಳಾ ಶಕ್ತಿ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ, ಅದಕ್ಕೆ ಆದರ್ಶ ನನಗೆ. ಹಾಗೆ ಈ ಮಹಿಳಾ ದಿನಾಚರಣೆ ನೆನಪುಗಳು ನಮ್ಮ ಕರ್ತವ್ಯಗಳಲ್ಲೊಂದು, ಯಾವುದೇ ರಾಜಕೀಯ ಅಲ್ಲ, ನಾನು ಅಂದ್ಕೊಳ್ಳೋದು ಬೇಡ. ಹಾಗೆ ನಾನು ಹೇಳಿದ್ದು ಹಾಗೆ ಒಟ್ಟೊಂದು ವಿಷಯದಲ್ಲಿ ನಾವು ಮಹಿಳಾ ದಿನಾಚರಣೆ ಮಾಡುವಾಗ ನಾವು ನೆನಪಿಟ್ಟುಕೊಳ್ಳಬೇಕದೊಂದು ಮಹಿಳಾ ಸಬಲೀಕರಣ ದೇಶದಲ್ಲಿ ಭಾಳಷ್ಟು ಆಗಿ ಹೋಗಿದೆ, ಮುಂದೆ ಆಗ್ತಾ ಹೋಗ್ತದೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು ಎಲ್ಲ ಮಹಿಳೆಯರು, ತಪ್ಪು ತಿಳ್ಕೊಳ್ಬೇಡಿ. ಪುರಾಣವೋ ಇತಿಹಾಸವೋ ಪಂಚಪಾಂಡವರ ಸಹಧರ್ಮಿಣಿಯಾದಂತಹ ದ್ರೌಪದಿಯಿಂದಲೇ, ತನ್ನ ಹಠಮಾರಿ ಧೋರಣೆಯಿಂದಲೇ ಕೌರವನಂತಹ ಒಂದು ಜಿಜ್ಞಾಸೆಯ ಮನೋಭಾವವನ್ನು ಹೊಂದಿಕೊಂಡಂತಹ ವಾಸ್ತವದಲ್ಲಿ ಕೂಡ ಕುರುಕ್ಷೇತ್ರ ಯುದ್ಧವು ನಡೆದು ಹೋಯಿತು. ರಾಮಾಯಣ ಒಂದು ಪ್ರಸಂಗವು ನಡೆದೋದು ಅಂತ ಹೇಳಿದರೆ ಸೀತಾಮಾತೆ ಅಂತ ಭೂಮಿತಾಯಿಯ ಮಗಳಿಂದಾಗಿ ಒಂದು ಹಠಮಾರಿ ಧೋರಣೆ ಅಲ್ಲದಿದ್ದು ರಾವಣನಂತಹ ಮಹಾಬ್ರಾಹ್ಮಣ ಆದರೂ ಕೂಡ ಅವ ಸೀತಾಪರಣ ಮಾಡಿದಾಗ ಒಂದು ಮಾತವನಲ್ಲಿತ್ತು, ನಾ ತಾಯೇ ನಾನು ಕೊಂಡೋಗುವುದು ನಿನ್ನನ್ನು ಯಾವುದೋ ಕಾರಣಕ್ಕಲ್ಲ, ನನ್ನ ತಂಗಿಯ ಅಂದರೆ ನೋಡಿ ಇಲ್ಲಿ ಜಿಜ್ಞಾಸೆ ಅಂತಂದರೆ ಶೂರ್ಪನಖಿಯಂತಹ ತನ್ನ ತಂಗಿಯ ಅಂದರೆ ಮೂಗನ್ನು ಎಂದು ಕೊಯ್ದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವ ಸೀತೆ ಅಪಹರಣ ಮಾಡಿದ, ಯಾವುದೇ ಕಾರಣಕ್ಕಲ್ಲ. ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದರೆ, ಮುಂದಿನ ಕಾಲದಲ್ಲಿ ಕೇವಲ ಮಹಿಳೆಯರು ಮಾಡುವುದೇ ಸ್ವತಂತ್ರಗಳು, ಗಂಡಸರು ಮಾಡೋದು ಅಪರಾಧ ಅಂತ ಹೇಳೋದು, ಅದಕ್ಕೆ ಹೇಳಿದ್ದು ನಾನು, ತಪ್ಪು ತಿಳ್ಕೊಳ್ಬೇಡಿ. ಹಾಗಂತೇಳಿ ವಾಸ್ತವ ವಿಚಾರಕ್ಕೆ ಮಾತ್ರ ಇಷ್ಟನ್ನು ಮಾತ್ರ ಹೇಳಿದ್ದೇನೆ, ಅಪಾರ್ಥಗಳು ಬೇಡ. ಹಾಗೆ ಎಲ್ಲರೂ ಕೂಡ ಈಗ ಅಮ್ಮ ಎನ್ನುವ ಭಾವನೆ ಯಾವತ್ತೂ ಕೂಡ ಮೇಲ್ಮುಖವಾಗಿರುವಂಥದ್ದು. ಯಾವತ್ತೂ ಕೂಡ ಅಮ್ಮನ ಭಾವನೆಗಳಿಗೆ ಯಾವುದೇ ಮಹಿಳೆಯನ್ನು ಹೋಗಿಕೊಳ್ಳಿಕ್ಕೆ ಆಗುವುದು. ಯಾಕೆಂದರೆ ಪುರುಷನಾಗಿ ನನ್ನ ವಿಷಯ ಇಷ್ಟೇ. ಅಮ್ಮನಾಗಿ ನಾನು ಕೊಂಡಂತಹ, ಈಗ ನನ್ನಮ್ಮನ ಹೆಸರು ಸುಲೋಚನ ಅಂತೇಳಿ. ಯಾಕೆ ಸುಲೋಚನ ಅಂದರೆ ನಮಗೆ ಅವಳು, ಈಗ ನನ್ನ ತಮ್ಮ ರಾಮಚಂದ್ರಾಚಾರ್ಯ ಇದ್ದಾರೆ, ನಮಗೆ ಅಮ್ಮ ಹೇಳಿಕೊಟ್ಟಂತಹ ಯಾವುದು ಧರ್ಮವೋ ಶಾಸ್ತ್ರವೋ ಯಕ್ಷಗಾನವೋ ಇದೆಲ್ಲವೂ ಅಮ್ಮ ಅಂದರೆ ನನ್ನಮ್ಮ ಸುಲೋಚನ ಅಂತೇಳಿ ಅವಳ ಹೆಸರು. ಸುಲೋಚನ ಸುಮನಸರು ಸುಮಂಗಳಿಯರು ಅವಳೇ ಹೇಳಿದಂಥ ಮಾತು. ಯಾಕಂದರೆ ಇದು ಅರ್ಥಪೂರ್ಣವಾದ ಮಕ್ಕಳೇ. ನಮಗೆ ಒಂದು ಹೇಳ್ತೇನೆ, ನಾವು 4 ಜನ ಗಂಡು ಮಕ್ಕಳು, 2 ಜನ ನಾವು ಹೆಣ್ಣು ಮಕ್ಕಳು. ಅಮ್ಮ ನಮಗೆ ಮಹಿಳೆಯರ ಬಗ್ಗೆ ಇರುವಂತಹ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾಳೆ. ಮಹಿಳೆಯರಿಗೆ ಹೇಗೆ ಮಾತಾಡೋದು, ನೀವು ಪರಸ್ತ್ರೀ ಮಾತಾಡೋ ಶೈಲಿ ಹೇಗೆ, ಇದೆಲ್ಲ ಅಮ್ಮ ಹೇಳಿ. ಹಾಗೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಪರಸ್ತ್ರೀ ಮಾತಾಡುವಾಗ ಹೇಗೆ ಮಾತಾಡಬೇಕು, ಇದು ಹೀಗೆ ಶೈಲಿ ಹೇಳಿಕೊಟ್ರೆ ಮಹಿಳಾ ಸಬಲೀಕರಣಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಅಗತ್ಯಗಳಿಲ್ಲ. ಮಹಿಳೆಯರು ಕೂಡ ಮುಂದುವರಿಬೇಕು. ನನಗೆ ಮಗಳಿಲ್ಲ, ಮಗಳಾಗಲಿ ತಮ್ಮನ ಹೆಂಡತಿಯೋ ಅಥವಾ ಅಣ್ಣನ ಅತ್ತಿಗೆಯಾಗಿ, ನಾವೀಗ ಅತ್ತಿಗೆಯನ್ನು ಅಮ್ಮನ ಸ್ಥಾನದಲ್ಲಿ ಕಾಣುವವರು ನಾವು ಮಹಿಳೆಯರಲ್ಲಿ. ಹಾಗೆ ತಮ್ಮನ ಹೆಂಡತಿಯನ್ನು ಮಗಳಾಗಿ ಕಾಣುವ ಸಂಪ್ರದಾಯ ನಮ್ಮದು. ತಮ್ಮನ ಹೆಂಡತಿ ಮಗಳಾಗಿ ಕಾಣ್ತೇವೆ, ಅಣ್ಣನ ಅತ್ತಿಗೆ, ಯಾಕೆಂದರೆ ಈ ಸಂಪ್ರದಾಯ ಅಮ್ಮ ಕಲಿಸಿದ್ದು. ಹಾಗೆ ಈ ಸಂಪ್ರದಾಯದಲ್ಲಿ ಅಮ್ಮ ಎನ್ನುವಂಥ ಮಾತಿನಲ್ಲಿ ಯಾವತ್ತೂ ಕೂಡ ಮಹಿಳೆಯರಿಗೆ ಶ್ರೇಷ್ಠವಾದ ಸ್ಥಾನವಿದೆ. ಆ ಸ್ಥಾನವನ್ನು ನೀವು ಕೂಡ ಉಳಿಸಿಕೊಳ್ಳಿ, ಬೆಳೆಸಿಕೊಳ್ಳಿ, ನಮ್ಮಂಥವರಿಗೆ ತಿಳಿಯದವರಿಗೆ ಕಲಿಸಿಕೊಳ್ಳಿ ಎನ್ನುವ ಆಶಯದೊಂದಿಗೆ ಮಾತನ್ನು ಮುಗಿಸಿದೆ. ನಮಸ್ತೆ. ಮಮತಕ ಒಟ್ಟಿಗೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಒಂದು ಮೆರಗನ್ನು ಹೆಚ್ಚಿಸಿದ್ರಿ ಮೇಡಮ್. ತಮಗೆ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಧನ್ಯವಾದ. ತಮ್ಮ ಉಪಸ್ಥಿತಿಗೆ ತಮಗೆ ಧನ್ಯವಾದ ಅರ್ಪಿಸಿಕೊಂಡು ಎಲ್ಲ ಅಥವಾ ನಮ್ಮ ದೇಶದ ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಬಗ್ಗೆ ಹೇಳುವಾಗ ನನ್ನ ಅಮ್ಮನ ನೆನಪಾಗ್ತದೆ. ನಮಗೆ ಹೆಣ್ಣು ವಿಚಾರದಲ್ಲಿ 3 ಋಣ ಬರುತ್ತೆ. ಒಂದು ಹೆತ್ತ ತಾಯಿಯ ಋಣ. ಹೆತ್ತ ತಾಯಿ ತನ್ನ ಮಗುವನ್ನು ಯಶಸ್ಸು ಆಗುವವರೆಗೆ ಅವರಿಗೆ ಟೆನ್ಷನ್ನೇ, ಅವರಿಗಿಂತ ಒಳ್ಳೆಯ ಲೈಫ್ ಸಿಗಬೇಕಂತೇಳಿ ಆ ತಾಯಿ ಪ್ರಯತ್ನ ಪಡ್ತಾಳೆ. ಹಾಗೆ ಎರಡನೇದು ಹೊತ್ತ ತಾಯಿಯ ಋಣ, ಭೂಮಿ ತಾಯಿ. ಭೂಮಿ ನಾವು ಬರುವಾಗ ಹೇಗೆ ಇತ್ತೋ ಹಾಗೆ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗಬೇಕು. ಪರಿಸರ ಮಾಲಿನ್ಯ ಮಾಡದಾಗಿ ನಮ್ಮ ದೇಶಭಕ್ತಿ, ಭಾರತಾಂಬೆಯ ಮೇಲೆ ದೇಶಾಭಿಮಾನ ಇಟ್ಟು ನಾವು ಆ ಭೂಮಿ ತಾಯಿಗೆ, ಭಾರತಾಂಬೆಗೆ ಸೇವೆಯನ್ನು ಮಾಡಬೇಕು. ಮೂರನೇದಾಗಿ ತಾಯಿ ಆಗುವ ಅಥವಾ ಮುಂದಿನ ಜನ್ಮ ಕೊಡುವ ಆ ಒಂದು ಋಣ ನಮ್ಮ ಮೇಲೆ ಇದೆ. ನಾವು ನಮ್ಮ ಕುಲವನ್ನು ಮುಂದುವರಿಸಬೇಕು. ತುಂಬ ಮಹಿಳೆಯರಿಗೆ ಟಿಪ್ಸ್ ಇತ್ತು, ಆದರೆ ಒಂದು ಹೇಳ್ತೇನೆ ಅಷ್ಟೇ. ಮಹಾಭಾರತದಲ್ಲಿ ನೀವೊಂದು ಕಥೆ ಕೇಳಿರ್ಬೋದು. ಕೃಷ್ಣನ ತಂಗಿ ದ್ರೌಪದಿ ಅಲ್ವಾ? ಕರೆಕ್ಟ್? ಓಕೆ. ಅವಳು ಗರ್ಭಿಣಿ ಆಗಿದ್ದಾಗ ಒಬ್ಬರು ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇರೋದು. ಕೃಷ್ಣನಿಗೆ ಹೇಳ್ತಾಳೆ, ನನಗೆ ಆಸೆ ಆಗ್ತಾಯಿದೆ ಅಂತೇಳಿ.
ನಮ್ಮೂರಲ್ಲಿ ನಾವು ಬಯಕೆ ಮಾಡ್ತೇವಲ್ಲ, ಬಯಕೆ ಯಾಕೆ ಮಾಡ್ತೇವೆ? ಹಿಂದಿನ ಕಾಲದಲ್ಲಿ ಒಂದು ಹೊತ್ತು ಊಟ ಮಾಡಲಿಕ್ಕೆ ಕಷ್ಟ, ಹಾಗಾಗಿ ಆ ಕುಟುಂಬದವರು ಊರಿನವರು ಏನು ಮಾಡ್ತಾರೆ, ಬಯಕೆಗೆ ಬರುವವರು ಹಣ್ಣು ಹಂಪಲು ತರಕಾರಿ ಹಿಡ್ಕೊಂಬರೋರು, ಆ ಹುಟ್ಟುವ ಮಗುವಿಗೆ ಆರೋಗ್ಯವಾದ ಆಹಾರ ಕೊಡಲಿಕ್ಕೆ. ಈಗ ಆಗಲ್ಲ, ಸೀರೆ ಸಿಗ್ತದೆ, ಬಂಗಾರ ಸಿಗ್ತದೆ ಅಲ್ವಾ? ಸೊ ಆದರೆ ಈ ಬಯಕೆ ಹಿಂದೆ ಒಂದು ಶಕ್ತಿ ಉಂಟು. ಜರ್ಮನಿ ಸೈಂಟಿಸ್ಟ್ಗಳು ಅದನ್ನು ಪ್ರೂವ್ ಮಾಡಿದ್ದಾರೆ. ಈ ಗರ್ಭಿಣಿ ಇರುವಾಗ ಆ ತಾಯಿ ಏನು ಆಲೋಚನೆ ಮಾಡ್ತಾಳೆ, ಯಾವ ಆಹಾರ ತಗೊಳ್ತೇವೆ, ಅದರ ಮೇಲೆ ಆ ಮಗುವಿಗೆ ಪರಿಣಾಮ ಬೀಳ್ತದೆ. ನಾವು ಉತ್ತಮ ಒಂದು ವ್ಯಕ್ತಿಯನ್ನು ಸಮಾಜ ಕೊಡಬೇಕಾದ್ರೆ 6ರಿಂದ 9 ತಿಂಗಳು ಏನು ಯೋಚನೆ ಮಾಡ್ತಾಳೆ, ಏನು ಓದ್ತಾಳೆ, ಏನು ತಿಳ್ಕೊಳ್ತಾನೆ, ಯಾವ ಆಹಾರ ತಗೊಳ್ತಾರೆ. ಸ್ಪೆಷಲಿ ನಾವು ವೆಜಿಟೇರಿಯನ್, ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿನ್ನಬೇಕಂತೆ. ಹಾಗೆ ಹೆಣ್ಣು ಮಕ್ಕಳು ಮುಂದಿನ ನಮ್ಮ ಗಾಂಧೀಜಿಯವರು ಹೇಳ್ತಾರೆ, ಒಂದು ಹೆಣ್ಣು ಮಗುವಿಗೆ ಶಿಕ್ಷಣ ಕೊಟ್ಟರೆ ಇಡೀ ಸಮಾಜಕ್ಕೆ ಶಿಕ್ಷಣ ಕೊಟ್ಟ ಹಾಗೆ. ನಾನು ಕೂಡ ಒಬ್ಬ ಟೀಚರ್. ನಾನು ಟೀಚರ್ ಯಾರಿಗೆ ಅಂದರೆ IAS IPS ಕಮಿಷನರ್ DC ಆಗೋವರಿಗೆಲ್ಲ ಟೀಚರ್. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ, ಒಳ್ಳೆಯ ಶಿಕ್ಷಣ. ಯಾಕೆಂದರೆ ನಮ್ಮ ಕೋಚಿಂಗ್ ಸೆಂಟ್ರಿಗೆ ಬರೋವರೆಲ್ಲ 90% ಹೆಣ್ಣುಮಕ್ಕಳಿಗೆ, 10 ಮಕ್ಕಳಿದ್ದರೆ 9 ಮಕ್ಕಳು ಹೆಣ್ಣುಮಕ್ಕಳಿಗೆ. ಯಾಕಂದರೆ ಅವರಿಗೆ ಎಲ್ಲ ತಾಳ್ಮೆ ಇದೆ, ಕೂತ್ಕೊಂಡು ಓದಬೇಕಂತ. ಉಳಿದವರಿಗೆ ತಾಳ್ಮೆ ಕಡಿಮೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಹೆಚ್ಚು ಕೊಡಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ 2 ಅರ್ಥ ಇದೆ. ಒಂದು ಸಮರ್ಪಣಾ ಪರಿವಾರ. ಸಮರ್ಪಣ ಅಂದರೆ ತ್ಯಾಗ. ತಾಯಿ ತ್ಯಾಗಕ್ಕೆ ಫೇಮಸ್ ಅಂತ ಒಂದು ಸಂಸ್ಥೆ. ಆ ಎಲ್ಲ ಸಂಸ್ಥೆಯ ಸದಸ್ಯರು ತ್ಯಾಗ ಮಾಡ್ತಾರೆ, ಇಡೀ ಟೈಮನ್ನು ಸ್ಯಾಕ್ರಿಫೈಸ್ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. 2ನೇದು ಸೌಂದರ್ಯ. ಈ ಹಾಲ್ನ ಹೆಸರು ಸೌಂದರ್ಯ ಅಲ್ವಾ? ಯಾವ ಸೌಂದರ್ಯ? ಬಾಹ್ಯ ಸೌಂದರ್ಯ ಅಲ್ಲ, ಹೃದಯ ಸೌಂದರ್ಯ, ಬ್ಯೂಟಿ ಫ್ರಮ್ ದ ಹಾರ್ಟ್. ಅದನ್ನು ನಾವು ಬೆಳೆಸ್ಕೊಳ್ಬೇಕಂತ ಹೇಳ್ತಾ ಒಂದು ಕಥೆ ಹೇಳಿ ಮುಗಿಸ್ತೇನೆ. ದೇವರು ಆಶೀರ್ವಾದ 3 ರೀತಿಯಲ್ಲಿ ಮಾಡ್ತಾರೆ. ಒಂದು, ಬೇಕಾದಷ್ಟು ಸಂಪತ್ತು ಕೊಡ್ತಾರೆ, ವಿಜಯ ಮಲ್ಯ ಅಂಬಾನಿಗೆಲ್ಲ ಕೊಟ್ಟಾಗಿ ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಇನ್ನೊಂದು, ಜ್ಞಾನ ಕೊಡ್ತಾರೆ, ಅಬ್ದುಲ್ ಕಲಾಂನ ಹಾಗೆ ಬೇಕಾದಷ್ಟು ಜ್ಞಾನ ಕೊಡ್ತಾರೆ. ಆದರೆ ಅವನ ಮನಸ್ಸು ಕೊಡೋದು ಕೆಲವರಿಗೆ ಮಾಡುತ್ತ. ನೀವು ಹೇಳೋದು ಕೇಳಿದ್ದೀರಾ, ದೇವರಂಥ ಮನಸ್ಸು ಅವರಿಗೆ ಅಂತ. ಸೊ ದೇವರ ಕೆಲಸ ಇಲ್ಲಿ ನಡೆಸಲಿಕ್ಕೆ ಆ ಮನಸ್ಸನ್ನು ನಮ್ಮ ತಾಯಿಯಂದಿರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸುರೇಶ್ MS ಅವರೇ. ನಾವು ಒಂದೇ ಕಾಲೇಜಿನ ಒಟ್ಟಿಗೆ ಬೆಳೆದವರು, ಆಟ ಆಡಿಕೊಂಡು ಹಾಗೆ ಪ್ರೀತಿಯಿಂದ ಬಂದಿದ್ದೀರಿ. ಧನ್ಯವಾದಗಳು ಸರ್ ತಮಗೆ. ಒಂದು ಕಡೆ ಉಪಹಾರದ ವ್ಯವಸ್ಥೆ ಆಗ್ತಾ ಉಂಟು, ಈ ಉಪಹಾರವನ್ನು ಕೂಡ ತಾವು ಸ್ವೀಕರಿಸ್ಬೋದು. ಇದೀಗ ನಮ್ಮಲ್ಲಿ ಮಾಧ್ಯಮದ ಬಂಧುಗಳು ಶ್ರೀಯುತ ದಿನೇಶ್ ನಾಯಕ್ ಅವರಿದ್ದಾರೆ. ಉಳ್ಳಾಲ ಪತ್ರಕರ್ತರ ವರದಿಗಾರರ ಸಂಘದ ಕಾರ್ಯದರ್ಶಿಗಳು ಕೂಡ ಹೌದು. ತಾವು 2 ಮಾತಾಡಬೇಕು. ಆ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಸಮರ್ಪಣಾ ಪರಿವಾರನ ಕೆಲವು ಕಾಂಪಿಟೇಷನ್ಗಳು ಕೂಡ ನಡೀಲಿಕ್ಕಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದರಲ್ಲಿ ಉಪಸ್ಥಿತರಿರಬೇಕಂತ ವಿನಂತಿಸಿಕೊಳ್ಳುತ್ತಾ ಈಗ ದಿನೇಶ್ ನಾಯಕ್ ಅವರು 2 ಮಾತಾಡುವಂತೆ ವಿನಂತಿಸ್ತಿದ್ದೇನೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ, ಇಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವತ್ತು ಬರಬೇಕಿತ್ತು. ನಾನು ಇಲ್ಲಿ ಈ ಕಾರ್ಯಕ್ರಮದ ವರದಿಗೆಂದು ಬಂದದ್ದು. ಅನಿರೀಕ್ಷಿತವಾಗಿ ಇಲ್ಲಿ ಮೋಹನ್ ಅವರು ನನ್ನನ್ನು ಸಹ ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಅವರು ಕೊಟ್ಟದಕ್ಕೆ 2 ಮಾತುಗಳನ್ನು ಆಡುತ್ತಿದ್ದೇನೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ತುಂಬ ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ತಮ್ಮನ್ನು ಸಂಪೂರ್ಣ ಸಮಾಜಕ್ಕೆ ಸಮರ್ಪಣೆ ಮಾಡಿ ಒಂದು ಸಮಾಜದ ಸೇವೆ ಮಾಡಬೇಕೆಂದು ನಾನು ಕೂಡ ಆಶಯ ವ್ಯಕ್ತಪಡಿಸ್ತಿದ್ದೇನೆ. ಇಲ್ಲಿ ಇವತ್ತು ಹಮ್ಮಿಕೊಂಡಿರುವ ಮಹಿಳಾ ದಿನಾಚರಣೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ. ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ಮೂಲಕ ನಮ್ಮ ಸರ್ಕಾರ ಆಗಲಿ, ನಮ್ಮ ಕಾನೂನಾಗಲಿ, ಈ ಮಹಿಳೆಯರಿಗೆ ಏನೆಲ್ಲ ಸವಲತ್ತು ಕಾನೂನನ್ನೆಲ್ಲ ಒದಗಿಸಿದೆಯೋ ಅದನ್ನು ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ನಮ್ಮ ಸಮಾಜದ ಕಟ್ಟಕಡೆಯ ಮಹಿಳೆಯರಿಗೆ ಅದನ್ನು ಒದಗಿಸಬೇಕೆಂದು ನಾನು ಕೇಳಿಕೊಳ್ತಿದ್ದೇನೆ. ಯಾಕೆಂದರೆ ಇವತ್ತು ಸೌಮ್ಯಕ್ಕ ಎಲ್ಲ ಇಲ್ಲಿ ಇದ್ದೀರಿ, ನೀವು ನೋಡ್ತಿದ್ದೀರಿ. ನಮ್ಮ ವಿಶ್ವಕರ್ಮದ ಅಧ್ಯಕ್ಷರಿಗೆ ಸಹ ಗೊತ್ತುಂಟು. ಬಹಳಷ್ಟು ಈ ಕಾನೂನು ಎಲ್ಲ ಇವತ್ತು ಮಿಸ್ಯೂಸೇ ಆಗೋದು ಜಾಸ್ತಿ. ತಳಮಟ್ಟದ ಒಂದು ನಿಜವಾಗಿ ಶೋಷಿತರಾದ ಮಹಿಳೆಯರಿಗೆ ಈ ಕಾನೂನು ಲಭ್ಯವಿರುವುದಿಲ್ಲ.
ಯಾರು ಅವರನ್ನು ಒಂದು ಕೋರ್ಟಿಗಾಗಲಿ ಸ್ಟೇಷನ್ಗಾಗಲಿ ಕೊಂಡೋಗೋರು ಸಹ ಇಲ್ಲ ಪಾಪ. ಈ ಇದ್ದವರೇ ಸುಮ್ಮನೆ ಈ ಡೌರಿ ಕೇಸ್ ನಾವು ಸಹ ತುಂಬ ನೋಡ್ತೇವೆ. ಆದರೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ FIR ಆದದನ್ನು ನಾವು ಬರೀಬೇಕಾಗ್ತದೆ. ಅಲ್ಲಿ ಅದರಲ್ಲಿ ಒಂದು 100ರಲ್ಲಿ 90% ಅದರಲ್ಲಿ ಸುಳ್ಳಿರ್ತದೆ. ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡಿ ಡೌರಿ ಕೇಸು ಹಾಗೆ ಹೀಗೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಟೈಪಲ್ಲಿ ಸಹ ಅದನ್ನು ಬಳಸ್ಕೊಳ್ತಿದ್ದಾರೆ. ಹಾಗಾಗಿ ನಮ್ಮ ಇಂತಹ ಸಂಘಟನೆಗಳು, ಈ ಸಂಘಟನೆಯಲ್ಲಿ ತುಂಬ ಕಾನೂನು ತಿಳಿದವರು ಸಹ ಇರ್ತಾರೆ. ಇಲ್ಲದಿದ್ದರೆ ಬೇರೆಯವ್ರ ಹತ್ರ ಎಲ್ಲ ಆ ಬಗ್ಗೆ ಮಾಹಿತಿ ಕೇಳಿ ಈ ಸಮಾಜದ ಕಟ್ಟಕಡೆಯ ಮಹಿಳೆಯರಾಗಲಿ ಯಾರೇ ಆಗಲಿ ಅವರಿಗೆ ಈ ಕಾನೂನಿನ ಒಂದು ಅರಿವು ಮೂಡಿಸಬೇಕು. ಹಾಗೆ ನಮ್ಮ ಸರ್ಕಾರದಿಂದ ಸಿಗುವಂತಹ ವಿವಿಧ ಸವಲತ್ತು, ಈ ಸಾಲ ಸೌಲಭ್ಯ ಆಗಲಿ ಅದನ್ನೆಲ್ಲ ಒಂದು ನೇರ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕಾರ್ಯ ನಡೆಸಬೇಕು. ಮಹಿಳಾ ದಿನಾಚರಣೆ ಅಂದರೆ ಅದು ನಮಗೆ ಮೊದಲು ನೆನಪು ಬರುವುದೇ ನಮ್ಮ ತಾಯಿ. ನನ್ನ ತಾಯಿ ಸಣ್ಣ ಪ್ರಾಯದಲ್ಲೇ ನಾನು ತಾಯಿಯನ್ನು ಕಳ್ಕೊಂಡೆ. ಅಲ್ಲಿ ನಮ್ಮ ನೆರೆಹೊರೆಯವರು ಸಹ ಇದ್ದಾರೆ. ಸಣ್ಣ ಒಂದು 15 ವರ್ಷದಲ್ಲೇ ನಾವು ಅನಿರೀಕ್ಷಿತವಾಗಿ ತಾಯಿಯನ್ನು ಒಂದು ಹೃದಯಾಘಾತದಿಂದ ಕಳ್ಕೊಂಡೆ. ತುಂಬ ಆಸೆ ಇತ್ತು ಅವರಿಗೆ, ಮಗನಿಗೆ ಒಂದು ಬರೆಯುವ ಕೆಲಸ ಬೇಕು ಅಂತ. ಅದು ಹೇಗೆ ಆಸೆ ಹುಟ್ಟಿತಂದರೆ ಅವರಿಗೆ ಮೊದಲು ಸೌಮ್ಯಕ್ಕೆ ಈ ಕುರುಕುರು ಮಾಮನವರು ಬರ್ತಾರಲ್ಲ, ಅವರು ಬಹುತೇಕ ನಮಗೆಲ್ಲ ತುಂಬ ಆಸೆ. ಆವಾಗ ಈ ಗಿಳಿ ಲಕ್ಷಣ, ಈಗಿನಾಗೆಲ್ಲ ಮೊಬೈಲೆಲ್ಲ ಇಲ್ಲ. ಕುರುಕುರು ಮಾಮ ಒಬ್ಬ ಬಂದಿದ್ದ. ನನ್ನ ತಂದೆ ತುಂಬ ಜೋರು, ಲೀಲಾವತಿ ಅಕ್ಕನಿಗೆ ಗೊತ್ತುಂಟು, ತುಂಬ ಜೋರು. ಯಾರು ಸಹ ಮನೆಯೊಳಗೆ ಹೋಗ್ಲಿಕ್ಕಿಲ್ಲ. ಹೇಗೋ ಹೋಗಿ ಅವರು ಈ ಕಣಿ ಹೇಳ್ತಿದ್ರು ನನ್ನ ತಾಯಿ ಹತ್ರ, ಅವನಿಗೆ ಅಂತ ಒಂದು ಸಣ್ಣ ಬರೆಯುವ ಕೆಲಸ ಸಿಗ್ತದೆ ಅಂತ. ಆ ಟೈಮಲ್ಲಿ ನಮ್ಮ ತಂದೆ ಇಂಟರ್ಫಿಯರ್ ಆಗಿ ಅವರನ್ನು ಹೇಗೆ ಸಹ ಹೊರಗೆ ದಬ್ಬಿದ್ರು. ಆಗ ಅವರೊಂದು ಜೋರಲ್ಲಿ ಹೇಳಿದ್ರು ಮಾತು, ನೀವು ಊಟದ ತಟ್ಟೆಯಲ್ಲಿರುವಾಗ ಒಂದು ಪ್ರಾಣ ಹೋಗ್ತದೆ ಅಂತ. ಹಾಗೆ ನನ್ನ ತಂದೆ ಊಟದ ತಟ್ಟೆಯಲ್ಲಿರುವಾಗಲೇ ನನ್ನ ತಾಯಿ ಹೃದಯಾಘಾತದಲ್ಲಿ ತೀರ್ಕೊಂಡಿದ್ರು ರಾತ್ರಿ. ನನಗೆ ಮತ್ತೆ ನಾನು ಯಾವುದೆಲ್ಲ ಕೆಲಸ ಮಾಡಿದಂದರೆ ಈ ಜ್ಯೋತಿಷನ ಮೇಲೆ, ಈ ಕುರುಕುರು ಮಾಮನ ಮೇಲೆ ಸಿಟ್ಟು ಬರಲಿಕ್ಕೆ ಶುರು ಆಯ್ತು. ಎಂತೆಂಥ ಉರುಬಿಸಿಲಲ್ಲೆಲ್ಲ ಯಾವುದ್ಯಾವುದೆಲ್ಲ ಕೆಲಸ ಮಾಡಿದ್ದೇವೆ, ಕೊಕೊಕೋಲಾ, ಬ್ರಿಟಾನಿಯಾ, ಅದು ಇದು ಅಂತ ಲೈನ್ಸ್ ಎಲ್ಲ. ಈ ಕುರುಕುರು ಮಾಮಂದು ತಾಯಿದು ಜ್ಯೋತಿಷ ಸರಿಯಾಯಿತು, ನಂದು ಜ್ಯೋತಿಷ ಯಾಕೆ ಸರಿಯಾಗಲಿಲ್ಲ ಅಂತ ದೇವ್ರ ದಯದಲ್ಲಿ ಈಗ ಅದು ಸತ್ಯ ಅಂತ ಆಯಿತು. ಕೊನೆಗೂ ನನಗೆ ಬರೆಯುವ ಕೆಲಸ ಸಿಕ್ಕಿದೆ. ಹಾಗೆ ನಾವು ಮಹಿಳಾ ದಿನಾಚರಣೆ ಅಂದರೆ ನನ್ನ ತಾಯಿಯ ನನಗೆ ತುಂಬ ನೆನಪಾಗ್ತದೆ. ಎಲ್ಲ ಯುವ ಸಮುದಾಯ ಸಹ ನಾನೊಂದು ಕರೆ ಕೊಡ್ತಾ ಅವರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಅಮ್ಮಂದಿರ ದಿನ ಆಗಲಿ ಸುಮ್ಮನೆ ನಾವು ಸ್ಟೇಟಸ್ ಹಾಕಿ ಆ ಒಂದು ದಿವಸಕ್ಕೆ ಸೀಮಿತಗೊಳಿಸಬೇಡಿ ಅಮ್ಮನನ್ನು. ಅಮ್ಮನಿಗೆ ನಿಮಗೆಲ್ಲ ಒಂದು ಅಮ್ಮನ ಭಾಗ್ಯ ಸಿಕ್ಕಿದೆ, ನಮಗೆ ಅದು ಸಿಗಲಿಲ್ಲ. ತಾಯಿಯನ್ನು ದಯವಿಟ್ಟು ನೀವು ಪ್ರೀತಿಯಿಂದ ನೋಡಿಕೊಳ್ಳಿ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಭಾಗ್ಯ ದೇವರು ನಂತರ, ನಮಗೆ ಮೊದಲ ದೇವರೇ ತಾಯಿ. ನಮಗೆ ಮಾತು ಕಲಿಸಿದ ತಾಯಿಯನ್ನು ತುಂಬ ಗೌರವದಿಂದ ಕಾಣ್ರಿ. ಈ ಸಮರ್ಪಣಾ ಪರಿವಾರ ಟ್ರಸ್ಟ್ ಇಂದು ಹಮ್ಮಿಕೊಂಡಂತಹ ಮಹಿಳಾ ದಿನಾಚರಣೆ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಮೊನ್ನೆ ಮೋಹನ್ ಸಿರ್ಲಾಲ್ ಅವರು ಇನ್ವಿಟೇಷನ್ ಹಾಕಿದ್ರು. ಅದರಲ್ಲಿ ನನಗೆ ಸಡನ್ ತಲೆಗೆ ಹೋಗಲಿಲ್ಲ, ಬೆಂಕಿ ಇಲ್ಲದ ಅಡುಗೆ ಅಂತ. ಇಡೀ ಜಗತ್ತಲ್ಲಿ ಇವತ್ತು ಬೆಂಕಿಯ ರೌದ್ರ ನರ್ತನ ನಡೀತಿದ್ದಾರೆ. ಈ ಬೆಂಕಿ ಇಲ್ಲದ ಅಡುಗೆ ಯಾವುದಂತ ಸಡನ್ ಫ್ಲ್ಯಾಶ್ ಆಗಲಿಲ್ಲ. ಇಲ್ಲಿ ಬಂದು ನೋಡುವಾಗ ಎಷ್ಟೊಂದು ಬೆಂಕಿ ಇಲ್ಲದ ಅಡುಗೆ ಉಂಟಂತ ಇಲ್ಲಿ ನೋಡಿ ತಿಳ್ಕೊಂಡೆ. ತುಂಬ ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಟಿದ್ದೀರಿ. ಮುಂದಿನ ದಿವಸದಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಸಣ್ಣ ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಮಾತುಗಳು. ನಾವೆಲ್ಲರೂ ಕೂಡ ಒಂದು ತಾಯಿಯ ನೆರಳಲ್ಲಿ ಬೆಳೆದವರು. ಬಹುಶಃ ತಮಗೆಲ್ಲರಿಗೂ ಕೂಡ ಈಗ ಮಾಧ್ಯಮದ ಕ್ಷೇತ್ರದಲ್ಲಿದ್ದೀರಿ, ಎಲ್ಲರೂ ಕೂಡ ತಾಯಂದಿರನ್ನು ಕಾಣ್ತಾ ಇದ್ದೀರಿ. ತಾವೆಲ್ಲರಿಗೂ ಕೂಡ ಒಂದು ತಾಯಿಯ ಮನಸ್ಸನ್ನು ತಮಗೆ ನೀಡುವಂತೆ, ಆ ತಾಯಿಯ ಪ್ರೀತಿಯನ್ನು ತಮಗೆಲ್ಲರೂ ನೀಡುವಂತೆ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ. ದಿನೇಶನ್ನು ತಮಗೆ ವಂದನೆಗಳನ್ನು ಸಲ್ಲಿಸಿದೆ. ಈ ದಿವಸದ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನವನ್ನು ಸ್ವೀಕರಿಸಲಿರುವಂಥ ಶ್ರೀಮತಿ ಮೈಮುನಾ ಎಮ್ಮೆ ಅವರು ಹೈನುಗಾರಿಕೆ ಕ್ಷೇತ್ರದಲ್ಲಿ ಸನ್ಮಾನ ಸ್ವೀಕರಿಸಿದರು ಆಗಮಿಸಿದ್ದಾರೆ. ತಮ್ಮನ್ನು ಗೌರವದ ಪೀಠಕ್ಕೆ ನಾವು ಆಹ್ವಾನಿಸುತ್ತಾ ವರದಿಯನ್ನು ವಾಚನ ಮಾಡಬೇಕಂತ ಶ್ರೀಮತಿ ಸೌಮ್ಯ ಅವರಲ್ಲಿ ವಿನಂತಿಸಿದ್ದೇನೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ 2026 ಶ್ರೀಮತಿ ಮೈಮುನಾ ಎಮ್ಮಿ ಹೈನುಗಾರಿಕಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಗೌರವಪೂರ್ಣ ಸನ್ಮಾನ ಪತ್ರ.
ಹೆಣ್ಣು ಕರುಣೆಯ ಮೂರ್ತಿ ಮಾತ್ರವಲ್ಲ, ಕಷ್ಟಗಳ ಸರಮಾಲೆಯನ್ನೇ ಮೆಟ್ಟಿ ನಿಲ್ಲುವ ಛಲಗಾತಿ, ಸಮಾಜವನ್ನು ಬೆಳಗುವ ಜ್ಯೋತಿ. ಗೌರವಾನ್ವಿತ ಶ್ರೀಮತಿ ಮೈಮುನಾ ಎಮ್ಮೆರವರಿಗೆ ಮಾಲೀಕರು ಮಜೀದ್ ಫಾರ್ಮ್, ಕಿಸನ್ ನಗರ, ಹರೆಕಳ, ಮಂಗಳೂರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಒಬ್ಬ ಆದರ್ಶ ಗೃಹಿಣಿಯಾಗಿ, ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ಹಾಗೂ ನಿಸ್ವಾರ್ಥ ಸಮಾಜ ಸೇವಕಿಯಾಗಿ ತಾವು ಸಮಾಜಕ್ಕೆ ನೀಡುತ್ತಿರುವ ಅಪಾರ ಕೊಡುಗೆಯನ್ನು ಅತ್ಯಂತ ಹೆಮ್ಮೆಯಿಂದ ಗುರುತಿಸಿ ಈ ಅಭಿಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಛಲದ ಹೆಜ್ಜೆ ಮತ್ತು ಉದ್ಯಮಶೀಲತೆ. 2019ರಲ್ಲಿ ತಮ್ಮ ಪತಿ ದಿವಂಗತ ಅಬ್ದುಲ್ ಮಜೀದ್ ರವರ ಸಮಾಜ ಸೇವೆಯ ಉದಾತ್ತ ಉದ್ದೇಶದಿಂದ ಕೇವಲ 20 ಹಸುಗಳೊಂದಿಗೆ ಆರಂಭಿಸಿದ ಮಜೀದ್ ಫಾರ್ಮ್ 2020ರಲ್ಲಿ ಅವರ ಅಕಾಲಿಕ ಮರಣದ ನಂತರ ನಿಂತು ಹೋದಾಗ ತಾವು ಎದೆಗುಂದಲಿಲ್ಲ. ಅಗಲಿಕೆಯ ಅತೀವ ದುಃಖವನ್ನು ನುಂಗಿ ಕೇವಲ 6 ತಿಂಗಳಲ್ಲಿ ಪತಿಯ ಕನಸನ್ನು ನನಸು ಮಾಡಲು ತಾವು ದಿಟ್ಟ ಹೆಜ್ಜೆ ಇಟ್ಟಿರಿ. ಇದು ಆ ಫಾರ್ಮ್ ಅನ್ನು ಗಿರ್, ಜರ್ಸಿ, HF ನಂತಹ 75ಕ್ಕೂ ಹೆಚ್ಚು ಹಸುಗಳೊಂದಿಗೆ ಪ್ರತಿದಿನ 300 ಲೀಟರಿಗೂ ಅಧಿಕ ಹಾಲು ಉತ್ಪಾದಿಸುವ ಬೃಹತ್ ಹಾಗೂ ಯಶಸ್ವಿ ಡೈರಿಯಾಗಿ ಬೆಳೆಸಿದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಛಲ ಪ್ರತಿಯೊಬ್ಬ ಮಹಿಳೆಗೂ ಅತ್ಯುತ್ತಮ ಪ್ರೇರಣೆಯಾಗಿದೆ. ತಮ್ಮ ಫಾರ್ಮಿನ ಅರ್ಧದಷ್ಟು ಆದಾಯವನ್ನು ಕೇವಲ ಸಮಾಜ ಸೇವೆಗೆ ಮೀಸಲಿಡುವ ನಿಮ್ಮ ಔದಾರ್ಯಕ್ಕೆ ಬೆಲೆ ಕಟ್ಟಲಾಗದು. ಕಳೆದ 3 ವರ್ಷಗಳಲ್ಲಿ ಸಾವಿರಾರು ಬಡ ಕುಟುಂಬಗಳಿಗೆ, ಅನಾಥಾಶ್ರಮಗಳಿಗೆ ಹಾಗೂ ಸಂಸ್ಥೆಗಳಿಗೆ ತಾವು ನೀಡಿದ ನೆರವು ಅಪಾರ. ತಮ್ಮ ಪ್ರಮುಖ ಸೇವಾ ಕಾರ್ಯಗಳು ತಮ್ಮೆಲ್ಲರಿಗೂ ಸದಾ ಸ್ಮರಣೀಯ. ಅನ್ನದಾನ ಹಾಗೂ ನೆರವು. ಸ್ನೇಹದೀಪ ಏಡ್ಸ್ ಪೀಡಿತ ವಿದ್ಯಾರ್ಥಿಗಳ ಆಶ್ರಮ ಸೇರಿದಂತೆ 3ಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ನಿರಂತರ ಆಹಾರ ವಿತರಣೆ ಹಾಗೂ ಪತಿಯ ಪುಣ್ಯತಿಥಿಯಂದು ಪ್ರತಿ ವರ್ಷ ವಿವಿಧ ಹಳ್ಳಿಗಳ 2,000ಕ್ಕೂ ಹೆಚ್ಚು ಜನರಿಗೆ ಫುಡ್ ಕಿಟ್ ವಿತರಣೆ. ಬಡವರ ಕಣ್ಣೊರೆಸುವ ಕರುಣೆ. 15ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಹೆಣ್ಣು ಮಕ್ಕಳಿಗೆ ವಿವಾಹ ಬಂಗಾರದ ಸರದ ಕೊಡುಗೆ ಹಾಗೂ ದಿನಸಿ ವಿತರಣೆ. ನಿರ್ಗತಿಕರ ಮನೆ ನಿರ್ಮಾಣಕ್ಕೂ ಕೈಜೋಡಿಸಿದ ನಿಮ್ಮ ಮಾನವೀಯತೆ ಅನನ್ಯ. ಧರ್ಮದ ಎಲ್ಲೆ ಮೀರಿದ ಸೇವೆ. ರಂಜಾನ್ ಮತ್ತು ಈದ್ ಮಿಲಾದ್ ಸಂದರ್ಭಗಳಲ್ಲಿ 2,500ಕ್ಕೂ ಹೆಚ್ಚು ಜನರಿಗೆ ಕಿಟ್ ವಿತರಣೆ. ಆಸ್ಪತ್ರೆಯ ರೋಗಿಗಳಿಗೆ ಇಫ್ತಾರ್ ಕಿಟ್ ವಿತರಣೆ ಜೊತೆಗೆ ಮಂದಿರ, ಮಸೀದಿ ಹಾಗೂ ಚರ್ಚ್ಗಳ ಹಬ್ಬದ ಸಂದರ್ಭಗಳಲ್ಲಿ ಹಾಗೂ ಜೀರ್ಣೋದ್ಧಾರ ಕಾರ್ಯಗಳಲ್ಲಿಯೂ ಸಮಾನಾಗಿ ಸ್ಪಂದಿಸಿದ ನಿಮ್ಮ ಜಾತ್ಯತೀತ ನಿಲುವು ಎಲ್ಲರಿಗೂ ಮಾದರಿ. ಸಮುದಾಯದ ಅಭಿವೃದ್ಧಿಗೆ ಹರೆಕಳ ಗ್ರಾಮ ಪಂಚಾಯಿತಿ AC ಮತ್ತು ವಾಟರ್ ಪ್ಯೂರಿಫೈ ಕೊಡುಗೆ. ಸರ್ಕಾರಿ ಶಾಲೆಗೆ ಮಾಸ್ಕ್ ವಿತರಣೆ. ವಿಕಲಚೇತನರಿಗೆ ಆರ್ಥಿಕ ನೆರವು. ಕ್ರೀಡೆಗೆ ಪ್ರೋತ್ಸಾಹ. ಬಂದಿರುವ ತಾವು 49 ವರ್ಷದ ವಯಸ್ಸಿನಲ್ಲೂ ಯುವಜನತೆಗೆ ನಾಚಿಸುವಂಥ ಉತ್ಸಾಹ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುತ್ತಿರುವ ನಿಮ್ಮ ಕರುಣೆಯ ಹಸ್ತ ನಿಜಕ್ಕೂ ಶ್ಲಾಘನೀಯ. ತಮ್ಮ ಈ ನಿಸ್ವಾರ್ಥ ಸೇವಾ ಕಾರ್ಯ ಹೀಗೆ ನಿರಂತರವಾಗಿ ಸಾಗಲಿ. ಸಮಾಜದ ಮೇಲಿನ ನಿಮ್ಮ ಈ ಪ್ರೀತಿ ಭಗವಂತನು ತಮಗೆ ಮತ್ತು ತಮ್ಮ ಕುಟುಂಬದ ಆರೋಗ್ಯ, ಸುಖ, ಶಾಂತಿ ಹಾಗೂ ಇನ್ನಷ್ಟು ಯಶಸ್ಸನ್ನು ಕರುಣಿಸಲಿ ಎಂಬ ತುಂಬು ಹೃದಯದಿಂದ ಪ್ರಾರ್ಥಿಸುತ್ತೇವೆ ಹಾಗೂ ಹಾರೈಸುತ್ತೇವೆ. ವಂದನೆಗಳೊಂದಿಗೆ ದಿನಾಂಕ 8 ಮಾರ್ಚ್ 2026, ಸ್ಥಳ ಸೌಂದರ್ಯ ಸಭಾಂಗಣ, ಕೊಲ್ಯ. ಅಧ್ಯಕ್ಷರು ಮಹಿಳಾ ಘಟಕ ಕುಸುಮ ಪ್ರಶಾಂತ್ ಉಡಪ, ಕಾರ್ಯದರ್ಶಿ ಶಶಿಕಲಾ ಕುತ್ತಾರ್ ಹಾಗೂ ಸರ್ವ ಸದಸ್ಯರಿಗೂ. ಸಮರ್ಪಣಾ ಪರಿವಾರ, ಮಂಗಳೂರು. ಮೈಮುನಾ ಎಮ್ಮೆಯವರು ಬಹುಶಃ ಅವರು ಅದರಲ್ಲಿ ಬರೋದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಅಧ್ಯಕ್ಷರೇ, ಒಮ್ಮೆ ಬನ್ನಿ ಬನ್ನಿ ಬನ್ನಿ, ನಾನು ಕರಿಬೇಕಿದೆ, ಬನ್ನಿ ನಿಂತು ಬನ್ನಿ. ವಿಶೇಷವಾದಂಥ ಗೌರವವನ್ನು ತಾವು ಸ್ವೀಕರಿಸಬೇಕು. ಬಹುಶಃ ನಾವೆಲ್ಲ ತಿಳಿದುಕೊಂಡಂತೆ ಕೇವಲ ಈ ದಿವಸ ಮಾತ್ರ ಅವರನ್ನು ನಾವು ನೋಡಿದಲ್ಲ, ನಮ್ಮ ಮುದ್ದು ಕೃಷ್ಣ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಮಧ್ಯಾಹ್ನದ ಭೋಜನವನ್ನು ನೀಡುತ್ತಾ ನಮಗೆ ನಿರಂತರವಾಗಿ ಒಂದು ಸಪೋರ್ಟ್ ಮಾಡ್ತಾ ಬಂದಿರುವವರು ಶ್ರೀಮತಿ ಮೈಮುನಾ ಅವರು. ಈ ದಿವಸ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಅರ್ಹವಾದಂಥ ಮಹಿಳೆ ಜೋರದ ಚಪ್ಪಾಳೆ ಬರಬೇಕು ನಮ್ಮ ಮೈಮುನಾ ಅಕ್ಕನವರಿಗೆ. ನಾವು ಇನ್ನು 75, ಇನ್ನು 100, ಒಂದು 100,000 ದನಗಳನ್ನು ಸಾಕುವಷ್ಟು ಸಾಮರ್ಥ್ಯ ನಿಮಗೆ ದೇವರು ಕರುಣಿಸಲಿ, ಆರೋಗ್ಯವನ್ನು ಕೂಡ ನೀಡಲಿ ಅಂತೇಳಿ ನಾವು ಎಲ್ಲರೂ ಈ ಸಂದರ್ಭದಲ್ಲಿ ನಮಗೆ ಶುಭ ಹಾರೈಸ್ತಿದ್ದೇವೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಮೇಡಮ್ ಅವರು ಈ ದಿವಸದ ಬೆಂಕಿಲ್ಲದೆ ಅಡುಗೆ ಮಾಡುವಂಥ ಈ ಸ್ಪರ್ಧೆಯ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮದ ಬಗ್ಗೆ 2 ಮಾತಾಡಲಿಕ್ಕಿದ್ದಾರೆ. ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ಅಂತೆಯೇ ವೇದಿಕೆಯನ್ನು ಅಲಂಕೃತಗೊಳಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮಸ್ಕಾರಗಳು. ಸಮಯದ ಅಭಾವವಿದೆ, ಹಾಗಾಗಿ ಹೆಚ್ಚೇನು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಈಗಾಗಲೇ ವಾಚಿಸಿದಂತಹ ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಇದೀಗ ನಾವು ಅಂತಿಮ ಘಟ್ಟದಲ್ಲಿದ್ದೇವೆ.
ಸಮರ್ಪಣಾ ಪರಿವಾರ ರಿಜಿಸ್ಟರ್ಡ್ ಮಂಗಳೂರು ಅರ್ಪಿಸಿದಂತಹ 2 ಕಾರ್ಯಕ್ರಮಗಳು, 2 ಸ್ಪರ್ಧೆಗಳು. ಒಂದು ಕುಕಿಂಗ್ ವಿದೌಟ್ ಫೈರ್ ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ಕಂಡಕ್ಟೆಡ್ ಪ್ಯಾಟ್ರಿಯಾಟಿಕ್ ಸಾಂಗ್. ಈಗ ಇದರ ರಿಸಲ್ಟನ್ನೇ ಅನೌನ್ಸ್ ಮಾಡ್ತಾ ಇದ್ದೇವೆ. ಏನಾದರೂ ಗೆಸಸ್ ಇದೆಯಾ? ಬಹಳ ಹೆಮ್ಮೆಯ ವಿಷಯವೇನೆಂದರೆ ಕುಕಿಂಗ್ ವಿದೌಟ್ ಫೈರಿಗೆ ಆಲ್ರೆಡಿ 15 ಗ್ರೂಪ್ಸ್ ಎನ್ರೋಲ್ ಆಗಿದ್ವು. ಅದರಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಹಾಗೂ ಥರ್ಡ್ ಪ್ರೈಸ್ ನಗದು ಬಹುಮಾನವನ್ನು ನಿಗದಿಪಡಿಸಿದ್ದೇವೆ. ಅಂತೆಯೇ ಉಳಿದಂತಹ ಎಲ್ಲ ತಂಡಗಳಿಗೂ ಪ್ರೋತ್ಸಾಹಕವಾಗಿ ₹500 ಧನ ಸಹಾಯವನ್ನು ಸಹ ನೀಡಲಿದ್ದೇವೆ. ಕುಕಿಂಗ್ ವಿದೌಟ್ ಫೈರ್, ಎನಿ ಗೆಸಸ್ ಡು ಯು ಹ್ಯಾವ್? ಏನಾದರೂ ಗೆಸಸ್ ಇದೆಯಾ? ಇಲ್ಲ. ಥರ್ಡ್ ಪ್ರೈಸ್ ಗೋಸ್ ಟು ದೇವಕಿ ಆ್ಯಂಡ್ ಟೀಮ್ ಕೊಲ್ಯ. ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವರು ಬಹುಮಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ. ಕಂಗ್ರ್ಯಾಚುಲೇಷನ್ಸ್. ನೆರೆದಿರುವಂಥ ಎಲ್ಲರೂ ದಯವಿಟ್ಟು ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ಪ್ರಸಕ್ತ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಪಡೆದುಕೊಂಡಂತಹ ಟೀಮ್ ಧನಲಕ್ಷ್ಮಿ ಆ್ಯಂಡ್ ಟೀಮ್ ಪನಂಬೂರ್. ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀಯುತ ಜಯಂತ್ ಕೊಂಡಾಣರವರು ಪ್ರಶಸ್ತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. Congratulations for the team. Thank you sir. And the last final prize which is remained, that is first prize which has been taken by Gayatri and Poonima Harekala. Congratulations. Please come to the stage. ದಯವಿಟ್ಟು ಗಣ್ಯರೆಲ್ಲರೂ ಸೇರಿ ಬಹುಮಾನವನ್ನು ವಿತರಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. Congratulations. ಉಳಿದ ಎಲ್ಲ ತಂಡಗಳಿಗೂ ನಗದು ಬಹುಮಾನವಿದೆ, ಪ್ರೋತ್ಸಾಹದಾಯಕವಾದಂತಹ ನಗದು ಬಹುಮಾನವಿದೆ. ಅದನ್ನು ನಾವು ಭಾಗವಹಿಸಿದಂಥ ಎಲ್ಲ ತಂಡಗಳು ಪ್ರೋತ್ಸಾಹ ಬಹುಮಾನಕ್ಕಾಗಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ರಿಜಿಸ್ಟರ್ ಕೌಂಟರ್ನಲ್ಲಿ ನೀಡತಕ್ಕದ್ದು. ರಾಧಾಕೃಷ್ಣ ರೈ ಅವರೇ ಬನ್ನಿ ಸರ್. ರಾಧಣ್ಣಗೊಂದು ಸ್ಮರಣೆ ಗೀರಿಗೆ ನಮ್ಮ ಆತ್ಮೀಯರು, ನಮ್ಮೊಟ್ಟಿಗೆ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ವರ್ಷ ಕೆಲಸ ಮಾಡಿದವರು, ಸಂಘದ ಮಾಜಿ ಅಧ್ಯಕ್ಷರು ಕೂಡ ಹೌದು, ಕಬಡ್ಡಿಯ ಒಬ್ಬ ಅತ್ಯುತ್ತಮವಾದ ರಾಷ್ಟ್ರಮಟ್ಟದ ತರಬೇತುಗಾರರ ಜೊತೆಗೆ ತೀರ್ಪುಗಾರ ಕೂಡ ಹೌದು. ತಮಗೆ ಆತ್ಮೀಯವಾದಂಥ ಸ್ವಾಗತ, ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ರಾಧಣ್ಣ, ಬೆಂಕಿಲದೆ ಮಾಡಿದಂಥ ಅಡುಗೆಯಲ್ಲಿ ಭಾಗವಹಿಸಿದ ತಂಡದ ನಾಯಕರು ಬರಬೇಕು, ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ದಯವಿಟ್ಟು ಬನ್ನಿ, ಆದಷ್ಟು ಬೇಗ. ರತ್ನಕ ಬನ್ನಿ, ರತ್ನಕ ಒಬ್ಬೊಬ್ಬರು ಬನ್ನಿ, ಟೀಮ್ಗೆ ಒಂದು ಒಬ್ಬೊಬ್ಬರು ಬನ್ನಿ. ಬನ್ನಿ 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 ಬನ್ನಿ. ಹಾಂ, ಥ್ಯಾಂಕ್ ಯು. ಹಾಂ, ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನೀವು ಮಾಡಿದಂಥ ಅಡುಗೆ ರುಚಿಯನ್ನು ನಾವು ನೋಡಲಿಲ್ಲ, ಆದರೆ ಬಹಳಷ್ಟು ಒಳ್ಳೆಯದಿರ್ಬೋದು. ಬಹುಮಾನ ಬರುವಂಥದ್ದು ಅದರಲ್ಲಿ ಮತ್ತು ಒಳ್ಳೆದಿದ್ದರೆ, ಮತ್ತು ತೀರ್ಪುಗಾರರು ಆ ದಿವಸದ ಒಂದು ಹೊತ್ತಿನ
ತೀರ್ಪುಗಾರಿಕೆಯಿಂದ ಮಾತ್ರ ಸಾಧ್ಯ. ಬಹುಶಃ ತಾವೆಲ್ಲರೂ ಕೂಡ ಒಳ್ಳೆ ಅಡುಗೆ ಮಾಡಿದಿರಿ. ತಮ್ಮ ಉಪಸ್ಥಿತಿಗಾಗಿ ನಾವು ಈ ಒಂದು ಸ್ಮರಣಿಕೆ ತಮ್ಮನ್ನು ಗೌರವಿಸ್ತಿದ್ದೇವೆ. ಅದರೊಳಗೆ ಒಂದು 500 ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ನಾವು ನೀಡ್ತಿದ್ದೇವೆ. ಬನ್ನಿ, ಬಹುಶಃ ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತಂಡ ಬಹಳ ಬೇಗ ಬಂದವರು. ಇವರು ಸಮಯಕ್ಕೆ ಸರಿಯಾಗಿ ಬಂದು ಬಸ್ ಕೌಂಟ್ರನ್ನು ಹಾಕ್ಕೊಂಡಿದ್ದಾರೆ. ಧನ್ಯವಾದಗಳು ಮೇಡಮ್. ಒಂದು ಜಿಪೇಗೆ ನಾವು ಕೊಡ್ತೇವೆ, ಅಲ್ಲಿ ನಂಬರ್ ಕೊಟ್ಟು ಹೋಗಿ ನಿಮ್ಮ. ಈಗ ಬನ್ನಿ. ಈಗ ಅಲ್ಲಿ ಲಕ್ಕಿ ಡ್ರಾ ಮಾಡಲಿಕ್ಕಿದೆ. ದಯವಿಟ್ಟು ಆ ಚೀಟಿ ಹಾಕೋ ತನ್ನಿ. ನಮ್ಮ ಲಕ್ಕಿ ಮೆಂಬರ್ಸ್ ಡ್ರಾ ಮಾಡಲಿಕ್ಕಿದೆ. ಸೌಮ್ಯ, ಲಕ್ಕಿ ಮೆಂಬರ್ಸ್ ಮತ್ತು ಲಕ್ಕಿ ಆಡಿಯನ್ಸ್. ಭೀಮಾ ಜ್ಯುವೆಲ್ಲರ್ಸ್ ಅವರು ದಯವಿಟ್ಟು ಒಬ್ಬರು ಬರಬೇಕು, ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಭೀಮಾ ಜ್ಯುವೆಲ್ಲರ್ಸ್ ಅವರು ನಮ್ಮೊಟ್ಟಿಗೆ ಈ ದಿವಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸಹಕಾರ ಕೂಡ ನೀಡಿದಿರಿ, ಪ್ರಾಯೋಜಕತ್ವ ಸಹಕಾರ ನೀಡಿದಿರಿ. ತಾವು ಒಬ್ಬರು ಬರಬೇಕು, ಒಂದು ಸ್ಮರಣಿಕೆಯ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಮಾಹಿತಿಯನ್ನು ತಿಳ್ಕೊಂಡು ಬಂದು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಪ್ರಾಯೋಜಕತ್ವ ಸಹಕಾರವನ್ನು ನೀಡಿದ್ದಾರೆ. ಭೀಮಾ ಜ್ಯುವೆಲ್ಲರ್ಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು. ಅಭಿನಂದನೆ. ದೇಶಭಕ್ತಿ ಹಾಡಲಿಕ್ಕಿದ್ದಾರೆ. ಈಗ ಧನ್ಯವಾದ ಕಾರ್ಯಕ್ರಮವನ್ನು ಶ್ರೀಯುತ ವಸಂತ್ ಕೋಡಿ ಅವರು ನಡೆಸಿಕೊಡ್ಬೇಕು ವಿನಂತಿಸಿದ್ದೇನೆ. ಸಮರ್ಪಣಾ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ 2026 ಸಾಧಕಿಯರಿಗೆ ಸನ್ಮಾನ ಹಾಗೂ ಪರಿವಾರ ಕುಟುಂಬ ಮಿಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಸಮರ್ಪಣಾ ಪರಿವಾರ ಮಹಿಳಾ ಘಟಕದ ಅಧ್ಯಕ್ಷೆ ಆಗಿರುವಂತಹ ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ಇವರನ್ನು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟಿಸಿದ ಶ್ರೀಮತಿ ಮಮತಾ DS ಗಟ್ಟಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಬೆಂಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇರುವಂತಹ ಸೌಮ್ಯ ಆರ್ ಶೆಟ್ಟಿ, ಕಾರ್ಯದರ್ಶಿ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ದೇರ್ಲಗಟ್ಟೆ, ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟರು ನನ್ನ ಆತ್ಮೀಯರು, ಅವರ ಧರ್ಮಪತ್ನಿ ಆಗಿರುವಂಥ ಶ್ರೀ ಸೌಮ್ಯ ಆರ್ ಶೆಟ್ಟಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ಶ್ರೀ ಜಯಂತ್ ಕೊಂಡಣ, ಅಧ್ಯಕ್ಷರು ತಿಯಾ ಸಮಾಜ ಉಳ್ಳಾಲ ತಾಲೂಕು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮತಿ ಸುಷ್ಮಾ ಕೋಟ್ಯಾನ್, ರೈಲ್ವೆ ಸಲಹಾ ಮಂಡಳಿ ಸದಸ್ಯರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಲಿಲಿ ಪಾಯಸ್, ಜಿಲ್ಲಾಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಇವರು ಕೂಡ ಆಗಮಿಸಿ ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಲಯನ್ ಜೆಸಿಂತಾ ಮೆಂಡೋನ್ಸಾ, ವಲಯಾಧ್ಯಕ್ಷರು ಲಯನ್ಸ್ ಕ್ಲಬ್ ಪೆರ್ಮನ್ನೂರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಇದ್ದಾರೆ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಇದರ ಕಾರ್ಯದರ್ಶಿಗಳಾದ ಶ್ರೀಯುತ ದಿನೇಶ್ ರವರು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಸುರೇಶ ಆಚಾರ್ಯ, ನನ್ನ ತುಂಬ ಹಳೆಯ ಆತ್ಮೀಯರು ಹಾಗೂ ಅಧ್ಯಕ್ಷರು ವಿಶ್ವಕರ್ಮ ಸಂಘ ಮುಡಿಪು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಗಾಯತ್ರಿ ಕಿಶೋರ್ ಕುತ್ತಾರ್, ಸಮಾಜ ಸೇವಕರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಲಯನ್ ಸುರೇಶ್ MS, ನನ್ನ ಆತ್ಮೀಯರು, ಹಾಗೂ MD ಸರ್ವಜ್ಞ KS ಅಕಾಡೆಮಿ ಮಂಗಳೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದು ಸನ್ಮಾನಿಸಲ್ಪಟ್ಟಿರುವ ಸಾಧಕಿಯರಾದಂತಹ ಚಂದ್ರಕಲಾ S, ಸಾಮಾಜಿಕ ಕ್ಷೇತ್ರ, ಶ್ರೀಮತಿ ಮೈಮುನಾ MA, ಹೈನುಗಾರಿಕೆ, ಶ್ರೀಮತಿ ಲಿಜಿ ನೊರೋನ್ನ, ವ್ಯವಹಾರ ಕ್ಷೇತ್ರ, ಶ್ರೀಮತಿ ಸುಮಂಗಲಿ ರಾವ್, ಕಲಾಕ್ಷೇತ್ರ, ಶ್ರೀಮತಿ ವಜ್ರ ಗುಜರನ್, ಮಾಧ್ಯಮ ಕ್ಷೇತ್ರ, ಈ ಎಲ್ಲ ಸಾಧಕಿಯರು ನಮ್ಮೊಟ್ಟಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಹಾಗೂ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮಾಧ್ಯಮ ಮಿತ್ರರು ಬಹಳ ಅಗತ್ಯ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ನಮ್ಮ ಮಾಧ್ಯಮ ಮಿತ್ರರಾದ ಗಂಗಾಧರ ಕೊಣಾಜೆ, ಶಿವು ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಅವರಿಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಅಡುಗೆ ಸ್ಪರ್ಧಿಗಳು ಹಾಗೂ ಅವರ ಸಹಾಯಕರು, ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಅಡುಗೆ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಅವರೆಲ್ಲ ಸ್ಪರ್ಧಿಗಳಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಲನ್ನು ಇಟ್ಟಿದ್ದಾರೆ ಭೀಮಾ ಜುವೆಲ್ಲರ್ಸ್ ಮಂಗಳೂರು, ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಬಹಳ ಉತ್ತಮವಾಗಿ ನಿರೂಪಣೆ ಮಾಡಿದ ಖ್ಯಾತ ನಿರೂಪಣೆಗಾರ ನಮ್ಮ ಸಮರ್ಪಣಾ ಪರಿವಾರ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಮೋಹನ್ ಶಿರ್ಲಾರ್, ಇವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರೊಂದಿಗೆ ಸಹಕರಿಸಿದ ಶ್ರೀಯುತ ಜಗನ್ನಾಥ್ ಶಿರ್ಲಾಲ್, ಇವರಿಗೂ ಕೂಡ ಧನ್ಯವಾದಗಳು. ನಮ್ಮೊಂದಿಗೆ ಆಗಮಿಸಿದ್ದಾರೆ ರಾಧಾಕೃಷ್ಣ ರೈ, ನಿವೃತ್ತ ದೈಹಿಕ ಶಿಕ್ಷಕರು, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಧ್ವನಿ ಬೆಳಕನ್ನು ಯಶಸ್ವಿಯಾಗಿ ನೀಡಿದಂತಹ SKG ಕೊಲ್ಯ, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸಮೂಹ ಗಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಕೂಡ ಒಂದು ಸಮೂಹ ಗಾನ ಸ್ಪರ್ಧೆ ಈಗ ನಡೆಯಲಿಕ್ಕಿದೆ. ಅವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಒಂದು ಉತ್ತಮ ಹಾಲನ್ನು ನೀಡಿದ ಸೌಂದರ್ಯ ಹಾಲ್ನವರು, ಅವರಿಗೂ ಕೂಡ ಅದರ ಮಾಲಕರು ಮತ್ತು ಸಿಬ್ಬಂದಿವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಸಮರ್ಪಣಾ ಪರಿವಾರದ ಬಂಧು ಮಿತ್ರರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲರಿಗೂ ಆಗಮಿಸಿದ ಸರ್ವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸದಸ್ಯರದೊಂದು ಲಕ್ಕಿ ಸದಸ್ಯರು ಒಂದು ಡ್ರಾ ಮಾಡಲಿಕ್ಕಿದೆ. ನೋಡಿ, ದೇಶಭಕ್ತಿ ಗೀತೆಯವರು ಸಿದ್ಧರಬೇಕು. ಇದು ಲಕ್ಕಿ ಆಡಿಯನ್ಸ್ ಡ್ರಾ ಮಾಡ್ತಿದ್ದಾರೆ. 2 ಆಡಿಯನ್ಸ್ ತೆಗೀರಿ. ನಂಬರ್ 2 ಲಕ್ಕಿ ಆಡಿಯನ್ಸ್ ಯಾರು ನೋಡಿಲ್ಲ, ನಂಬರ್ 2 ಇನ್ನೊಂದು ತೆಗೀರಿ. ಇದರಲ್ಲಿ 2 ನಂಬರ್ 2 ಗಾಯತ್ರಿ ಅವರು ಬಿರಾನ್. ನಂಬರ್ 12 ಮತ್ತು ಸುಹಾನಿ ಶೆಟ್ಟಿಯವರು ಬರಬೇಕು. ಆಯಿತು, ಸುಹಾನಿ ಶೆಟ್ಟಿಯವರು. ಹೆಂಗಲ್ಲ ಸುಹಾನಿ, ಇದು ನಮ್ಮದೇ. ಸುಹಾನಿ ಅವರಿಗೆ ತುಂಬ ಲಕ್ಕಿ ಇದೆ, ಒಳ್ಳೊಳ್ಳೆಯ ಒಂದು ಅವಕಾಶಗಳು ನಂಬರ್ 14 ನಂಬರ್ 14 ಯಾರು? ಸೌಮ್ಯ. 14 ಚೈತ್ರಕ್ಕೆ ನಂಬರ್ 14 ಚೈತ್ರಕ್ಕೆ ಹಾಡುಗಾರಿಕೆಯ ಮೂಲಕ ಒಂದು ಕನಕ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಕೂಡ ಕಾರಣಕರ್ತರಾದವರು ಚೈತ್ರಾ ಮೇಡಮ್ ಅವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಬಾಲಕೃಷ್ಣ ಸರ್ ಅವರ ಲಕ್ಕಿ ಮೆಂಬರ್ಸ್. 27 ಮಂಜುನಾಥ್. ಅವ್ರು ಯಾವಾಗ ಲಕ್ಕಿ, ಹೋದಲ್ಲೆಲ್ಲ ಅವರಿಗೊಂದು ಬಹುಮಾನ ಉಂಟು ಲೆಕ್ಕ. ಫೋಟೋ ಬರ್ತದೆ, ತೊಂದರೆ ಇಲ್ಲ. ಮಂಜುನಾಥ್ ಸರ್ ಅವರು. #22 ನಂಬರ್ 22 ಹರೀಶ್ ಕುಮಾರ್. ಇನ್ಫ್ಲುಯೆನ್ಸ್ ಇಂಥದ್ದಲ್ಲಿ 9 ಹರೀಶ್ ಕುಮಾರ್. ಹಾಗೆ ನಂಬರ್ 9 ಇನ್ನು ನಂಬರ್ 9 ಲೀಲಾವತಿ ಶೆಟ್ಟಿ, ತಾಯಿಗೆ ಮತ್ತು ಮಗಳಿಗೆ. ಸುಹಾನಿಯ ತಾಯಿ, ಅಪ್ಪೆಗಳ ಮಗಳಿಗಳ ಅರ್ಡತ್ತ. ಬೌಲ್ ಚೇಂಜ್ ಮಾಡ, ಅದು ಕೊಡಿ, ಇನ್ನೊಂದು ಲೋಟ ಕೊಡಿ ಅವರಿಗೆ. ಇರಂದು ಮಾರ. ಲೀಲಾವತಿ ಶೆಟ್ಟಿಯವರು ನಂಬರ್ 9 ಈ ದಿವಸದ ಲಕ್ಕಿ ಫ್ಯಾಮಿಲಿಯವರು, ಲಕ್ಕಿ ಫ್ಯಾಮಿಲಿ ಅಂತ ಹೇಳ್ಬೋದು. ಅಭಿನಂದನೆಗಳು.
ಬಹುಶಃ ಇಷ್ಟು ಈಗೊಂದು ದೇಶಭಕ್ತಿ ಗೀತೆ ಸ್ಪರ್ಧೆ ಮಾಡಲಿಕ್ಕೆ ಬಾಕಿ ಇದ್ದು ದಯವಿಟ್ಟು ಬರಬೇಕು. ಅಭಿನಂದನೆಗಳು ತಿಳಿಸ್ಬೇಕು. ಹಾಗೆ ಉಳ್ಳಾಲವಾಣಿ ಪತ್ರಿಕೆಯ ಪತ್ರಿಕೆ ವರದಿಗಾರರು ನಮ್ಮ ಮೇಲೆ ಪ್ರೀತಿ ಇದ್ದದರಿಂದ ಬಂದಿದ್ದಾರೆ ಮರಣ್ಣಲ್ಲ. ಸ್ವಾಮಿನವರು ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಕದರೆ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಕಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಗಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಕಂದ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆ ಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಗಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಕಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮದಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಭೇರಿ ಬಾರಿಸಿ ಬಾರಿಸಿ ಧವಳ ಹಿಮದಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಭೇರಿ ಬಾರಿಸಿ ಬಾರಿಸಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ ಧ್ಯೇಯ ರವಿಯ ಕಿರಣ ತರುಣ ಹೃದಯ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತಾ ಬೀರುತ್ತಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಮನವ ಹಸಿರುಗೊಳಿಸುತ್ತಿಹಳು ಭಾವಗಂಗೆ ಅನುದಿನ ಇಳೆಯ ಕೊಳೆಯ ತೊಳೆಯುತ್ತಿಹಳು ತಾಯಿ ತುಂಗೆ ಕ್ಷಣ ಕ್ಷಣ ನೆಲವಿದೆಮ್ಮ ಪಾವನ ಎನಿತು ಧನ್ಯ ಜೀವನ ಜೀವನ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ನಾಡಗುಡಿಯ ಮೂರು ಕಡೆಯು ಪೊರೆವ ಶಾಂತ ಸಾಗರ ಹಿಂದೂ ಜನರ ಹೃದಯವಿಂದು ಕ್ಷಾತ್ರ ತೇಜದಾಗರ ಸ್ಫೂರ್ತಿ ಗೌರಿ ಶಂಕರ ಕಾಲಯಮನು ಕಿಂಕರ ಕಿಂಕರ ಧವಳ ಹಿಮದ
ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿಲಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿಲಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಬೋಲೋ ಭಾರತ್ ಮಾತಾ ಕಿ ಜೈ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಸಂತತಿಹರನು ಬಡಿದೆ ತರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಕತ್ತಂತಿಹರನು ಬಡಿದೆ ಚರಿಸು ಸತ್ತಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ